ಎಲ್ಲ ಆತ್ಮಜ್ಯೋತಿಗಳಿಗೆ ನನ್ನ ಸಾಷ್ಟಾಂಗ ಪ್ರಣಾಮಗಳು. ಶ್ರೀ ದಕ್ಷಿಣಾಮೂರ್ತಿ ಸ್ತೋತ್ರದ ವಿವಿಧ ಮುಖಗಳನ್ನ ನಾವು ಚಿಂತನೆ ಮಾಡಲಿಕ್ಕೆ ಶುರು ಮಾಡಿದ್ವಿ. ಈಗ ದಕ್ಷಿಣಾಮೂರ್ತಿ ಸ್ತೋತ್ರದ 2ನೇ ಶ್ಲೋಕ, ಆ 2ನೇ ಶ್ಲೋಕದ ಚಿಂತನೆಯನ್ನ ಶುರು ಮಾಡೋಣ. 2ನೇ ಶ್ಲೋಕವನ್ನು ಚಾಂಟಿಂಗ್ ಹಾಕ್ತೇನೆ. ದಯವಿಟ್ಟು ಮಿಕ್ಕವರೆಲ್ಲ ಮ್ಯೂಟ್ ಮಾಡ್ಕೊಳ್ಳಿ. ಎವ್ರಿಬಡಿ ಪ್ಲೀಸ್ ಮ್ಯೂಟ್. ಶ್ರೀನಿವಾಸ ಮೂರ್ತಿ ಅವರೇ ಮ್ಯೂಟ್ ಮಾಡ್ಕೊಳ್ಳಿ. न्तरिवाङ्कुरो जगदिदं प्राणिर्विकल्पं पुनः माया कल्पितदेशकालकलनामयचित्रीकृतं मायावीव विजृम्भयत्यपि महायोगी वयस्वेचया तस्मै श्रीगुरुमूर्तये नमः. श्री दक्षिणामूर्तये. ದಕ್ಷಿಣಾಮೂರ್ತಿ ಸ್ತೋತ್ರದ 2ನೇ ಶ್ಲೋಕದ ಚಿಂತನೆಯನ್ನ ಮುಂದುವರಿಸೋಣ. ಈ 2ನೇ ಶ್ಲೋಕದಲ್ಲಿ ಸೃಷ್ಟಿ ಕಾರ್ಯದ ಬಗ್ಗೆ ಹೇಳ್ತಾರೆ. ಸೃಷ್ಟಿ ಆಗ್ತಾ ಇದೆ ಹೇಗೆ ಅಂತ, ಸೃಷ್ಟಿಯ ಬಗ್ಗೆ ಚಿಂತನೆ. ಮೊದಲನೇ ಶ್ಲೋಕದಲ್ಲಿ ನಾವು ನೆನಪು ಮಾಡ್ಕೊಂಡ್ರ ಹಾಗೆ ಈ ಪ್ರಪಂಚ ಎಲ್ಲಿತ್ತು? ಪ್ರಪಂಚ ಎಲ್ಲವೂ ಕನ್ನಡಿಯೊಳಗಿನ ಪ್ರತಿಬಿಂಬದ ಹಾಗೆ ಪ್ರಪಂಚ ಆತ್ಮನಲ್ಲಿತ್ತು. ಪ್ರಪಂಚ ಕನ್ನಡಿಯೊಳಗೆ ಹೇಗೆ ಪ್ರತಿಫಲನ ಆದಾಗ ಪ್ರಪಂಚ ಕನ್ನಡಿಯನ್ನು ಬಿಟ್ಟು ಬೇರೆ ಇರ್ಲಿಕ್ಕೆ ಆಗುದಿಲ್ವೋ ಹಾಗೆ ಆತ್ಮನಲ್ಲಿತ್ತು. ಯಾವಾಗ ಆತ್ಮಜ್ಞಾನ ಬರ್ತದೆ ಆವಾಗ ಜೀವನಿಗೆ ಆತ್ಮಜ್ಞಾನ ಬರ್ತದೆ, ತಾನು ಆತ್ಮಸ್ವರೂಪಿ ಅಂತ ಅರಿವಾಗ್ತದೆ ಅಂತ ಮೊದಲನೇ ಶ್ಲೋಕದಲ್ಲಿ ಇದೆ. ಈಗ ಕನ್ನಡಿಯಲ್ಲಿ ಒಂದು ಪ್ರಪಂಚ ಕಾಣ್ತಾ ಇದೆ ಅಂದ್ರೆ ಪ್ರಪಂಚ ಕಾಣ್ತಾ ಇರೋದು ಆಗ್ಲೇ ವ್ಯಾಕೃತ ಆಗಿದೆ, ಮ್ಯಾನಿಫೆಸ್ಟ್ ಆಗಿದೆ. ಕಣ್ಣಿಗೆ ಕಾಣ್ತಾ ಇರೋ ಪ್ರಪಂಚ ವ್ಯಾಕೃತ ಅಂದ್ರೆ ಮ್ಯಾನಿಫೆಸ್ಟ್ ಪ್ರಪಂಚದ ಬಗ್ಗೆ ಹೇಳ್ತಾ ಇದ್ದಾರೆ ಮೊದಲನೇ ಶ್ಲೋಕದಲ್ಲಿ. ಆ ಪ್ರಪಂಚ ಮ್ಯಾನಿಫೆಸ್ಟ್ ಆಗೋ ಮುಂಚೆ, ವ್ಯಕ್ತ ಆಗೋ ಮುಂಚೆ ಯಾವ ರೂಪದಲ್ಲಿತ್ತು ಅಂತ ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರವಾಗಿ 2ನೇ ಶ್ಲೋಕದಲ್ಲಿ, ದಕ್ಷಿಣಾಮೂರ್ತಿಯ 2ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಬೀಜದಲ್ಲಿ ಇಡೀ ಮರ ಹೇಗೆ ಇತ್ತೋ ಆ ಬೀಜ ಅಂಕುರ ಆದಾಗ, ಬೀಜ ಮೊಳಕೆ ಬಂದು ಗಿಡವಾಗಿ ಮರ ಆದ ಹಾಗೆ ಇಡೀ ಸೃಷ್ಟಿ, ಇಡೀ ಪ್ರಪಂಚ ಆ ಆತ್ಮನಲ್ಲಿ ಸೂಕ್ಷ್ಮ ರೂಪದಲ್ಲಿತ್ತು, ಬೀಜ ರೂಪದಲ್ಲಿ ಇತ್ತು. ಮೊಳಕೆ ಒಡೆದು ಪ್ರಪಂಚ ಆಗಿ ಕಂಡು ಬಂತು ಅಂತ ಒಂದು ಉದಾಹರಣೆ ಕೊಡ್ತಾರೆ. ಕಡೆಗೆ ಇನ್ನೊಂದು ಉದಾಹರಣೆ ಕೊಡ್ತಾರೆ. ಹೇಗೆ ಯೋಗಿ ಮತ್ತು ಮಾಯಾವಿ ಸೃಷ್ಟಿಯನ್ನು ಮಾಡ್ತಾರೋ ಆ ರೀತಿ ಆ ಸೃಷ್ಟಿ ಆಗ್ತದೆ. ಯೋಗಿ ಮತ್ತು ಮಾಯಾವಿ ಮಾಡಿದ ಸೃಷ್ಟಿಯ ರೀತಿಯಲ್ಲಿ ಈ ಪ್ರಪಂಚ ಸೃಷ್ಟಿ ಆಗ್ತದೆ ಅಂತ ಇನ್ನೊಂದು ಉದಾಹರಣೆ ಕೊಡ್ತಾರೆ. ಈ ಉದಾಹರಣೆ ಯಾಕೆ ಕೊಟ್ರು ಮತ್ತು ಇದನ್ನು ಯಾಕೆ ಈ ಚಿಂತನೆ ಯಾಕೆ ಮಾಡ್ತಾ ಇದ್ದಾರೆ? ಈ ಚಿಂತನೆ ಯಾಕೆ ಬರ್ತಾ ಇದೆ?
ಅಂದ್ರೆ ಈ ರೀತಿಯಾಗಿ ಯಾಕೆ ಈ ರೀತಿಯಾಗಿ ಯಾಕೆ ಉದಾಹರಣೆ ಕೊಟ್ಟರು ಅಂತ ಚಿಂತನೆ ಮಾಡೋಣ. ಮೊದಲನೆಯದು, ಸೃಷ್ಟಿ ಕನ್ನಡಿಯಲ್ಲಿ ಕಾಣ್ತಾ ಇದೆ ಅಂತ ಹೇಳಿದ್ರೆ ಸೃಷ್ಟಿ ಕಾಣ್ತಾ ಇದೆ, ನಮ್ಮ ದೃಶ್ಯಕ್ಕೆ ಗೋಚರ ಆಗ್ತಾ ಇದೆ. ದೃಶ್ಯಕ್ಕೆ ಗೋಚರವಾದ ಸೃಷ್ಟಿ ಕನ್ನಡಿಯಲ್ಲಿ ಇದೆ ಅಂದ್ರೆ ಆತ್ಮನ್ನೇ ಇದೆ, ಬಟ್ ಆತ್ಮನಿಂದ ಹೊರಗೆ ಕಾಣ್ತಾ ಇದೆ ಅಂತ ಮೊದಲನೇ ಶ್ಲೋಕ ಇದೆ. ಅದು ಕಾಣುವ ಮುಂಚೆ ಹೇಗಿತ್ತು? ಕಾಣುವ ಮುಂಚೆ ಬೀಜದಲ್ಲಿ ಹೇಗೆ ಗಿಡ ಇತ್ತೋ ಆ ರೀತಿ ಸೂಕ್ಷ್ಮ ರೂಪದಲ್ಲಿ ಅದು ಅಡಕವಾಗಿತ್ತು ಅಂತ. ಸೊ ಈಗ ನಮಗೆ ಪ್ರಶ್ನೆ ಬರ್ತದೆ, ಬೀಜದಲ್ಲಿ ಗಿಡ ಅಡಕ ಆಗಿತ್ತು ನಿಜ, ಬೀಜ ಮೊಳಕೆ ಬಂದು ಮರ ಆಯ್ತು, ಆಯ್ತಾ? ಆ ಮರ ಬೀಜದ ಹಾಗೆ ಕಾಣಲ್ಲ, ಮರ ಬೇರೆನೆ ಕಾಣ್ತದೆ. ಮರದಲ್ಲಿ ಗೆಲ್ಲು ಇದೆ, ಮರದಲ್ಲಿ ಟೊಂಗೆ ಇದೆ, ಮರದಲ್ಲಿ ಬೇರೆ ಬೇರೆ ಹೂವಿದೆ. ಅದು ಬೀಜದಲ್ಲಿ ಇದೆ ಅಂತ ನಮ್ಗೆ ಗೊತ್ತಿಲ್ಲ. ಬೀಜದಲ್ಲಿ ಮರ ಇತ್ತು ಅಂತ ನಮ್ಗೆ ಗೊತ್ತಿಲ್ಲ. ಬೀಜದಿಂದ ಮರ ಒಂದು ನಿಜ, ಆದ್ರೆ ಬೀಜದ ಮರ ಹಾಗೇ ಇತ್ತು. ಆ ಮರದಲ್ಲಿ ಹೂವಿದೆ, ಆ ಮರದಲ್ಲಿ ಹಣ್ಣಿದೆ, ಆ ಮರದಲ್ಲಿ ಎಲೆಗಳಿದ್ದಾವೆ. ಬೀಜದಲ್ಲಿ ಹಾಗೆ ಇತ್ತು ಸೂಕ್ಷ್ಮ ರೂಪದಲ್ಲಿ, ನಮ್ಗೆ ಗೊತ್ತಿಲ್ಲ, ಕಾಣಲ್ಲ. ಬೀಜದಲ್ಲಿ ಅದು ನಿರ್ವಿಕಲ್ಪ ಆಗಿತ್ತು ಅಂದ್ರೆ ಕಾಣಲ್ಲ, ಅದು ಬೇರ್ಪಡಿಸ್ಲಿಕ್ಕೆ ಆಗುದಿಲ್ಲ. ಆ ಬೀಜ ಮೊಳಕೆ ಬಂದ ಮೇಲೆ ಸವಿಕಲ್ಪ ಆಯ್ತು ಅಂದ್ರೆ ಮೊಳಕೆ ಒಡೆದು ಅದು ಬೇರೆ ಬೇರೆ ರೂಪದಲ್ಲಿ ಕಾಣ್ತು. ಸೊ ನೀವು ಏನೋ ಉದಾಹರಣೆ ಕೊಟ್ರಿ ಸ್ವಾಮಿ, ಬೀಜದಲ್ಲಿ ಇದ್ದ ಹಾಗೆ ಆ ಸೂಕ್ಷ್ಮ ರೂಪದಲ್ಲಿ ಪರಮಾತ್ಮನಲ್ಲಿ ಅಥವಾ ಆತ್ಮನಲ್ಲಿ ಇತ್ತು ಅಂತ ಹೇಳಿದ್ರಿ. ಆಮೇಲೆ ಸ್ಥೂಲ ರೂಪಕ್ಕೆ ಬಂದಾಗ ಮರ ಹಾಗೆ ಕಂಡ ಹಾಗೆ ಕಾಣ್ತಂತ ಹೇಳಿದ್ರಿ. ಆದ್ರೆ ಮರಕ್ಕೂ ಬೀಜಕ್ಕೂ ನಮ್ ಸಂಬಂಧ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರು. ಆ ಮರವೇ ಬೀಜದಲ್ಲಿತ್ತೋ? ಬೀಜಕ್ಕೆ ನಾವು ಗೊಬ್ಬರ ಹಾಕ್ತೇವೆ, ನೀರು ಹಾಕ್ತೇವೆ, ಸೂರ್ಯನ ಬೆಳಕು ಬರ್ತದೆ. ಹಾಗಾಗ್ಬಿಟ್ಟು ಬೀಜದಲ್ಲಿ ಏನೋ ಇಲ್ಲ, ಅದು ಬಂದಿದೆ ಮರ ಆಗಿ ಅಂತ ಹೇಳ್ತೇವೆ. ಬೀಜದಲ್ಲಿ ಏನೋ ಇಲ್ಲ, ಬೀಜದಲ್ಲಿ ಮರವೇ ಇದೆ ಅಂತ ಹೇಳಕ್ ಹೋಗಲ್ಲ ನಾವು. ಬೀಜದಲ್ಲಿ ಮರದ ಸ್ವರೂಪ ಇರ್ಬೋದು, ಆದ್ರೆ ಬೀಜವೇ ಮರವಾಗಿ ಬಂತು ಅಂತ ನಾವು ಹೇಳಕ್ಕೆ ಒಪ್ಕೊಳ್ಳೋದು. ಯಾಕಂದ್ರೆ ಮರ ಬೀಜದ ಸೂಕ್ಷ್ಮ ರೂಪದಲ್ಲಿ ನಮ್ಗೆ ಗೊತ್ತಾಗಲ್ಲ. ಸೊ ನೀವು ಉದಾಹರಣೆ ಕೊಟ್ರಿ, ಪರಮಾತ್ಮನಲ್ಲಿ ಆ ಸೃಷ್ಟಿ ಸೂಕ್ಷ್ಮ ರೂಪದಲ್ಲಿತ್ತು, ಹೇಗೆ ಬೀಜ ಮರದಲ್ಲಿ ಇದ್ದ ಹಾಗೆ ಅಂತ. ಆದರೆ ಆ ಬೀಜ ಮೊಳಕೆ ಒಡೆದು ಮರ ಆಗಿ ಬಂದಾಗ ಬೀಜಕ್ಕೂ ಮರಕ್ಕೂ ಏನು ಸಂಬಂಧ ಕಾಣಲ್ಲ ನಮ್ಗೆ. ಮರ ಬೇರೆ ರೀತಿಯ ಕಾಣ್ತದೆ, ಬೀಜವಷ್ಟು ಸಣ್ಣದು, ಮರ ಬಹಳ ದೊಡ್ಡದು. ಮರದಲ್ಲಿ ಹೂವಿದೆ, ಎಲೆಗಳಿದ್ದಾವೆ, ಟೊಂಗೆಗಳಿದೆ, ಎಲ್ಲ ಇದೆ. ಬೀಜದಲ್ಲಿ ಇದೆ ನಮ್ಗೆ ಗೊತ್ತಿಲ್ಲ. ಬೀಜಕ್ಕೆ ನೀವು ಗೊಬ್ಬರ ಹಾಕಿದ್ರಿ, ನೀರು ಹಾಕಿದ್ರಿ, ಸೂರ್ಯನ ಬೆಳಕು ಬಂತು, ಅದಕ್ಕೋಸ್ಕರ ಮರ ಬಂತು. ಹಾಗಾಗಿ ಪರಮಾತ್ಮನಿಗೆ ಎಲ್ಲಿ ಗೊಬ್ಬರ ಸಿಕ್ತು ಅಂದ್ರೆ ಸೃಷ್ಟಿ ಬರ್ಬೇಕಾದ್ರೆ ಪರಮಾತ್ಮನಿಗೆ ಯಾವ ಸಾಧನಗಳು ಸಿಕ್ತು? ಆ ಆತ್ಮನಿಗೆ ಏನೇನು ಬೇರೆ ಬೇಕು ಆ ಸೃಷ್ಟಿಯನ್ನು ಮಾಡ್ಬೇಕಾದ್ರೆ? ಬರೀ ಕೇವಲ ಬೀಜದಿಂದ ಪರಮಾತ್ಮ ಇದ್ದ ಸೂಕ್ಷ್ಮ ರೂಪದ ಸೃಷ್ಟಿ ಏನೋ ಆಯ್ತೋ, ಅದಕ್ಕ ಬೀಜದ ಉದಾಹರಣೆಯಲ್ಲಿ ಗೊಬ್ಬರ ಬೇಕು, ನೀರು ಬೇಕು, ಮತ್ತೆ ಸೂರ್ಯನ ಬೆಳಕು ಬೇಕು, ಆಮೇಲೆ ಮರ ಆಗಿ ಬರ್ತದೆ. ಈ ಪ್ರಶ್ನೆ ಬರ್ತದೆ. ಅದಕ್ಕೆ ಉತ್ತರ ಏನು? ಅದಕ್ಕೆ ಬೇರೆ ಬೇರೆ ರೀತಿಯವರು ಬೇರೆ ಬೇರೆ ಹೇಳ್ತಾರೆ. ವೈಜ್ಞಾನಿಕರು ಹೇಳ್ತಾರೆ, ವಿಜ್ಞಾನ ಅವರಿಗೆ ಪರಮಾತ್ಮ ಆತ್ಮ ಅಂದ್ರೆ ಗೊತ್ತಿಲ್ಲ. ಸೃಷ್ಟಿ ಹೇಗಾಯ್ತು ಅಂತ ಕೇಳ್ತೀರಿ. ಸೃಷ್ಟಿ ಆಯ್ತು, ಸೃಷ್ಟಿ ಆಗ್ಬೇಕಾದ್ರೆ ಮುಂಚೆ ಬಿಗ್ ಬ್ಯಾಂಗ್ ಅಂತ ಆಯ್ತು. ಬಿಗ್ ಬ್ಯಾಂಗ್ ಇಂದ ಎಲ್ಲ ಒಂದು ಬಿಗ್ ಬ್ಯಾಂಗ್ ಅಂತ ಹೇಳ್ತೇವೆ, ದೊಡ್ಡ ಎಕ್ಸ್ಪ್ಲೋಷನ್. ಆ ಬಿಗ್ ಬ್ಯಾಂಗ್ ಇಂದ ಸೃಷ್ಟಿ ಆಯ್ತು. ಆತ್ಮನ ಬಗ್ಗೆ ಹೇಳಲ್ಲ ಅವರು. ಬಿಗ್ ಬ್ಯಾಂಗ್ ಇಂದ ಸೃಷ್ಟಿ ಆಯ್ತು. ಸೃಷ್ಟಿಯಲ್ಲಿ ಆ ಬಿಗ್ ಬ್ಯಾಂಗ್ ಟೈಮ್ ಅಲ್ಲಿ ಅಣುಗಳು, ಪರಮಾಣುಗಳು ಇದ್ವು, ಅವು ಸೃಷ್ಟಿಯನ್ನು ಮಾಡಿದವು ಅಂತ ಹೇಳಿದ್ರು. ಆಟಮ್ಸ್, ಮಾಲಿಕ್ಯೂಲ್ಸ್, ಎನರ್ಜಿ. ಬೇರೆ ಫಿಲಾಸಫರ್ಸ್ ಇದ್ದಾರೆ, ಬೇರೆ ದಾರ್ಶನಿಕರಿದ್ದಾರೆ, ವೈಶೇಷಿಕ, ನ್ಯಾಯ, ಆಯ್ತಾ. ಕೆಲವರು ಹೇಳ್ತಾರೆ, ಕೆಲವು ಫಿಲಾಸಫರ್ ಹೇಳ್ತಾರೆ, ಸೃಷ್ಟಿ ಮಾಡಬೇಕಾದ್ರೆ ಪ್ರಕೃತಿ ಬೇಕು, ಪ್ರಕೃತಿ ಇಲ್ಲದೆ ಸೃಷ್ಟಿ ಆಗುದಿಲ್ಲ. ಹಾಗಾಗಿ ಪರಮಾತ್ಮನ ಪ್ರಕೃತಿ ಇತ್ತು ಅಂತ ಹೇಳಿದ್ರು.
ಇನ್ನು ಕೆಲವರು ಹೇಳ್ತಾರೆ ಅಣು ಪರಮಾಣುಗಳಿಂದ ಸೃಷ್ಟಿ ಆಯಿತು ಅಂತ ಹೇಳ್ತಾರೆ. ಸೊ ಸೃಷ್ಟಿಗೆ ಬೇರೆ ಬೇರೆ ರೀತಿಯ ಕಲ್ಪನೆಗಳಿದ್ದಾವೆ. ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿ ನೀವು ಬೀಜದಿಂದ ಮರ ಬಂದ ಹಾಗೆ ಸೃಷ್ಟಿ ಆಯಿತು ಅಂತ ಹೇಳಿದ್ರೆ ನಮ್ಗೆ ಸಂಶಯ ಬರ್ತದೆ. ಪರಮಾತ್ಮನಿಗೆ ಇನ್ನೇನ್ ಬೇಕು ಅದು ಸೃಷ್ಟಿ ಮಾಡ್ಲಿಕ್ಕೆ, ಬೇರೆ ಏನಾದ್ರು ಬೇಕೋ ಅಂತ. ಆಗ ನಾವು ಮೊದಲೇ ಹೇಳ್ಬಿಟ್ಟಿದ್ದೇವೆ, ಪರಮಾತ್ಮ ಅದ್ವಿತೀಯ, ಅದ್ವೈತ, ಅಲ್ಲಿ ಏನು ಇಲ್ಲ. ಅವನು ಗೊಬ್ಬರ ಎಲ್ಲಿ ತರೋದು, ನೀರೆಲ್ಲಿ ತರೋದು ಸೃಷ್ಟಿ ಮಾಡ್ಬೇಕಾದ್ರೆ, ಸೂರ್ಯನ ಬೆಳಕಿನ ತರೋದು, ಅವನ ಅದ್ವೈತ, ಅಲ್ಲಿ ಎರಡು ಬೇರೆ ಏನಿಲ್ಲ. ಆ ಬ್ರಹ್ಮನ್ ಅವನು ಮಾತ್ರ, ಬ್ರಹ್ಮನಲ್ಲಿ ಬೇರೆ ಇಲ್ವೇ ಇಲ್ಲ. ಅದ್ವೈತ, ಅವನು ಅದ್ವೈತ ತತ್ವ. ಅಲ್ಲಿ ಬೇರೆ ಏನ್ ತರ್ಲಿಕ್ಕೆ ಸಾಧ್ಯ? ಅಲ್ಲಿ ಬೇರೆ ಏನು ತರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗ್ಬಿಟ್ಟು ಸೃಷ್ಟಿಗೆ ಪರಮಾತ್ಮನಲ್ಲಿ ಬೇರೆ ಏನೋ ಬೇಕು ಅನ್ನುವ ಕಲ್ಪನೆ ಇಲ್ಲ. ಅವನು ಅದ್ವೈತ, ಆ ಆತ್ಮ ತತ್ವವನ್ನು ಬಿಟ್ಟರೆ ಬೇರೆ ತತ್ವವೇ ಇಲ್ಲ. ಪರಮಾತ್ಮ ಬ್ರಹ್ಮನ್ ಬಿಟ್ಟರೆ ಬೇರೆ ಏನೂ ಇಲ್ಲ. ಹಾಗಾಗ್ಬಿಟ್ಟು ಸೃಷ್ಟಿಗೆ ಬೇರೆ ತರ್ಲಿಕ್ಕೆ ಆಗೋದಿಲ್ಲ. ಏನೇ ಒಂದು ವಸ್ತು ಸೃಷ್ಟಿ ಮಾಡಬೇಕಾದ್ರೆ ನಿಮಿತ್ತ ಕಾರಣ ಬೇಕು, ಉಪಾದಾನ ಕಾರಣ ಬೇಕು. ನಿಮಿತ್ತ ಕಾರಣ ಮತ್ತು ಉಪಾದಾನ ಕಾರಣ ಅಂದ್ರೆ, ಒಂದು ಮಡಕೆ ಮಾಡಬೇಕಾದ್ರೆ ಆ ಮಡಕೆಗೆ ಮಣ್ಣು ಬೇಕು. ಮಡಕೆ ಮಾಡಬೇಕಾದ್ರೆ ಮಣ್ಣು ಬೇಕು. ಮಣ್ಣಿಗೆ ಉಪಾದಾನ ಕಾರಣ ಅಂತ ಹೇಳುದು. ಅಂದ್ರೆ ಉಪಯೋಗ ಆಗ್ಬೇಕದು. ಮಣ್ಣು ಉಪಯೋಗ ಆದ್ರೆ ಮಡಕೆ ಮಾಡ್ಲಿಕ್ಕೆ ಆಗುತ್ತೆ. ಬರೀ ಮಣ್ಣಿನ ಸಾಕಾಗುದಿಲ್ಲ, ಅದ್ರ ಮಾಡ್ಲಿಕ್ಕೆ ಒಬ್ಬ ಬುದ್ಧಿಶಕ್ತಿ ಉಪಯೋಗಿಸ್ಬೇಕು. ಯಾರು? ಕುಂಬಾರ ಬೇಕು. ಅವನಿಗೆ ನಿಮಿತ್ತ ಕಾರಣ ಅಂತ ಹೇಳ್ತೇವೆ. ನಿಮಿತ್ತ ಕಾರಣ ಮತ್ತು ಉಪಾದಾನ ಕಾರಣ ಇದ್ರೆ ಮಾತ್ರ ಒಂದು ಮಡಕೆ ಸೃಷ್ಟಿ ಆಗ್ತದೆ. ಇಲ್ಲದ್ರೆ ಮಡಕೆ ಸೃಷ್ಟಿ ಆಗುದಿಲ್ಲ. ಸೊ ಪರಮಾತ್ಮ ಮಾತ್ರ ಇದ್ದಾನೆ, ಆ ಬ್ರಹ್ಮನ್ ಮಾತ್ರ ಇದ್ದಾನೆ. ಅಲ್ಲಿ ನಿಮಿತ್ತ ಕಾರಣ ಉಪಾದಾನ ಕಾರಣ ಯಾವುದೂ ಇಲ್ಲ. ಅವನೇ ನಿಮಿತ್ತ ಕಾರಣ, ಅವನೇ ಉಪಾದಾನ ಕಾರಣ. ಆ ಬ್ರಹ್ಮ ಚೈತನ್ಯವೇ ನಿಮಿತ್ತ ಮತ್ತು ಉಪಾದಾನ ಕಾರಣ. ಅಲ್ಲಿ ಎರಡಿಲ್ಲ. ಆ ಬ್ರಹ್ಮನೇ ನಿಮಿತ್ತ ಕಾರಣ ಮತ್ತು ಉಪಾದಾನ ಕಾರಣ. ಅಲ್ಲಿ ಮಣ್ಣು ಮಡಕೆ, ಮಣ್ಣು ಏನಾಗುತ್ತೆ? ಕುಂಬಾರ ಇದ್ದಾನೆ, ಮಣ್ಣು ಇದೆ, ಅಂದ್ರೆ ಅಲ್ಲಿ ದ್ವೈತ ಬಂದ್ಬಿಡ್ತು, ಎರಡು ಬಂದ್ಬಿಡ್ತು. ಕುಂಬಾರ ಬೇಕು ಮಡಕೆ ಮಾಡ್ಬೇಕಾದ್ರೆ. ನಿಮಿತ್ತ ಕಾರಣ ಕುಂಬಾರ, ಮಣ್ಣು ಉಪಾದಾನ ಕಾರಣ, ಅಲ್ಲಿ ಎರಡು ಬೇಕು. ಆಮೇಲೆ ಮಡಿಕೆ ಸೃಷ್ಟಿ ಆಗ್ತದೆ. ಅಲ್ಲಿ ದ್ವೈತ ಬಂತು. ಆದರೆ ಬ್ರಹ್ಮನ್ನಲ್ಲಿ, ಆ ಬ್ರಹ್ಮ ತತ್ವದಲ್ಲಿ ದ್ವೈತ ಇಲ್ಲ. ನಿಮಿತ್ತ ಕಾರಣ ಉಪಾದಾನ ಕಾರಣ ಎರಡೂ ಬ್ರಹ್ಮನೇ, ಬೇರೆ ಎರಡಿಲ್ಲ ಅಲ್ಲಿ. ಆ ನಿಮಿತ್ತ ಕಾರಣ ಮತ್ತು ಉಪಾದಾನ ಕಾರಣಗಳು ಬ್ರಹ್ಮನೇ ಆಗಿದ್ದ ಮೇಲೆ ಸೃಷ್ಟಿ ಆಯಿತು. ಹಾಗೆ ಸೃಷ್ಟಿ ಕೂಡ ಬ್ರಹ್ಮನಿಂದ ಬೇರೆ ಆಗಲಿ ಸಾಧ್ಯ ಇಲ್ಲ. ಈಗ ಒಂದು ನೋಡಿ, ಮಡಕೆ ಕಾಣ್ತದೆ, ಒಂದು ಮಣ್ಣಿನ ಪಾತ್ರೆ ಕಾಣ್ತಾ ಇದೆ. ಪಾತ್ರೆಗೆ ಒಂದು ನಾಮ ರೂಪಗಳಿದ್ದಾವೆ. ಇಲ್ಲಿ ನಿಮ್ಗೆ ಏನ್ ಕಾಣ್ತಾ ಇದೆ? ಒಂದು ಪಾತ್ರೆ, ಒಂದು ಲೋಟ. ಅಲ್ಲಿ ನಿಮ್ಗೆ ಲೋಟ ಕಾಣ್ತಾ ಇದೆಯಾ? ಹೌದು. ಲೋಟ ಯಾವ್ದ್ರಿಂದ ಆಗಿದೆ? ಮಣ್ಣಿನಿಂದ ಆಗಿದೆ. ಲೋಟ ಮಣ್ಣಿನಿಂದ ಆದ್ರೆ ನಿಮಗೆ ಲೋಟ ಇದೆಯೋ ಅಲ್ಲಿ ಮಣ್ಣಿದೆಯೋ? ಅಲ್ಲಿ ಮಣ್ಣೇ ಇರುವುದು. ನೀವು ಲೋಟ ಅಂತ ಹೆಸರಿಡ್ತಿದ್ದೀರ, ಯಾಕೆ? ನಾಮರೂಪಗಳಿಗೆ, ನಾಮರೂಪಗಳಿಗೆ ಲೋಟ ಅಂತ ಹೇಳ್ತಿದ್ದೀರ. ಆದ್ರೆ ಏನ್ ನೋಡ್ತಾ ಇದ್ದೀವಿ? ಮಣ್ಣೆ ನೋಡ್ತಾ ಇರೋದು. ಮಣ್ಣಿನ ಲೋಟ ಬರೀ ಮಣ್ಣೆ. ಹಾಗಿದ್ರೆ ಆ ಸೃಷ್ಟಿಗೆ ನಿಮಿತ್ತ ಕಾರಣ ಉಪಾದಾನ ಕಾರಣ ಎರಡೂ ಬ್ರಹ್ಮನೇ ಆಗಿದ್ರೆ ನೀವು ಸೃಷ್ಟಿ ಏನ್ ನೋಡ್ತಿದ್ರೆ ಅದು ಬ್ರಹ್ಮನೇ. ನಾಮರೂಪಗಳು ಕೇವಲ ಆಕಾರ. ಲೋಟಕ್ಕೆ, ಮಣ್ಣಿಗೆ ನಾಮರೂಪಗಳನ್ನು ಕೊಟ್ರೆ ಸೃಷ್ಟಿ ಅಂತ ಹೇಳಿದ್ರೆ ಅಲ್ಲಿ ಇರೋದು ಬರೀ ಮಣ್ಣು, ನಾಮರೂಪಗಳು ಮತ್ತು ಒಂದು ಕೆಲಸ ನಡೀತದೆ, ನೀರು ಕುಡ್ಲಿಕ್ಕೆ ಆಗ್ತದೆ. ಆದ್ರೆ ಅಲ್ಲಿರೋದು ಮಣ್ಣೆ. ನೀವು ಅದನ್ನು ಮಣ್ಣು ಅಂತ ನೋಡ್ಬೋದು ಅಥವಾ ಲೋಟ ಅಂತ ನೋಡ್ಬೋದು. ನಾಮರೂಪಗಳಿಗೆ ಮುಖ್ಯ ಪ್ರಾಮುಖ್ಯತೆ ಕೊಟ್ಟರೆ ಲೋಟ ಅಂತ ಹೇಳ್ತೀರಾ. ಅದರ ವಸ್ತುಸ್ಥಿತಿಯನ್ನು, ವಸ್ತುತ್ವವನ್ನು ನೋಡಿದ್ರೆ ಅದನ್ನು ಮಣ್ಣು ಅಂತ ಹೇಳ್ತೀರಾ. ಹಾಗಾಗ್ಬಿಟ್ಟು ಈ ಸೃಷ್ಟಿಯನ್ನ ನಾಮರೂಪಗಳಿಗೆ ಪ್ರಾಮುಖ್ಯತೆ ಕೊಟ್ರೆ ನೀವು ಪ್ರಪಂಚ ಅಂತ ಕರಿತೀರ.
ಆದ್ರೆ ಅದರ ಹಿಂದೆ ಸತ್ವ ಏನು ಅಂತ ನೋಡಿದ್ರೆ ಅದು ಬ್ರಹ್ಮನೇ. ನಿಮಗೆ ಸೃಷ್ಟಿಗೆ ಏನ್ ಕಾಣ್ತಾ ಇದೆ, ಕೇಳ್ತಾ ಇದೆ, ನೋಡ್ತಾ ಇದ್ರೆ ಅದು ಬ್ರಹ್ಮನೇ, ಅದು ಆತ್ಮನೇ. ಹೇಗೆ ಮಣ್ಣಿನ ಲೋಟ ಮಣ್ಣೇ, ಹಾಗೆ ನಾಮ ರೂಪಗಳಿಂದ ಕಾದ ಸೃಷ್ಟಿ ಅದು ಬ್ರಹ್ಮನೇ, ಬ್ರಹ್ಮನನ್ನು ಬಿಟ್ಟು ಬೇರೆ ಅಲ್ಲ. ಈ ನಾಮ ರೂಪಗಳಿಗೆ ಮಾಯೆ ಅಂತ ಹೇಳುದು, ನಾಮ ರೂಪಗಳಿಗೆ ಮಾಯೆ ಅಂತ ಹೇಳುದು. ಆ ಮಾಯೆ ಸೂಕ್ಷ್ಮ ರೂಪದಲ್ಲಿ ಬ್ರಹ್ಮನಲ್ಲಿತ್ತು. ಆ ಮಾಯೆ ಸೂಕ್ಷ್ಮ ರೂಪದಲ್ಲಿ ಬ್ರಹ್ಮದ್ದು ಪ್ರಪಂಚ ಆಗಿ ಕಾಣ್ತಾ ಇದೆ. ಪ್ರಪಂಚ ಆಗಿ ಕಂಡರೂ ಆ ಪ್ರಪಂಚದ ಹಿಂದೆ ಅದು ಪ್ರಪಂಚದ ವಸ್ತು ಯಾವ್ದಂದ್ರೆ ಬ್ರಹ್ಮನೇ. ನಾವು ಏನೇ ಪ್ರಪಂಚ ಅಂತ ಹೇಳ್ತೇವೆ, ಅದು ಪ್ರಪಂಚಕ್ಕೆ 5 ಗುಣಗಳು, ಇಡೀ ವಿಶ್ವಕ್ಕೆ 5 ಗುಣಗಳು: ಅಸ್ಥಿ, ಭಾತಿ, ಪ್ರಿಯಂ, ನಾಮ, ರೂಪ. ಪ್ರಪಂಚದಲ್ಲಿ ಎಲ್ಲಾ ವಸ್ತುಗಳಿಗೆ 5 ಗುಣಗಳಿದ್ದಾವೆ. ನಾಮ ರೂಪ, ಪ್ರಪಂಚದಲ್ಲಿ ಒಂದೊಂದು ವಸ್ತು ಇದೆ. ಸೂರ್ಯ ಇದ್ದಾನೆ, ಚಂದ್ರ ಇದ್ದಾನೆ, ನಕ್ಷತ್ರ ಇದೆ, ಎಲ್ಲವೂ ನಾಮ ರೂಪಗಳು. ಆಯ್ತಾ? ಆ ನಾಮ ರೂಪಗಳು ಕೇವಲ ಕಾಣ್ಲಿಕ್ಕೆ ಮಾತ್ರ, ತೋರ್ಲಿಕ್ಕೆ ಮಾತ್ರ. ಅಲ್ಲಿ ಇರುವುದೇನು? ಅಸ್ತಿತ್ವ. ಸೂರ್ಯ ಇದ್ದಾನೆ, ಚಂದ್ರ ಇದ್ದಾನೆ, ಭೂಮಿ ಇದೆ, ನಕ್ಷತ್ರ ಇದೆ. ಆ ಅಸ್ತಿತ್ವ ಸೂರ್ಯನ ರೂಪದಲ್ಲಿ ಕಾಣ್ತಾ ಇದೆ, ಆ ಅಸ್ತಿತ್ವ ಚಂದ್ರನ ರೂಪದಲ್ಲಿ ಕಾಣ್ತಾ ಇದೆ, ಆ ಅಸ್ತಿತ್ವ ನಕ್ಷತ್ರ ರೂಪದಲ್ಲಿ ಕಾಣ್ತಾ ಇದೆ. ಹಾಗಾಗಿರೋದೇನು? ಅಲ್ಲಿ ಅಸ್ತಿತ್ವ ಮಾತ್ರ ನಮಗೆ ಕಾಣ್ತಾ ಇರೋದು. ಅಸ್ತಿತ್ವ ಬೇರೆ ಬೇರೆ ರೂಪದಲ್ಲಿ ಕಾಣ್ತಾ ಇದೆ. ನಾಮ ರೂಪಗಳನ್ನು ಬಿಟ್ಟರೆ ಅಲ್ಲಿ ಅಸ್ತಿತ್ವ ಮಾತ್ರ. ಆ ಅಸ್ತಿತ್ವಕ್ಕೆ ಬ್ರಹ್ಮ ಅಂತ ಹೇಳುದು. ಆ ಬ್ರಹ್ಮ ಅಂದ್ರೆ ಅಸ್ತಿತ್ವ. ಭಾತಿ ಅಂದ್ರೆ ಅದು ಕಾಣ್ತಾ ಇದೆ, ನನ್ನ ಅರಿವಿಗೆ ಬರ್ತಾ ಇದೆ, ಆ ಅರಿವಿನಲ್ಲಿ ಬೆಳಗ್ತಾ ಇದೆ. ಭಾತಿ ಅಂದ್ರೆ ಬೆಳಗು. ಆ ನನ್ನ ಅರಿವಿನ ಬೆಳಕು ಆ ವಸ್ತುವಿನ ಮೇಲೆ ಬಿದ್ದಾಗ ಪ್ರತಿಭಾತಿ ಅಂದ್ರೆ ಪ್ರತಿಫಲನ ಆಗ್ತದೆ. ಸೂರ್ಯನ ಬೆಳಕು ಒಂದು ವಸ್ತುವಿನ ಮೇಲೆ ಬಿದ್ದಾಗ ಅದು ಪ್ರತಿಫಲನ ಆಗ್ತದೆ, ಅವೆಲ್ಲ ವಸ್ತು ಕಾಣೋದು. ಸೊ ಹಾಗಾಗಿ ನಮ್ಗೆ ವಸ್ತು ಕಾಣ್ತಾ ಇಲ್ಲ, ಸೂರ್ಯನ ಪ್ರತಿಫಲನ ಕಾಣ್ತಾ ಇದೆ. ಸೊ ಹಾಗಾಗ್ಬಿಟ್ಟು ಪ್ರಪಂಚದಲ್ಲಿ ಏನೇನು ವಸ್ತು ಕಾಣ್ತಾ ಇದೆ, ನನ್ನ ಅರಿವಿನ ಬೆಳಕಿನಲ್ಲಿ ಕಾಣ್ತಾ ಇದೆ. ಅರಿವಿಗೆ ಭಾತಿ ಅಂತದ್ದು. ಭಾತಿ ಅಂದ್ರೆ ಹೊಳಿತದೆ, ಅರಿವು ಬೆಳಗ್ತಾ ಇದೆ. ಪ್ರಪಂಚ ಆ ಬೆಳಕಿನಲ್ಲಿ ಕಾಣ್ತಾ ಇದೆ, ಅದಕ್ಕೆ ಪ್ರತಿಭಾತಿ ಅಂತ. ಪ್ರಪಂಚದ ಎಲ್ಲಾ ವಸ್ತುಗಳು ನನಗೆ ಪ್ರಿಯ, ಬೇಕು ಅನ್ಸ್ತದೆ. ಯಾಕೆ ಬೇಕನ್ಸ್ತದೆ? ನಂಗೆ ಸಂತೋಷ ಕೊಡ್ತದೆ ಅಂತ. ಸೊ ಹಾಗಾಗ್ಬಿಟ್ಟು ಅಸ್ಥಿ, ಭಾತಿ, ಪ್ರಿಯಂ, ಇದು 3 ಆತ್ಮನ ಸ್ವರೂಪ, ನನ್ನ ಸ್ವರೂಪ. ಅಸ್ಥಿಗೆ ಸತ್ ಅಂತ ಹೇಳ್ತೇವೆ, ಭಾತಿಗೆ ಚಿತ್ ಅಂತ ಹೇಳ್ತೇವೆ, ಪ್ರಿಯಂಗೆ ಆನಂದ ಅಂತ ಹೇಳ್ತೇವೆ. ಸತ್, ಚಿತ್, ಆನಂದ ನನ್ನ ಸ್ವರೂಪ. ನಾಮ ರೂಪಗಳು ಪ್ರಪಂಚ. ಆ ನಾಮ ರೂಪಗಳಿಗೆ ಸತ್ಯ ಇಲ್ಲ, ನಾಮ ರೂಪಗಳು ನಿತ್ಯ. ಅದು ಕಾಣ್ತವೆ, ಮರೆಯಾಗ್ತದೆ. ನಾಮ ರೂಪಗಳು ಬರ್ತಾವೆ, ಹೋಗ್ತವೆ. ಹೂ ಕಾಣ್ತದೆ, ಅದು ಮರೆಯಾಗ್ತದೆ. ಸೂರ್ಯ ಕಾಣ್ತಾನೆ, ಮರೆಯಾಗ್ತಾನೆ. ನಾಮ ರೂಪಗಳು ಕಾಣ್ತವೆ, ಮರೆಯಾಗ್ತವೆ. ಅಸ್ಥಿ, ಭಾತಿ, ಪ್ರಿಯಂ ನಾಮ ರೂಪಾತ್ಮಕ ಪ್ರಪಂಚ. ಹಾಗಾದ್ರೆ ಅಸ್ಥಿ, ಭಾತಿ, ಪ್ರಿಯಂ ಅಂದ್ರೆ ಇದು 3 ನಾನು, ಆತ್ಮ, ಸತ್, ಚಿತ್, ಆನಂದ. ನಾಮ ರೂಪಗಳು ಬದಲಾಗ್ತಾ ಇರ್ತವೆ. ನನಗೆ ಬೇರೆ ಬೇರೆ ಕಾಣ್ತದಪ್ಪ. ಒಂದು ಹೂ ಕಾಣ್ತದೆ ಬೆಳಿಗ್ಗೆ, ಅದು ಸ್ವಲ್ಪ ಹೊತ್ತಲ್ಲಿ ಒಣಗಿ ಹೋಗ್ತದೆ. ನಾಮ ರೂಪಗಳು ಬದಲಾಗ್ತಾ ಇರ್ತವೆ. ಅದ್ರ ಅಸ್ಥಿ, ಭಾತಿ, ಪ್ರಿಯಂ ನನ್ನ ಅಸ್ತಿತ್ವ ಬದಲಾಗುವುದಿಲ್ಲ. ಆ ಬದಲಾಗದ ಅಸ್ತಿತ್ವ ಅದೇ ಬ್ರಹ್ಮ ಸ್ವರೂಪ. ಒಂದು ರೀತಿ ಹೇಳ್ಬೇಕಾದ್ರೆ ಬ್ರಹ್ಮ ಅಂದ್ರೆ ಒಂದು ಸಿನಿಮಾ ಸ್ಕ್ರೀನ್ ಇದ್ದ ಹಾಗೆ. ಸಿನಿಮಾ ಸ್ಕ್ರೀನು ಯಾವಾಗಲೂ ಬದಲಾಗುವುದಿಲ್ಲ. ಆ ಸ್ಕ್ರೀನ್ ಮೇಲೆ ಬೇರೆ ಬೇರೆ ಸಿನಿಮಾಗಳು ಬರ್ತವೆ, ಹೋಗ್ತವೆ. ಸೊ ಹೀಗೆ ಇದ್ಯಾಕೆ ಈ ಪ್ರಶ್ನೆ ಬಂತು? ನಿಮಿತ್ತ ಕಾರಣ ಮತ್ತು ಉಪಾದಾನ ಕಾರಣ. ಆ ಬ್ರಹ್ಮನಿಂದ ಆದ ಸೃಷ್ಟಿಗೆ ಬ್ರಹ್ಮನೇ ನಿಮಿತ್ತ ಕಾರಣ, ಬ್ರಹ್ಮನೇ ಉಪಾದಾನ ಕಾರಣ. ಮಣ್ಣು ಅವನೇ, ಕುಂಬಾರನು ಅವನೇ. ಅಲ್ಲಿ ಬೇರೆ ಎರಡಿಲ್ಲ, ದ್ವೈತ ಇಲ್ಲ. ಸೃಷ್ಟಿ ಬ್ರಹ್ಮನಿಂದ ಬೇರೆ ಆಗ್ಬಿಟ್ರೆ ದ್ವೈತ ಬಂತು. ಸೃಷ್ಟಿಕರ್ತ ಮತ್ತು ಸೃಷ್ಟಿ ಎರಡು ಬಂದ್ಬಿಟ್ರೆ ದ್ವೈತ ಆಗ್ಬಿಡ್ತು. ಅಲ್ಲಿ ದ್ವೈತ ಇಲ್ಲ. ಮಣ್ಣು ಮತ್ತು ಪಾತ್ರೆ ಎರಡು ಬೇರೆ ಇಲ್ಲ. ಆ ಮಣ್ಣೇ ಪಾತ್ರೆಯಾಗಿ ಕಾಣ್ತಾ ಇದೆ. ಆ ಮಣ್ಣೇ ಪಾತ್ರೆಯಾಗಿ ಕಾಣ್ತಾ ಇದೆ. ಸೃಷ್ಟಿಕರ್ತನೇ ಸೃಷ್ಟಿಯಾಗಿ ಕಾಣ್ತಾ ಇದ್ದಾನೆ. ಆ ಸೃಷ್ಟಿಕರ್ತನಿಗೆ ಈಶ್ವರ ಅಂತ ಹೇಳುದು, ಆ ಈಶ್ವರನೇ ಪ್ರಪಂಚ ಆಗಿ ಕಾಣ್ತಾ ಇದ್ದಾನೆ.
ಆ ಈಶ್ವರನೇ ಪ್ರಪಂಚದ ರೂಪದಲ್ಲಿ ನಾಮರೂಪಗಳಲ್ಲಿ ಕಾಣ್ತಾ ಇದ್ದಾನೆ. ನಾಮರೂಪ ಸತ್ಯ ಅಲ್ಲ, ಅದರ ಹಿಂದಿರೋ ಬ್ರಹ್ಮ ಸತ್ಯ. ಸೊ ಹಾಗಾಗ್ಬಿಟ್ಟು ಬ್ರಹ್ಮನ್ ಎಲ್ಲಿ ಹುಡುಕ್ತೀರಾ? ಏನೇನು ನಿಮ್ಗೆ ಕಾಣ್ತಾ ಇದೆ ಅದು ಬ್ರಹ್ಮನ ರೂಪವೇ, ಆ ಪರಮಾತ್ಮನ ರೂಪವೇ ನಿಮಗೆ ಕಾಣ್ತಾ ಇದೆ. ಹೇಗೆ? ವಿಶ್ವದ ರೂಪದಲ್ಲಿ. ಅದಕ್ಕೆ ವಿಷ್ಣು ಸಹಸ್ರನಾಮದಲ್ಲಿ ಮೊದಲನೇ ಭಗವಂತನ ಹೆಸರು ವಿಶ್ವಂ ವಿಷ್ಣು ವಷಟ್ಕಾರೋ ಭೂತ ಭವ್ಯ ಭವತ್ ಪ್ರಭು. ಈ ವಿಶ್ವ ಇದೆಯಲ್ಲ ಅದು ವಿಷ್ಣುವಿನ ರೂಪ. ವಿಷ್ಣು ಯಾರು? ಸತ್ ಚಿತ್ ಆನಂದ, ಅಸ್ತಿತ್ವ, ಅರಿವು ಮತ್ತು ಆನಂದ ಸ್ವರೂಪ. ಆ ಸತ್ ಚಿತ್ ಆನಂದ ನಮ್ಮ ಕಣ್ಣಿಗೆ ಕಾಣುವುದಿಲ್ಲ. ಸತ್ ಚಿತ್ ಆನಂದ ನಮ್ಮ ಮನಸ್ಸು ಬುದ್ಧಿಗಳಿಗೆ ಮೀರಿದ ತತ್ವ, ಅದು ಸತ್ ಚಿತ್ ಆನಂದ. ಆದ್ರೆ ಕಾಣ್ತಾ ಇರೋದು ನಾಮ ರೂಪಗಳಲ್ಲಿ ಕಾಣ್ತಾ ಇರೋದು ಪ್ರಪಂಚ. ಆ ನಾಮ ರೂಪದಲ್ಲಿ ಪ್ರಪಂಚ ಕಾಣ್ತಾ ಇದೆ, ಅದು ಆ ಆತ್ಮನ ಸ್ವರೂಪವೇ. ಸಚ್ಚಿದಾನಂದ ಆತ್ಮನೇ ಆ ರೂಪದಲ್ಲಿ ಕಾಣ್ತಾ ಇದ್ದಾನೆ. ಕಾಣ್ತಾ ಇರೋದು ಸತ್ಯ ಅಲ್ಲ. ಸತ್ಯ ಕಣ್ಣಿಗೆ ಕಾಣುವುದಿಲ್ಲ. ಒಂದು ಹಗ್ಗ ಹಾವಾಗಿ ಕಾಣ್ತಾ ಇದೆ, ಹಗ್ಗ ಹಾವಾಗಿ ಕಾಣ್ತಾ ಇದೆ, ನೋಡಿದ್ರೆ ಹೆದರಿಕೆ ಆಗ್ತದೆ. ಅದನ್ನು ಗಮನಿಸಿ ನೋಡಿದಾಗ ಅಲ್ಲಿ ಹಗ್ಗ ಇದೆ, ಅಲ್ಲಿ ಹಾವಿಲ್ಲ. ಹಾಗೆ ಈ ಸೃಷ್ಟಿ ಇದು ಹಾವಿಗೆ ಹೋಲಿಕೆ ಕೊಡ್ತಾರೆ. ನಾಮ ರೂಪಗಳು ಹಾವು, ಹಗ್ಗ ಸತ್ ಚಿತ್ ಆನಂದ ಆತ್ಮ. ಅಂದ್ರೆ ಯಾರು? ಅದು ನಾನು, ನಿಜವಾದ ನಾನು, ಆತ್ಮಸ್ವರೂಪಿ ನಾನು. ಈ ಆತ್ಮಸ್ವರೂಪಿ ನನ್ನ ಮೇಲೆ ದೇಹ ಆರೋಪ ಆದಾಗ ಜೀವ, ಪಂಚಭೂತಗಳ ಆರೋಪ ಆದಾಗ ಪ್ರಪಂಚ. ಹಗ್ಗ ಆತ್ಮ, ಹಾವು ದೇಹ ಮನಸ್ಸು ಬುದ್ಧಿ ಪ್ರಪಂಚ. ಈ ಹಾವು ನಿಜ ಅಲ್ಲ, ಹಾವು ಮಿಥ್ಯ. ಯಾಕಂದ್ರೆ ಅದು ಕಾಣ್ತದೆ, ಮರೆಯಾಗ್ತದೆ. ಮಡಕೆಯಲ್ಲಿ ಮಣ್ಣನ್ನು ತೆಗೆದುಬಿಟ್ರೆ ಮಡಕೆ ಅಂತ ಇಲ್ಲ. ನಾಮರೂಪಗಳು ಕೇವಲ ಮಿಥ್ಯ. ಮಡಕೆಯನ್ನು ನಾಮರೂಪ ಮಿಥ್ಯ, ಮಡಕೆನೇ ಸತ್ಯ, ಮಣ್ಣೇ ಸತ್ಯ. ಬಂಗಾರದ ಒಡವೆಯಲ್ಲಿ ನೆಕ್ಲೆಸ್ ಇದೆ, ಚೈನ್ ಇದೆ, ಉಂಗುರ ಇದೆ, ಅವೆಲ್ಲೂ ಬಂಗಾರದ ರೂಪಗಳು. ಅದನ್ನ ರೂಪ ತೆಗೆದುಬಿಟ್ರೆ ಆ ರೂಪಕ್ಕೆ ಅಸ್ತಿತ್ವ ಇಲ್ಲ, ಅದು ಮಿಥ್ಯ. ಅಸ್ತಿತ್ವ ಇರೋದು ಬಂಗಾರಕ್ಕೆ. ನೀವು ನೆಕ್ಲೆಸ್ ತಗೋಬೇಕಾದ್ರೆ ನೆಕ್ಲೆಸ್ ಎಷ್ಟು 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 ಗ್ರಾಮ ಅಂತ ಕೇಳಿದ್ರೆ ನೀವು ಕೇಳ್ತಾ ಇರೋದು ನೆಕ್ಲೆಸ್ ತೂಕ ಅಲ್ಲ, ಬಂಗಾರದ ತೂಕ. ಹಾಗಾಗ್ಬಿಟ್ಟು ಸೃಷ್ಟಿ ಅನ್ನೋದು ಆತ್ಮನ ರೂಪ. ನಾಮ ರೂಪಗಳಿಗೆ ಮರೆಯಾಗಬೇಡಿ. ನಾಮ ರೂಪಗಳ ಹಿಂದಿರುವ ಆತ್ಮತತ್ವ ಅಸ್ತಿ ಭಾತಿ ಪ್ರಿಯಂ ಸತ್ ಚಿತ್ ಆನಂದ ಆತ್ಮನ್ನ ಕಾಣಬೇಕು. ಈಗ ನಮಗೆ ಒಂದು ಸಂಶಯ ಬರ್ತದೆ. ಏನ್ ಸಂಶಯ ಬರ್ತದೆ? ಅದೇನೋ ಸರಿ ಸ್ವಾಮಿ ನೀವು ಹೇಳಿದ್ದು, ಏನೋ ಮಣ್ಣಿನ ಮಡಕೆ, ಮಣ್ಣು ಮತ್ತು ಮಡಕೆ, ಮಡಕೆ ನಾಮ ರೂಪಗಳು ತಿಳಿದ್ರೆ ಮಣ್ಣು ಮಾತ್ರ ಇರೋದು. ಅಂದ್ರೆ ನಾನು ನೋಡ್ತಾ ಇರೋದು ಮಣ್ಣೆ. ಆದ್ರೆ ಸೃಷ್ಟಿಯಲ್ಲಿ ನಮ್ಮ ಪರಮಾತ್ಮ ಕಾಣ್ತಾ ಇಲ್ಲ. ಸೃಷ್ಟಿಯಲ್ಲಿ ಪರಮಾತ್ಮ ಕಾಣ್ತಾ ಇಲ್ಲ. ಸೃಷ್ಟಿಯಲ್ಲಿ ವೈವಿಧ್ಯತೆ ಇದೆ. ಅಲ್ಲಿ ಕೆಲವು ಜೀವ ಇದೆ, ಸಜೀವ ಇದೆ, ನಿರ್ಜೀವ ಇದೆ. ಪರಮಾತ್ಮ ಗುಡ್ಡ ಅಂತ ಹೇಳ್ತೀರಾ, ನಿರ್ಜೀವ ಗುಡ್ಡ ಅಂತ ಹೇಳ್ತೀರೋ? ಪರಮಾತ್ಮ ಚೈತನ್ಯ ಸ್ವರೂಪ ತಾನೆ. ಅಲ್ಲಿ ವೈವಿಧ್ಯತೆ ಕಾಣ್ತಾ ಇದೆ ಸೃಷ್ಟಿಯಲ್ಲಿ. ಬಂಗಾರ ನೆಕ್ಲೆಸ್ ಅಲ್ಲಿ ಬಂಗಾರ ಕಾಣ್ತಾ ಇದೆ ನಮ್ಗೆ. ಆ ಬಂಗಾರಕ್ಕೂ ನೆಕ್ಲೆಸಿಗೂ ವ್ಯತ್ಯಾಸ ಇಲ್ಲ, ಕಾಣ್ತಾ ಇದೆ, ಬಂಗಾರ ಗೊತ್ತಾಗ್ತಾ ಇದೆ. ಈ ಸೃಷ್ಟಿಯಲ್ಲಿ ಆತ್ಮ ಎಲ್ಲಿದ್ದಾನೆ? ಸೃಷ್ಟಿಯಲ್ಲಿ ಎಲ್ಲೆಲ್ಲೂ ಆತ್ಮ ಅಡಗಿದ್ದೇನೆ, ಎಲ್ಲೆಲ್ಲೂ ಆತ್ಮತತ್ವ ಅಡಗಿದೆ. ಎಲ್ಲ ನೀವು ನೋಡ್ತಾ ಇರೋದೇ ಅಲ್ಲವೇ ಆತ್ಮತತ್ವವೇ. ಸೂರ್ಯ ಇದ್ದಾನೆ, ಚಂದ್ರ ಇದ್ದಾನೆ, ನಕ್ಷತ್ರ ಇದೆ, ಆ ಇರುವಿಕೆ ಇದೆಯಲ್ಲ ಅದು ಅಸ್ತಿತ್ವ, ಸತ್. ಅದು ನನ್ನ ಅರಿವಿಗೆ ಬರ್ತಾ ಇದೆಯಲ್ಲ ಅದು ಚಿತ್, ಅದು ಅನಂತ. ಅದಕ್ಕೋಸ್ಕರ ಆನಂದ, ಸತ್ ಚಿತ್ ಆನಂದವೇ ನಮಗೆ ಸೃಷ್ಟಿಯ ರೂಪದಲ್ಲಿ ಕಾಣ್ತಾ ಇದೆ. ನಾಮ ರೂಪಗಳನ್ನು ಬಿಟ್ಬಿಟ್ರೆ ನಮ್ಗೆ ಇರುವುದು ಪರಮಾತ್ಮನೇ ಕಾಣ್ತಾ ಇದ್ದಾನೆ, ಆತ್ಮವೇ ಕಾಣ್ತಾ ಇದೆ ಈ ಸೃಷ್ಟಿಯ ರೂಪದಲ್ಲಿ.
ಆ ಆತ್ಮತತ್ವ ಸಜೀವ ಮತ್ತು ನಿರ್ಜೀವ ವಸ್ತುಗಳಲ್ಲಿ ಬೇರೆ ಬೇರೆ ರೀತಿ ಕಾಣ್ತದೆ. ಸಜೀವ ವಸ್ತುಗಳಲ್ಲಿ ಅಂದ್ರೆ ನನ್ನಂತ ಜೀವಿಗಳಲ್ಲಿ ಅದು ಸತ್ ಮತ್ತು ಚಿತ್ ಚೈತನ್ಯವಾಗಿ ಮೂಡಿ ಬರ್ತಾ ಇದೆ. ನನಗೆ ಚೈತನ್ಯ ಇದೆ, ನನಗೆ ಅರಿವಿದೆ. ಆ ಕಲ್ಲಿಗೆ ಅರಿವಿಲ್ಲ. ಆ ಕಲ್ಲಿನಲ್ಲಿ ಆ ಆತ್ಮತತ್ವ ಕೇವಲ ಅಸ್ತಿತ್ವವಾಗಿ ಕಂಡು ಬರ್ತಾ ಇದೆ. ನನ್ನಲ್ಲಿ ಸತ್ ಚಿತ್ ಚೈತನ್ಯ ರೂಪದಲ್ಲಿ ಕಾಣ್ತಾ ಇದೆ. ಯಾಕಂದ್ರೆ ನನ್ನಲ್ಲಿ ಮನಸ್ಸು ಇದೆ, ಸೂಕ್ಷ್ಮವಾದ ಮನಸ್ಸು ಇದೆ. ಆ ಒಂದೇ ಆತ್ಮತತ್ವ, ಪರಮಾತ್ಮ ತತ್ವ ಸೂರ್ಯ ಇದ್ದ ಹಾಗೆ, ಸೂರ್ಯನ ಬೆಳಕು ನದಿಯಲ್ಲಿ ಬಿದ್ದಾಗ ಬೆಳಕಾಗ್ತದೆ, ಕೆರೆಯಲ್ಲಿ ಬಿದ್ದಾಗ ಬೆಳಕಾಗ್ತದೆ, ಕಲ್ಲಿನಲ್ಲಿ ಬಿದ್ದಾಗ ಪ್ರತಿಫಲನ ಆಗ್ತದೆ, ಮಣ್ಣಿನಲ್ಲಿ ಪ್ರತಿಫಲನ ಆಗ್ತದೆ. ಆ ಪ್ರತಿಫಲನಕ್ಕೆ ರೂಪ ಬೇರೆ ಬೇರೆ. ಅದೇ ರೀತಿ ಪರಮಾತ್ಮ ತತ್ವ ಮಾಯೆಯಲ್ಲಿ ಪ್ರತಿಫಲನ ಆದಾಗ ಸತ್ವಗುಣ, ರಜೋಗುಣ, ತಮೋಗುಣದ ಅಂಶದ ಮೇಲೆ ಆ ಬೇರೆ ಬೇರೆ ಸ್ವಭಾವಗಳು ವ್ಯಕ್ತ ಆಗ್ತವೆ. ಜೀವಿಗಳಲ್ಲಿ ಅಂದ್ರೆ ಜೀವಿಯಾದ ನನ್ನಲ್ಲಿ ಅದು ಸತ್ ಚಿತ್ತಾಗಿ ವ್ಯಕ್ತ ಆಗ್ತದೆ. ಕಲ್ಲಿನಲ್ಲಿ ಕೇವಲ ಸತ್ ಅಂದ್ರೆ ಅಸ್ತಿತ್ವವಾಗಿ ವ್ಯಕ್ತ ಆಗ್ತದೆ. ಹಾಗಾಗ್ಬಿಟ್ಟು ಪ್ರಪಂಚ ಅಂತ ನಾನು ಏನ್ ನೋಡ್ತೇನೆ ಅದು ಆತ್ಮನ ಸ್ವರೂಪವೇ. ಪ್ರಪಂಚ ಅಂದ್ರೆ ಆ ಆತ್ಮನೇ, ಬ್ರಹ್ಮನೇ ಪ್ರಪಂಚವಾಗಿ ಕಾಣ್ತಾ ಇದ್ದಾನೆ. ಆ ವಿಷ್ಣುವೇ ವಿಶ್ವವಾಗಿ ಕಾಣ್ತಾ ಇದ್ದಾನೆ. ಅದಕ್ಕೋಸ್ಕರ ನಮ್ಮಲ್ಲಿ ಪ್ರಕೃತಿಯ ಎಲ್ಲ ವಸ್ತುಗಳಿಗೆ ಗೌರವ ಕೊಡ್ತೇವೆ. ಯಾಕಂದ್ರೆ ಅದು ಆ ವಸ್ತು ಬ್ರಹ್ಮನಿಗಿಂತ ಬೇರೆ ಅಲ್ಲ. ಬ್ರಹ್ಮನಿಂದ ವ್ಯಕ್ತ ಆದ್ದೆಲ್ಲ ಬ್ರಹ್ಮ ಸ್ವರೂಪವೇ. ಗಂಗಾ ನದಿಗೆ ನಾವು ವಿಷ್ಣು ಪಾದ ಸಮೋದ್ಭವಂ ಅಂದ್ರೆ ವಿಷ್ಣುವಿನ ಪಾದದಿಂದ ಬಂದೆ ಅಂತ ಹೇಳ್ತೇವೆ. ಯಾಕೆ? ವಿಷ್ಣು ಅಂದ್ರೆ ಬ್ರಹ್ಮ, ಚೈತನ್ಯ. ಆ ಚೈತನ್ಯದಿಂದ ನೀರು ಹುಟ್ಟಿ ಬಂತು, ಅದು ಗಂಗೆ. ಸೊ ಆ ವಿಷ್ಣುವಿನ ಪಾದದಿಂದ ಬಂದದಕ್ಕೆ ಗಂಗೆಗೆ ನಮಗೆ ಗೌರವ. ಗಿಡಕ್ಕೆ ನಾವು ಗೌರವ ಕೊಡ್ತೇವೆ. ಪ್ರಕೃತಿ ಆ ರೂಪ, ನಾಮ ರೂಪಗಳು ಭಗವಂತ ಅಲ್ಲ, ನಾಮರೂಪಗಳು ಭಗವಂತನಿಂದ ವ್ಯಕ್ತ ಆದ್ದು. ನಾಮರೂಪಗಳು ಆ ಭಗವಂತನೇ ನಾಮರೂಪದಲ್ಲಿ ಕಾಣ್ತಾ ಇದ್ದಾನೆ. ಹಗ್ಗವೇ ಹಾವಾಗಿ ಕಾಣ್ತಾ ಇದೆ. ಹಾಗೆ ಆ ಭಗವಂತನೇ ಷಷ್ಠಿ ರೂಪದಲ್ಲಿ ಕಾಣ್ತಾ ಇದ್ದಾನೆ. ಇದಕ್ಕೋಸ್ಕರ ಆ ಉದಾಹರಣೆ ಕೊಟ್ಟರು. ಏನು? ಹಗ್ಗ, ಹಾವು, ಇದು ಯಾವುದು, ಹೂವಿನ ಬೀಜದಿಂದ ಮರ ಬಂತು ಅಂತ ಬಂತು ಪ್ರಶ್ನೆ. ಬೀಜದಿಂದ ಮರ ಬಂದ, ಬೀಜ ಮತ್ತು ಮರ ಬೇರೆ ಬೇರೆ ಅಲ್ಲ. ಬೀಜಕ್ಕೆ ಗೊಬ್ಬರ ಬೇಕು, ನೀರು ಬೇಕು. ಸೃಷ್ಟಿಗೆ ಎಲ್ಲಿಂದ ಬಂತು ಅಂದ್ರೆ ಸೃಷ್ಟಿಗೆ ಯಾವುದು ಬೇಕಾಗಿಲ್ಲ. ಅದೇ ಪರಮಾತ್ಮನೇ, ಅವನೇ ನಿಮಿತ್ತ ಕಾರಣ. ಆ ಬ್ರಹ್ಮನೇ ನಿಮಿತ್ತ ಕಾರಣ, ಆ ಬ್ರಹ್ಮನೇ ಉಪಾದಾನ ಕಾರಣ. ಹಾಗಾಗ್ಬಿಟ್ಟು ಏನ್ ಸೃಷ್ಟಿ ಆಗಿದೆ ಅದು ಪರಮಾತ್ಮನಿಗಿಂತ ಬೇರೆ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ಪ್ರಶ್ನೆ ಬರ್ತದೆ, ಭಗವಂತ ಆತ್ಮ ಚೈತನ್ಯ ಸ್ವರೂಪ. ಈ ಕಲ್ಲು, ಬಂಡೆ, ಗಿಡ, ಮರಗಳೆಲ್ಲ ನಿರ್ಜೀವ, ಜಡ. ಹಾಗಿದ್ರೆ ಆ ಪರಮ ಆತ್ಮ ಜಡಾಗಿ ಪರಿವರ್ತನೆ ಆಗ್ಬಿಟ್ನೋ? ಆತ್ಮ ಏನಾಗ್ಬಿಟ್ಟ? ಆ ಚೈತನ್ಯ ಇದ್ದುದು ಜಡ ಆಗ್ಬಿಡ್ತು. ಹಾಗೆ ನಮ್ಗೆ ಪರಮಾತ್ಮನಿಗೆ ನಮಗೆ ಬ್ರಹ್ಮನ ಕಾಣೋ ಯೋಗ ಇಲ್ಲ. ಯಾಕಂದ್ರೆ ಆ ಬ್ರಹ್ಮ ಜಡ ಆಗ್ಬಿಟ್ಟ, ಕಲ್ಲಾಗ್ಬಿಟ್ಟ. ಬ್ರಹ್ಮ ಅಂತ ಅರಿವಿನ ಸ್ವರೂಪ, ಚಿತ್ ಸ್ವರೂಪ. ಆ ಚಿತ್ ಸ್ವರೂಪ ಇದ್ದದ್ದು ಜಡ ಆಗ್ಬಿಟ್ಟ, ನಮ್ಗೇನ್ ಕಾಣಲ್ಲ ಅಲ್ಲ ಪರಮಾತ್ಮ ಅಂತ ಪ್ರಶ್ನೆ. ಇದೊಂದು ರೀತಿಯಲ್ಲಿ ಹೇಳ್ಬೇಕಾದ್ರೆ, ಹಾಲು ಇದ್ದದ್ದು ಮೊಸರು ಆಗ್ಬಿಟ್ರೆ ಹಾಲು ಇಲ್ಲ, ಹೋಯ್ತು. ಮೊಸರೇ ಮತ್ತೆ ಆಮೇಲೆ ಹುಳಿ. ಹಾಲು ಸಿಹಿ ಆಗಿದೆ, ಮಧುರವಾಗಿದೆ. ಮೊಸರು ಹುಳಿ. ಹಾಲಿದ್ದದ್ದು ಮೊಸರು ಆಗ್ಬಿಟ್ರೆ ಮತ್ತೆ ಹೋಯ್ತು. ಮೊಸರಲ್ಲಿ ಹಾಲಿನ ಗುಣ ಇಲ್ಲ. ಮೊಸರಲ್ಲಿ ಮತ್ತೆ ಹಾಲು ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಏನ್ ಮಾಡುದು? ಪರಮಾತ್ಮ ಈ ಸೃಷ್ಟಿಯಾಗಿ ಬದಲಾಗ್ಬಿಟ್ಟಿದ್ದಾನೆ. ಇನ್ನು ಪರಮಾತ್ಮ ಸಿಗಲ್ಲ ನಮ್ಗೆ, ಆತ್ಮ ಸಿಗಲ್ಲ. ಯಾಕಂದ್ರೆ ಎಲ್ಲ ಸೃಷ್ಟಿ ಆಗ್ಬಿಟ್ಟಿದ್ದಾನೆ ಅವನು. ಹಾಲಿದ್ದು ಮೊಸರು ಆಗ್ಬಿಟ್ರೆ ಕಷ್ಟ, ನಮ್ಗೆ ಏನು ಆಗಲ್ಲ. ಹಾಗಿದ್ರೆ ಆತ್ಮನನ್ನು ಕಾಣ್ಬೇಕು, ಬ್ರಹ್ಮನನ್ನು ಕಾಣ್ಬೇಕು, ಕಾಣುವುದೆಲ್ಲಿ? ಅವನು ಸೃಷ್ಟಿ ಆಗ್ಬಿಟ್ಟಿದ್ದಾನೆ. ಕಲ್ಲು, ಮರ, ಗಿಡ, ಬಂಡೆ ಎಲ್ಲ ಆಗ್ಬಿಟ್ಟಿದ್ದಾನೆ, ಜಡ ಆಗ್ಬಿಟ್ಟಿದ್ದಾನೆ. ಈ ಪ್ರಶ್ನೆ ಬರ್ತದೆ. ಅದಕ್ಕೆ ಇನ್ನೊಂದು ಉದಾಹರಣೆ ಕೊಡ್ತಾರೆ. ಪರಮಾತ್ಮ ಹಾಲು ಇದ್ದದ್ದು ಮಜ್ಜಿಗೆ ಮೊಸರು ಆಗ್ಲಿಲ್ಲ, ಆಗಾಗ್ಲೇ ಪರಿವರ್ತನೆ ಆಗಿಲ್ಲ. ಪರಮಾತ್ಮ
ತಾನು ಇದ್ದಲ್ಲೇ ಇದ್ದುಕೊಂಡು ಈ ಸೃಷ್ಟಿಯಾಗಿ ಕಾಣ್ತಾ ಇದ್ದಾನೆ. ಪರಮಾತ್ಮನಿಗೆ ಏನೂ ಆಗಿಲ್ಲ, ಆತ್ಮನಿಗೆ ಬ್ರಹ್ಮನಿಗೆ ಏನೂ ಆಗಿಲ್ಲ, ಬದಲಾವಣೆ ಆಗಿಲ್ಲ. ತಾನು ಬದಲಾವಣೆ ಆಗದೆ ಸೃಷ್ಟಿಯನ್ನು ತೋರಿಸ್ತಾ ಇದ್ದಾನೆ ತನ್ನ ಮಾಯಾಶಕ್ತಿಯಿಂದ ಅಂತ ಹೇಳಿ. ಅದು ಹೇಗೆ ಸ್ವಾಮಿ ಅಂತ ಉದಾಹರಣೆ ಪ್ರಶ್ನೆ. ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ಉದಾಹರಣೆ ಅಂದ್ರೆ, ನೀವು ಮಲ್ಕೊಂಡಿದ್ದೀರಪ್ಪ, ಆ ಮಲಗಿದ್ದಾಗ ನೀವು ಮಂಚದ ಮೇಲೆ ಮಲಗಿದ್ದೀರಾ, ನಿಮಗೆ ಕನಸು ಬಿತ್ತು. ಕನಸಿನಲ್ಲಿ ನೀವು ಸಿಂಡ್ರೆಲ್ಲಾ ರೂಪ ಧಾರಣೆ ಮಾಡಿದ್ರಿ, ಸಿಂಡ್ರೆಲ್ಲಾ ಆಗ್ಬಿಟ್ರಿ. ಸಿಂಡ್ರೆಲ್ಲಾ ಒಬ್ಬಳು ರಾಣಿ, ಅವಳಿಗೆ ಏನ್ ಮಾಡ್ತಾರೆ, ಎಷ್ಟೋ ಜನ ಸೇವಕರು, ಅರಮನೆ ಇದೆ. ಅವಳು ಸಿಂಡ್ರೆಲ್ಲಾ ಟಿಕೆಟ್ ತಗೊಂಡು ಪ್ಯಾರಿಸ್ ಲಂಡನ್ ತಿರುಗಾಡಿ ಬರ್ತಾಳೆ. ಆ ಸಿಂಡ್ರೆಲ್ಲಾ ಆದವ್ರು ಯಾರು? ನೀವೇ ಮಲ್ಕೊಂಡಿದ್ದೀರಾ. ತಿರುಗಾಡಿ ಸಿಂಡ್ರೆಲ್ಲಾ ಆಗಿ ತಿರುಗಾಡ್ತಾರೆ ಯಾರು? ನೀವೇ. ಅಲ್ಲಿ ಪ್ಯಾರಿಸ್ ಇದೆ, ಲಂಡನ್ ಇದೆ, ಎಲ್ಲ ಇದೆ. ಅದು ಯಾರು? ನೀವೇ ಮಲ್ಕೊಂಡವರೇ. ಮಲಗಿದವನ ಚೈತನ್ಯ ಪ್ಯಾರಿಸ್ ಲಂಡನ್ ಆಗಿ ಕಾಣ್ತಾ ಇದೆ. ಆದ್ರೆ ಮಲಗಿದವನು ಏನಾಗಿದೆ? ಮಲಗಿದವನು ಏನೂ ಆಗಿಲ್ಲ, ಅದು ಹಾಗೇ ಇದ್ದಾನೆ, ಅವನು ಏನೂ ಆಗಿಲ್ಲ. ಅದೇ ರೀತಿ ಬ್ರಹ್ಮ ಅಥವಾ ಪರಮಾತ್ಮ ತಾನು ಹಾಗೇ ಇರ್ತಾನೆ, ಯಾವ ಬದಲಾವಣೆ ಇಲ್ಲ. ಮಲಗಿದವನ ಹಾಗೆ ಸೃಷ್ಟಿ ಕಾಣ್ತಾ ಇದೆ, ಕನಸು ಕಂಡ ಹಾಗೆ. ಕನಸಿನಲ್ಲಿ ಅದೇ ಬ್ರಹ್ಮನ್ ಜೀವಿಯಾಗಿ ಗುಡ್ಡ ಬೆಟ್ಟಗಳಾಗಿ, ಮರಗಳಾಗಿ, ಪಶು ಪಕ್ಷಿಗಳಾಗಿ ಕಾಣ್ತಾ ಇದ್ದಾನೆ. ಕನಸಿನಲ್ಲಿ ಪ್ಯಾರಿಸ್ ಆಗಿ ಕಂಡದ್ದು ನೀವೇ, ಲಂಡನ್ ಆಗಿ ಕಂಡದ್ದು ನೀವೇ, ಸಿಂಡ್ರೆಲ್ಲಾ ಆಗಿ ಕಂಡದ್ದು ನೀವೇ ಮಲ್ಕೊಂಡವರೇ. ಅದೇ ರೀತಿ ಈ ಎಚ್ಚರದ ಕನಸಿಗೆ ಮಾಯೆ ಅಂತ ಹೇಳ್ತೇವೆ. ಈ ಮಾಯೆಯಲ್ಲಿ ಗುಡ್ಡ ಬೆಟ್ಟ, ನದಿ, ಮರ, ಗಿಡ, ಪಶು ಪಕ್ಷಿ, ಪ್ರಾಣಿಗಳು, ಜೀವಿಗಳು ಎಲ್ಲವೂ ಅದೇ ಪರಮಾತ್ಮನೇ ಆಯಾ ರೂಪದಲ್ಲಿ ಕಾಣ್ತಾ ಇದ್ದಾನೆ. ಪರಮಾತ್ಮನಿಗೆ ಏನೂ ಆಗಿಲ್ಲ, ಬ್ರಹ್ಮನಿಗೆ ಏನೂ ಆಗಿಲ್ಲ. ಬ್ರಹ್ಮ ಶಾಂತವಾಗಿ ಮಲಗಿಕೊಂಡವನ ಹಾಗಿದ್ದಾನೆ. ಅದಕ್ಕೆ ನಮ್ಮಲ್ಲಿ ಬಹಳ ಸುಂದರವಾಗಿ ಅದನ್ನು ತೋರಿಸ್ತಾರೆ. ಪರಬ್ರಹ್ಮ ನಾರಾಯಣ ಶೇಷಶಯನ ಮಲ್ಕೊಂಡಿದ್ದಾನೆ. ಆ ಮಲಗಿಕೊಂಡ ಪರಬ್ರಹ್ಮ ನಾರಾಯಣನಿಗೆ ಕನಸು ಬೀಳ್ತದೆ. ಆ ಕನಸಿನಲ್ಲಿ ಬ್ರಹ್ಮಾಂಡಗಳು ಹುಟ್ಟುತ್ತವೆ, ಕಣ್ಮರೆ ಆಗ್ತವೆ. ಬ್ರಹ್ಮಾಂಡಗಳು ಹುಟ್ಟುತ್ತವೆ, ಕಣ್ಮರೆ ಆಗ್ತವೆ. ಆ ಪರಬ್ರಹ್ಮನ ಕನಸಿನಲ್ಲಿ ಬೇರೆ ಬೇರೆ ಸೃಷ್ಟಿ ಆಗ್ತದೆ, ಸ್ಥಿತಿ ಆಗ್ತದೆ, ಲಯ ಆಗ್ತದೆ. ಆ ಪರಬ್ರಹ್ಮನೇ ಸೃಷ್ಟಿಯಲ್ಲಿ ವಿಷ್ಣುವಾಗಿ ಅದನ್ನು ಪಾಲನೆ ಮಾಡ್ತಾನೆ. ಅದಕ್ಕೋಸ್ಕರ ನಾರಾಯಣ ಮಲ್ಕೊಂಡಿದ್ರೆ ವಿಷ್ಣು ಗರುಡ ಗಮನ, ಅವನು ಹೋಗಿ ಎಲ್ಲವನ್ನು ನೋಡ್ಕೊಳ್ತಾನೆ, ಏನೇನ್ ಮಾಡ್ಬೇಕು ಅಂತ, ಎಲ್ಲಿ ದುಷ್ಟರ ಸಂಹಾರ ಮಾಡಬೇಕು, ಆ ಸೃಷ್ಟಿಯನ್ನು ಪಾಲನೆ ಮಾಡೋನು. ಅದೇ ರೀತಿ ಆ ಬ್ರಹ್ಮನೇ ತನ್ನ ಕನಸಿನಲ್ಲಿ, ಮಾಯೆ ಎನ್ನುವ ಕನಸಿನಲ್ಲಿ ಈಶ್ವರನಾಗಿ ಈ ಸೃಷ್ಟಿಯನ್ನು ಆಳ್ತಾನೆ, ಭಗವಂತನಾಗಿ ಸೃಷ್ಟಿಯನ್ನು ಆಳ್ತಾನೆ. ಈ ಕನಸಿನಲ್ಲಿ ಏನೇನು ಕಾಣ್ತಾ ಇದೆ ಎಲ್ಲಾ ವಸ್ತುಗಳು ಆ ಈಶ್ವರನ ಸ್ವರೂಪವೇ. ಕನಸಿನಲ್ಲಿ ಏನೇನು ಕಾಣ್ತಾ ಇದೆ ಅದೆಲ್ಲವೂ ನೀವೇ, ಮಲಗಿಕೊಂಡ ನೀವೇ. ಆ ಸಿಂಡ್ರೆಲ್ಲಾನು ನೀವೇ, ಆ ಪ್ಯಾರಿಸು ನೀವೇ, ಆ ಲಂಡನ್ ನೀವೇ. ಅದೇ ರೀತಿ ಈ ಸೃಷ್ಟಿಯಲ್ಲಿ ಏನೇನು ಕಾಣ್ತಾ ಇದೆ ಅದೆಲ್ಲವೂ ಆತ್ಮನೇ, ಬ್ರಹ್ಮನೇ. ಈ ಕನಸಿನ ಉದಾಹರಣೆ ಕೊಟ್ವಿ ನಾವು. ಯಾವುದಕ್ಕೋಸ್ಕರ? ಸೃಷ್ಟಿಗೆ. ಆ ಕನಸಿನಲ್ಲಿ ಏನಿತ್ತು? ನೀವು ಗಾಢ ನಿದ್ದೆಯಲ್ಲಿದ್ರಪ್ಪ. ಗಾಢ ನಿದ್ದೆಯಲ್ಲಿ ಪ್ರಪಂಚ ಇತ್ತೋ, ಸಿಂಡ್ರಾ ಇದ್ಲೋ, ಪ್ಯಾರಿಸ್ ಇತ್ತೋ, ಲಂಡನ್ ಇತ್ತೋ? ಇಲ್ಲ. ಅದ್ಯಾವ ರೀತಿ ಇತ್ತು? ಸೂಕ್ಷ್ಮ ರೂಪದಲ್ಲಿತ್ತು. ಒಂದೇ ಸಲ ಕಾಣ್ತು. ಹೇಗೆ? ಸ್ಥೂಲ ರೂಪದಲ್ಲಿ, ಬಾಹ್ಯ ರೂಪದಲ್ಲಿ. ಸೂಕ್ಷ್ಮ ರೂಪದಲ್ಲಿ ನಿರ್ವಿಕಲ್ಪ ಅಂತ ಹೇಳೋದು. ಅದನ್ನ ಸ್ಥೂಲ ರೂಪಕ್ಕೆ ಬಂದಾಗ ಸೂಕ್ಷ್ಮ ರೂಪಕ್ಕೆ ಅವ್ಯಾಕೃತ ಅಂತ ಹೇಳೋದು, ಅನ್ಮ್ಯಾನಿಫೆಸ್ಟ್ ಅಂತ ಹೇಳೋದು. ಸ್ಥೂಲ ರೂಪಕ್ಕೆ ಬಂದಾಗ ವ್ಯಾಕೃತ ಅಂತ ಹೇಳೋದು, ಮ್ಯಾನಿಫೆಸ್ಟ್ ಅಂತ ಹೇಳೋದು. ವ್ಯಾಕೃತ ಆಗಿತ್ತು, ಅವ್ಯಾಕೃತ ಆಗಿತ್ತು, ಅನ್ಮ್ಯಾನಿಫೆಸ್ಟ್ ಆಗಿತ್ತು, ಅದು ವ್ಯಾಕೃತ ಆಯಿತು. ಕನಸಿನಲ್ಲಿ ನಿಮ್ಮ ಪ್ಯಾರಿಸ್ ಇತ್ತೋ, ನಿಮ್ಮ ಗಾಢನಿದ್ದೆ ಪ್ಯಾರಿಸ್ ಇತ್ತೋ? ಇತ್ತು, ಸೂಕ್ಷ್ಮ ರೂಪದಲ್ಲಿ ಇತ್ತು. ಎಲ್ಲಿ? ಮನಸ್ಸಿನಲ್ಲಿ. ಲಂಡನ್ ಇತ್ತೋ? ಇತ್ತು. ಸಿಂಡ್ರೆಲ್ಲಾ ಇದ್ಲೋ? ಇದ್ಲು. ಅದೇ ರೀತಿ ಆ ಪರಮಾತ್ಮನಿಗೆ ಇಡೀ ಸೃಷ್ಟಿ ಸೂಕ್ಷ್ಮ ರೂಪದಲ್ಲಿ ಇತ್ತು. ಎಲ್ಲಿ? ನಾರಾಯಣನಲ್ಲಿ ಇಡೀ ಸೃಷ್ಟಿ ಸೂಕ್ಷ್ಮ ರೂಪದಲ್ಲಿ ಇತ್ತು. ಅದಕ್ಕೆ ಅವ್ಯಾಕೃತ ಅಂತ ಹೇಳಿದ್ರೆ, ಅದು ಕನಸಾಗಿ ಹೊರಗೆ ಬಿದ್ದಾಗ ವ್ಯಾಕೃತ ಆಗ್ತದೆ.
ಆ ಪರಮಾತ್ಮನ ಕನಸಿಗೆ ಮಾಯೆ ಅಂತ ಹೇಳುದು. ಆ ಮಾಯೆಯಲ್ಲಿ ವ್ಯಾಕೃತ ಆಗ್ತದೆ, ಸ್ಥೂಲ ರೂಪದಲ್ಲಿ ಕಾಣ್ತದೆ. ಅವ್ಯಾಕೃತ, ವ್ಯಾಕೃತ. ಆ ಅವ್ಯಾಕೃತ ಸೃಷ್ಟಿ ಪರಮಾತ್ಮನಲ್ಲಿತ್ತು, ಅದಕ್ಕೆ ನಾರಾಯಣ ಮಲಗಿಕೊಂಡ ಹಾಗೆ ತೋರಿಸ್ತಾರೆ. ಆ ಸೃಷ್ಟಿ ನಾರಾಯಣನ ಕನಸು ಮಾಯೆ, ಅಲ್ಲಿ ಇಡೀ ಪ್ರಪಂಚ ಕಾಣ್ತದೆ, ಅಲ್ಲಿ ವಿಷ್ಣು ಬರ್ತಾನೆ, ಈಶ್ವರ. ವಿಷ್ಣು ಅಂದ್ರೆ ಈಶ್ವರ. ಸೊ ಹಾಗೆ ಈ ಅವ್ಯಾಕೃತವಾದ ಸೃಷ್ಟಿ ಬೀಜ ರೂಪದಲ್ಲಿ ಪರಮಾತ್ಮನಿತ್ತು. ಬೀಜದಲ್ಲಿ ಹೇಗೆ ಮರ ಇತ್ತು ಹಾಗಿತ್ತು. ಆ ಮರ ಬೀಜ ಮರ ಆಗಿ ಕಂಡು ಬಂದದ್ದು ಸೃಷ್ಟಿಯ ರೂಪದಲ್ಲಿ. ಅವ್ಯಾಕೃತ ಇದ್ದದ್ದು ವ್ಯಾಕೃತ ಆಯ್ತು, ಅನ್ಮ್ಯಾನಿಫೆಸ್ಟ್ ಇದ್ದದ್ದು ಮ್ಯಾನಿಫೆಸ್ಟ್ ಆಯ್ತು. ಸೃಷ್ಟಿ ಅಂತ ಆಗೇ ಇಲ್ಲ. ಸೂಕ್ಷ್ಮ ರೂಪದಲ್ಲಿದ್ದು ಸ್ಥೂಲ ರೂಪದಲ್ಲಿ ಕಾಣ್ತು, ಸ್ಥೂಲ ರೂಪದಲ್ಲಿದ್ದು ಸೂಕ್ಷ್ಮ ರೂಪಕ್ಕೆ ಹೋಯ್ತು. ಹೊಸದಾಗಿ ಸೃಷ್ಟಿ ಆಗಿಲ್ಲ, ಇದ್ದದ್ದು ಕಾಣ್ತು. ಸೂಕ್ಷ್ಮ ರೂಪದಲ್ಲಿ ಸ್ಥೂಲವಾಗಿ ಕಾಣ್ತು, ಸ್ಥೂಲ ರೂಪದಲ್ಲಿ ಸೂಕ್ಷ್ಮವಾಗಿ ಕಾಣ್ತು. ಗಾಢ ನಿದ್ದೆಗೆ ಹೋದಾಗ ಎಲ್ಲವೂ ಸೂಕ್ಷ್ಮ ರೂಪಕ್ಕೆ ಹೋಯ್ತು. ಕನಸು ಬಿದ್ದಾಗ ಅದೆಲ್ಲ ಪ್ರಪಂಚ ಕಾಣ್ತು. ಹಾಗೆ ಇದು ಎಚ್ಚರದ ಕನಸು. ಎಚ್ಚರದ ಕನಸಿನಲ್ಲಿ ಅದೇ ಆತ್ಮ ಪರಮಾತ್ಮ ಬ್ರಹ್ಮನ್ ಅವನೇನ್ ಮಾಡ್ತಾನೆ, ಸೃಷ್ಟಿಯಲ್ಲಿ ಎಲ್ಲಾ ವಸ್ತುಗಳಾಗಿ ಎಲ್ಲಾ ಜೀವಿಗಳಾಗಿ ಆ ಜೀವಿಗಳಲ್ಲಿ ಪ್ರವೇಶ ಮಾಡ್ತಾನೆ. ಈಗ ನಮಗೆ ಸಂಶಯ ಬರ್ತದೆ, ಆ ಪರಮಾತ್ಮ ಜೀವಿಗಳಲ್ಲಿ ಪ್ರವೇಶ ಮಾಡ್ತಾ ಇದ್ದಾನೆ, ಜೀವಿಗಳೆಲ್ಲ ಒದ್ದಾಡ್ತಾ ಇದ್ದಾರೆ, ಸಂಸಾರದಲ್ಲಿ ಒದ್ದಾಡ್ತಾ ಇದ್ದಾರೆ. ಪರಮಾತ್ಮನಿಗೆ ಏನಪ್ಪ ಬಂತು ಗ್ರಾಚಾರ? ಸುಮ್ನೆ ಆರಾಮಾಗಿದ್ದವನು ಈ ಜೀವಿಗಳ ರೂಪದಲ್ಲಿ ಒದ್ದಾಡ್ತಾ ಇದ್ದಾನಲ್ಲ, ಅವನಿಗೆ ಆನಂದ ಸಚ್ಚಿದಾನಂದ ರೂಪಿಯವನಿಗೆ ಈ ಜೀವಿಗಳ ರೂಪದಲ್ಲಿ ತಗೊಂಡು ಸಂಸಾರದಲ್ಲಿ ಯಾಕೆ ಬಿದ್ದು ಒದ್ದಾಡ್ತಾ ಇದ್ದಾನೆ ಅಂತ ಪ್ರಶ್ನೆ. ಅದಕ್ಕೆ ಉತ್ತರ, ಅವನು ಏನು ಆಗ್ತಾ ಇಲ್ಲ, ಅವನು ಆರಾಮಾಗಿದ್ದಾನೆ. ನೀವು ಮಲ್ಕೊಂಡು ಆರಾಮಾಗಿ ಮಂಚದಲ್ಲೇ ಮಲಗಿದ್ದೀರ ಬೆಂಗಳೂರಲ್ಲಿ. ಆ ಸಿಂಡ್ರಲ್ ಹೋಗಿ ಪ್ಯಾರಿಸ್ ಹೋದ್ರು, ಲಂಡನ್ಗೆ ಹೋದ್ರು. ಅವಳು ನಿಜವಲ್ಲ, ಅವಳು ಮಿಥ್ಯ, ಅನ್ರಿಯಲ್. ಸಿಂಡ್ರಲ್ ಆಗಿ ಪಾಪ ಯಾರೋ ಪ್ಯಾರಿಸ್ ನಲ್ಲಿ ಕಳ್ಳು ಹಿಡ್ಕೊಂಡು ಹೋಗ್ತಾರೆ. ಕಳ್ಳು ಹಿಡ್ಕೊಂಡು ಅವಳಿಗೆ ತೊಂದರೆ ಕೊಡ್ತಾರೆ. ಅವಳು ಅಳ್ತಾರೆ, ಗೊಳೋ ಅಂತ ಅಳ್ತಾರೆ. ಮಲಗಿಕೊಂಡ ನಿಮ್ಗೇನಾಗಿದೆ? ಏನೂ ಆಗಿಲ್ಲ, ಅದು ಕನಸಿನ ಬೊಂಬೆ. ಅದೇ ರೀತಿ ಈ ಸೃಷ್ಟಿಯಲ್ಲಿ ಏನೇನು ಕಾಣ್ತಾ ಇದೆ ಆ ಪರಮಾತ್ಮನ ಕನಸಿನ ಮಾಯೆ, ಅವೆಲ್ಲ ಪರಮಾತ್ಮನ ಕನಸಿನಲ್ಲಿ ಕಾಣ್ತಾ ಇರೋದು. ಅದು ನಾಮರೂಪಗಳು ನಿಜ ಅಲ್ಲ, ನಾಮರೂಪಗಳು ಮಿಥ್ಯ. ಅದರಲ್ಲಿ ಎಲ್ಲ ಜೀವರೂಪನಾಗಿ ಪರಮಾತ್ಮ ಕಾಣ್ತಾ ಇದ್ದಾನೆ, ಪ್ರತಿಫಲನ ಮಾತ್ರ. ಕನಸಿನಲ್ಲಿ ಸಿಂಡ್ರಲಾನೊಳಗೆ ನಿಮ್ಮ ಕನಸಿನ ಮಲಗಿದ ನೀವು ಪ್ರತಿಫಲನ ಆದ್ರಿ, ಅದಕ್ಕೆ ಸಿಂಡ್ರಲಾಗಿ ಜೀವ ಬಂತು. ಸಿಂಡ್ರಲಾಗಿ ದುಃಖ ಆಗ್ತಾ ಇದೆ, ಸಂತೋಷ ಆಗ್ತಾ ಇದೆ, ಆದ್ರೆ ಮಲಗಿಕೊಂಡ ನಿಮಗೆ ಏನು ಆಗ್ತಾ ಇಲ್ಲ. ಅದೇ ರೀತಿ ಆ ಪರಮಾತ್ಮನಿಗೆ ಯಾವ ಸುಖ ದುಃಖಗಳ ಲೇಪವೂ ಇಲ್ಲ, ಅವನು ಸಚ್ಚಿದಾನಂದ ರೂಪಿ. ಈಗ ನಮಗೆ ಇನ್ನೊಂದು ಸಂಶಯ ಬಂತು. ಏನದು ಸಂಶಯ? ಅಲ್ಲ, ನೀವು ಕನಸು ಅಂತ ಹೇಳಿದ್ರಿ, ಕನಸು ಕ್ಷಣಿಕ, ಕನಸು ಬರ್ತದೆ ಹೋಗ್ತದೆ. ಈ ಸೃಷ್ಟಿ ಇದೆಯಲ್ಲ, ಕನಸು ಕ್ಷಣಿಕ, ಸೃಷ್ಟಿ ಇದೆಯಲ್ಲ ಅಂತ ಹೇಳಿದಾಗ ಇನ್ನೊಂದು ಉದಾಹರಣೆ ಕೊಟ್ರು. ಇನ್ನೊಂದು ಉದಾಹರಣೆ ಏನು ಕೊಟ್ರು? ಮಾಯಾವಿಯ ಉದಾಹರಣೆ ಕೊಟ್ರು ಆ ಶ್ಲೋಕದಲ್ಲಿ. ಏನು ಶ್ಲೋಕದಲ್ಲಿ ಮಾಯಾವಿ ಉದಾಹರಣೆ ಕೊಟ್ರು? ಒಬ್ಬ ಮಾಯಾವಿ ಅಂದ್ರೆ ಮ್ಯಾಜಿಷಿಯನ್, ಅವನೇನ್ ಮಾಡ್ತಾನೆ, ಬೇರೆ ಬೇರೆ ವಸ್ತುಗಳನ್ನು ಸೃಷ್ಟಿ ಮಾಡ್ತಾನೆ. ಆ ಬೇರೆ ಬೇರೆ ವಸ್ತುಗಳನ್ನು ಸೃಷ್ಟಿ ಮಾಡಿದಾಗ ಆ ಬೇರೆ ಬೇರೆ ವಸ್ತುಗಳಿಲ್ಲ. ಆ ಬೇರೆ ಬೇರೆ ವಸ್ತುಗಳಿದಾವೋ? ಇಲ್ಲ. ಆ ಬೇರೆ ಬೇರೆ ವಸ್ತುಗಳು ಇದ್ದ ಹಾಗೆ ಕಾಣ್ತದೆ. ಬೇರೆ ಬೇರೆ ವಸ್ತುಗಳು ಇದ್ದ ಹಾಗೆ ಕಾಣ್ತದೆ. ಆ ಬೇರೆ ಬೇರೆ ವಸ್ತುಗಳಿಲ್ಲ. ಅದನ್ನು ನೋಡಿದ ಜನರು ಮೋಹಗೊಳ್ತಾರೆ. ಓ, ಮೊಲ ಬಂತು, ಓ ಅಲ್ಲಿಂದೊಂದು ಖರ್ಚೀಫ್ ಬಂತು. ಆದ್ರೆ ಮಾಯಾವಿಗೆ ಮಾಯಾವಿಗೆ ಯಾವುದೇ ಕಲ್ಪನೆ ಇಲ್ಲ. ಮಾಯಾವಿ ಆ ಮಾಯದಲ್ಲಿ ಸಿಕ್ಕೊಳ್ಳಲ್ಲ. ಅದೇ ರೀತಿ ಸೃಷ್ಟಿಯಲ್ಲಿ ಬಂದ ಜೀವಿಗಳಿಗೆ ಮಾಯಲ್ಲಿ ಸಿಕ್ಕೊಳ್ತಾರೆ ವಿನ ಆ ಮಾಯಾವಿಗೆ ಯಾವ ಮಾಯೆಯೂ ಇಲ್ಲ. ಪರಮಾತ್ಮ ಮಾಯಾವಿ ಇದ್ದ ಹಾಗೆ ಅಂತ ಇನ್ನೊಂದು ಉದಾಹರಣೆ ಕೊಟ್ರು.
ಈಗ ಪ್ರಶ್ನೆ ಮಾಯಾವಿಗೆ ಪ್ರಶ್ನೆ ಕೊಟ್ಟಾಗ ನಮ್ಗೇನೊಂದು ಪ್ರಶ್ನೆ ಬಂತು, ಓ ಮಾಯಾವಿಗೆ ಮೊಲ ಇತ್ತಲ್ಲ, ಅವ್ನು ಮುಂದೆ ಅಡಗಿ ಇಟ್ಸ್ಕೊಂಡಿದ್ದ ಅಲ್ಲಿ ಮುಂದೆ ಹಿಂದ್ಗಡೆ ಎಲ್ಲೋ, ನಮ್ಗೆ ಗೊತ್ತಾಗದಾಗೆ ತೋರಿಸಿದ. ಅಲ್ಲಿ ಖರ್ಚಿ ಬಿತ್ತು, ಅದು ನಮ್ಗೆ ಗೊತ್ತಾಗದಾಗೆ ತೋರಿಸಿದ ಅಂತ ಹೇಳಿದ್ರೆ ಇನ್ನೊಂದು ಉದಾಹರಣೆ ಕೊಡ್ತಾರೆ, ಯೋಗಿಯ ರೀತಿಯಲ್ಲಿ ಅಂತ, ಯೋಗಿಯ ಹಾಗೆ ಅಂತ. ಆ ಯೋಗಿಗೆ ಉದಾಹರಣೆ ವಿಶ್ವಾಮಿತ್ರ. ವಿಶ್ವಾಮಿತ್ರ ಋಷಿ ಮಹಾ ದೊಡ್ಡ ತಪಸ್ವಿ. ಆ ತ್ರಿಶಂಕು ಅನ್ನೋ ರಾಜ ಬಂದು ವಿಶ್ವಾಮಿತ್ರನ ಕೇಳ್ತಾನೆ, ವಿಶ್ವಾಮಿತ್ರ ಸ್ವಾಮಿ ನನಗೆ ಸ್ವರ್ಗ ಬೇಕು, ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ನನಗೆ, ದೇವತೆಗಳು ನನ್ನ ವಾಪಸ್ ಕಳಿಸ್ತಾ ಇದ್ದಾರೆ ಅಂತ ಹೇಳ್ತಾನೆ. ಆವಾಗ ವಿಶ್ವಾಮಿತ್ರ ಕೇವಲ ಸಂಕಲ್ಪ ಮಾತ್ರದಿಂದಲೇ ಆ ಸ್ವರ್ಗವನ್ನು ಸೃಷ್ಟಿ ಮಾಡ್ತಾನೆ, ತ್ರಿಶಂಕು ಸ್ವರ್ಗ. ಅಲ್ಲಿ ಬೇರೆ ಯಾವುದೂ ಇಲ್ಲ, ವಸ್ತುಗಳಿಲ್ಲ, ಕೇವಲ ತನ್ನ ಕಲ್ಪನೆ ಮಾತ್ರ. ಆ ಸ್ವರ್ಗ ಬೇಕು ಅಂತ ಹೇಳಿದ್ರೆ ಸ್ವರ್ಗ ಸೃಷ್ಟಿ ಆಗ್ಬಿಡ್ತದೆ. ಆ ತ್ರಿಶಂಕು ಸ್ವರ್ಗ ಅಂತ ಹೇಳ್ತೇವೆ. ಆ ತ್ರಿಶಂಕು ಸ್ವರ್ಗ ವಿಶ್ವಾಮಿತ್ರನ ಕಲ್ಪನೆ ಮಾತ್ರದಿಂದ ಬಂತು. ಆ ಯೋಗಿಗೆ ಅಷ್ಟು ಶಕ್ತಿ ಇರಬೇಕಾದ್ರೆ, ತನ್ನ ಕಲ್ಪನೆಯಿಂದಲೇ ಒಂದು ಪ್ರಪಂಚವನ್ನು ಸೃಷ್ಟಿ ಮಾಡಬೇಕು ಶಕ್ತಿ ಇರಬೇಕಾದ್ರೆ, ಪರಮಾತ್ಮನಿಗೆ ಎಷ್ಟು ಶಕ್ತಿ ಇರಬೇಕು? ಆ ಯೋಗಿಗೆ ಆ ಶಕ್ತಿ ಕೊಟ್ಟವನೇ ಪರಮಾತ್ಮ. ತನ್ನ ಸಂಕಲ್ಪ ಮಾತ್ರದಿಂದಲೇ ಸೃಷ್ಟಿ ಆಗುತ್ತೆ ಇಡೀ ವಿಶ್ವ ಅಂತ ಆಯ್ತು. ಅಂದ್ರೆ ಅವರಿಗೆ ಬೇರೆ ಯಾವ ವಸ್ತುಗಳು ಬೇಕಾಗಿಲ್ಲ, ತನ್ನ ಸಂಕಲ್ಪ ಮಾತ್ರದಿಂದಲೇ ಇಡೀ ವಿಶ್ವ ಸೃಷ್ಟಿ ಆಯಿತು. ಯಾರ ಸಂಕಲ್ಪದಿಂದ? ಪರಮಾತ್ಮನ ಸಂಕಲ್ಪದಿಂದ. ಈಗ ನಮಗೆ ಸಂಶಯ ಬರ್ತದೆ, ಪುನಃ ಇನ್ನೊಂದು ಸಂಶಯ ಬರ್ತದೆ. ವಿಶ್ವಾಮಿತ್ರನಿಗೆ ಮನಸ್ಸಿದೆ ಸಂಕಲ್ಪ ಮಾಡ್ಬೇಕಾದ್ರೆ, ಏನೇ ಸಂಕಲ್ಪ ಮಾಡ್ಬೇಕಾದ್ರೆ ಮನಸ್ಸಿದೆ, ಇಂದ್ರಿಯಗಳಿದ್ದಾವೆ. ನೀವು ಪರಮಾತ್ಮನಿಗೆ, ಬ್ರಹ್ಮನಿಗೆ ಮನಸ್ಸು ಇಲ್ಲ ಅಂತ ಹೇಳ್ತೀರಾ, ಅವನಿಗೆ ಇಂದ್ರಿಯಗಳಿಲ್ಲ ಅಂತ ಹೇಳ್ತೀರಾ. ಪರಮಾತ್ಮ ಸಂಕಲ್ಪ ಮಾಡೋದು ಹೇಗೆ ಅಂತ ಪ್ರಶ್ನೆ. ಅವನಿಗೆ ಮನಸ್ಸು ಬುದ್ಧಿಗಳಿಲ್ಲ, ಅವನಿಗೆ ದೇಹ ಇಲ್ಲ, ಅವನಿಗೆ ಯಾಕೆ ಇಚ್ಛೆ ಬರ್ಬೇಕು? ನಮ್ಗಾದ್ರೂ ಒಂದು ಇಚ್ಛೆ ಬರ್ಬೇಕಪ್ಪ, ನನ್ಗೊಂದು ಸಂಕಲ್ಪ ಬೇಕು, ನನ್ಗೊಂದು ಮದುವೆ ಆಗ್ಬೇಕು, ಯಾಕಂದ್ರೆ ಮದುವೆ ಆದ್ರೆ ಸಂತೋಷ ಆಗ್ತದೆ, ಆಸೆ ಇದೆ, ನನಗೆ ಮನಸ್ಸಿದೆ. ಆಸೆ ಮನಸ್ಸಿದ್ದಾಗ ಆಸೆ ಬರ್ತದೆ. ಪರಮಾತ್ಮನಿಗೆ ಯಾವ ಆಸೆ ಬಂತು? ಅವನಿಗೆ ಮನಸ್ಸೇ ಇಲ್ಲಲ್ಲ. ಮನಸ್ಸೇ ಇಲ್ದಿದ್ದು ಅವನಿಗೆ ಸಂಕಲ್ಪ ಹೇಗೆ ಬಂತು ಅಂತ ಪ್ರಶ್ನೆ. ಅದಕ್ಕೆ ಉತ್ತರ, ಪರಮಾತ್ಮನಿಗೆ ಮನಸ್ಸೇ ಇಲ್ದಿದ್ರು ಅವನ ಸೃಷ್ಟಿ ಆಗ್ತದೆ, ಅವನ ಸಂಕಲ್ಪದಿಂದ ಸೃಷ್ಟಿ ಆಗ್ತದೆ. ಅದಕ್ಕೆ ಒಂದು ಉದಾಹರಣೆ, ಸೂರ್ಯ ಬೆಳಗುತ್ತಾ ಇದ್ದಾನೆ ಇಡೀ ಪ್ರಪಂಚವನ್ನ. ಸೂರ್ಯನ ಬೆಳಕಿನಲ್ಲಿ ಗಿಡ ಮರ ಬೆಳಗ್ತಾ ಹುಟ್ಟುತ್ತದೆ, ಬದುಕ್ತದೆ. ಮನುಷ್ಯರು, ಪ್ರಾಣಿಗಳು, ಪಶು ಪಕ್ಷಿಗಳು ಹುಟ್ಟುತ್ತಾರೆ, ಬದುಕ್ತಾರೆ, ಸಾಯ್ತಾರೆ. ಸೂರ್ಯ ಇಡೀ ಸೃಷ್ಟಿಗೆ ಚಲನೆ ಕೊಡ್ತಾನೆ. ಸೂರ್ಯನಿಗೆ ಮನಸ್ಸಿದೆಯೋ? ಸೂರ್ಯನಿಗೆ ಸಂಕಲ್ಪ ಇದೆಯೋ? ಸೂರ್ಯನಿಗೆ ಮನಸ್ಸು ಇಲ್ಲ, ಸಂಕಲ್ಪವೂ ಇಲ್ಲ. ಕೇವಲ ಸೂರ್ಯನ ಇರುವಿಕೆಯಿಂದ ಸೃಷ್ಟಿ ನಡೀತಾ ಇದೆ. ಅದೇ ರೀತಿ ಪರಮಾತ್ಮನಿಗೆ ಮನಸ್ಸು ಇಲ್ಲ, ಬುದ್ಧಿಯೂ ಇಲ್ಲ, ಅವನು ಶುದ್ಧ ಚೈತನ್ಯ. ಆ ಪರಮಾತ್ಮನ ಇರುವಿಕೆಯಲ್ಲಿ ಸೃಷ್ಟಿ ನಡೀತಾ ಇದೆ ಅಷ್ಟೇ, ಸೂರ್ಯನ ಹಾಗೆ. ಅವನ ಮನಸ್ಸು, ಓ ಪರಮಾತ್ಮ ತಪಸ್ಸು ಮಾಡಿದ, ಅವನು ತಪಸ್ಸು ಮಾಡಿಲ್ಲ, ಅವನಿಗೆ ಮನಸ್ಸಿಲ್ಲ. ಪರಮಾತ್ಮ ಯೋಚನೆ ಮಾಡಿ ಸೃಷ್ಟಿ ಮಾಡಿದ, ಅವನಿಗೆ ಯೋಚನೆ ಮಾಡ್ಲಿಕ್ಕೆ ಅವನಿಗೆ ಮನಸ್ಸಿಲ್ಲ. ಆ ಪರಮಾತ್ಮನಿಗೆ ಇರುವಿಕೆಯಲ್ಲಿ ಆ ಮಾಯಾಶಕ್ತಿ ಪ್ರಕಟ ಹಾಕೊಂಡು ಪ್ರಪಂಚ ಆಗ್ತಾ ಇದೆ. ಸೂರ್ಯನ ಇರುವಿಕೆಯಲ್ಲಿ ಇಡೀ ಸೃಷ್ಟಿ ನಡೀತಾ ಇದೆ. ಹಾಗಾಗ್ಬಿಟ್ಟು ಪರಮಾತ್ಮನಿಗೆ ಮನಸ್ಸು ಇದೆಯೋ ಅನ್ನೋ ಪ್ರಶ್ನೆಗೆ ಪರಮಾತ್ಮನಿಗೆ ಮನಸ್ಸು ಇಲ್ಲ. ಇಚ್ಛಾ ಜ್ಞಾನ ಕ್ರಿಯಾಶಕ್ತಿಗಳು ಪ್ರಪಂಚದಲ್ಲಿ ವ್ಯವಹಾರ ಮಾಡ್ತವೆ. ಏನೇನು ಕೆಲಸ ಮಾಡಬೇಕು, ಇಚ್ಛಾ ಜ್ಞಾನ ಕ್ರಿಯಾಶಕ್ತಿಗಳು ಬೇಕು. ಆ ಪರಮಾತ್ಮನಿಗೆ ಇಚ್ಛಾ ಜ್ಞಾನ ಕ್ರಿಯಾಶಕ್ತಿಗಳು ಇರ್ಬೇಕಾದ್ರೆ ಮನಸ್ಸಿರ್ಬೇಕು. ಹಾಗಿಲ್ಲ ಸ್ವಾಮಿ, ಪರಮಾತ್ಮ ಇರುವಿಕೆಯಲ್ಲೇ ಆ ಇಚ್ಛಾ ಜ್ಞಾನ ಕ್ರಿಯಾಶಕ್ತಿಗಳು ಕೆಲಸ ಮಾಡ್ತವೆ, ಪ್ರಕಟ ಆಗ್ತದೆ. ಸೂರ್ಯನ ಇರುವಿಕೆಯಲ್ಲಿ ಸೃಷ್ಟಿ ನಡೀತದೆ. ಆ ಆತ್ಮನ ಅಸ್ತಿತ್ವದಲ್ಲಿ ದೇಹ, ಮನಸ್ಸು, ಬುದ್ಧಿಗಳು ಕೆಲಸ ಮಾಡ್ತವೆ. ಆತ್ಮ ಏನು ಮಾಡ್ಬೇಕಾಗಿಲ್ಲ. ಇದು ಹಾಗಂದ್ರೆ, ಒಬ್ಬ ರಾಜ ಇದ್ರೆ ಆ ರಾಜನಲ್ಲಿ ಎಲ್ಲಾ ಪ್ರಜೆಗಳು ಕೆಲಸ ಮಾಡ್ತಾರೆ, ಸೈನಿಕರು ಕೆಲಸ ಮಾಡ್ತಾರೆ, ಮಂತ್ರಿಗಳು ಕೆಲಸ ಮಾಡ್ತಾರೆ. ರಾಜ ಏನು ಕೆಲಸ ಮಾಡೋದಿಲ್ಲ. ಆದ್ರೆ ಎಲ್ಲಾ ಕೆಲಸಗಳು ರಾಜ ಮಾಡಿದಂತ ಹೇಳು, ಮಹಾರಾಜನ ಆಜ್ಞೆ ಇದಾಯ್ತು ಅಂತ ಹೇಳ್ತಾರೆ. ಮಹಾರಾಜ ಏನು ಮಾಡಲ್ಲ. ಅದೇ ರೀತಿ ಆತ್ಮ, ಪರಮಾತ್ಮ, ಬ್ರಹ್ಮನ್ ಮಹಾರಾಜ ಇದ್ದ ಹಾಗೆ, ಸೂರ್ಯ ಇದ್ದ ಹಾಗೆ. ಅವನ ಇರುವಿಕೆಯಲ್ಲಿ ಎಲ್ಲ ಸೃಷ್ಟಿಯ ಕಾರ್ಯಗಳು ನಡೀತಾ ಇದ್ದಾವೆ. ಅವನು ಮಾತ್ರ ಏನು ಮಾಡುದಿಲ್ಲ. ಅವನಿಗೆ ಮನಸ್ಸೇ ಇಲ್ಲ ಮಾಡ್ಬೇಕಾದ್ರೆ, ಅವನಿಗೆ ಇಚ್ಛೆ ಇಲ್ಲ, ಇಚ್ಛೆ ಅನ್ನೋದಿಲ್ಲ. ಈಗ ಇನ್ನೊಂದು ಪ್ರಶ್ನೆ ಬರ್ತದೆ, ಇದೆಲ್ಲ ಸರಿಯಪ್ಪ, ನಮ್ಗೆ ಪುರಾಣದಲ್ಲಿ ಹೇಳಿದ್ರು ಆ ಸೃಷ್ಟಿ ಮಾಡಬೇಕಾದ್ರೆ ಬ್ರಹ್ಮಾಜಿ ಬಂದ್ರು, ವಿಷ್ಣು ಬಂದ್ರು, ಶಿವ ಬಂದ್ರು. ಸೃಷ್ಟಿ ಸ್ಥಿತಿ ಸಂಹಾರ ಬ್ರಹ್ಮ ವಿಷ್ಣು ಮಹೇಶ್ವರರ ಕೆಲಸ. ಆ ಪುರಾಣಗಳು ಹೇಳಿದ್ದು ಸುಳ್ಳು
ಅಂತ ಪ್ರಶ್ನೆ ಬರ್ತದೆ. ನೋಡಿ ಸ್ವಾಮಿ, ಅದ್ವೈತ ವೇದಾಂತದ ವೇದ ಮಾತೆಯ ಉದ್ದೇಶ ನಮಗೆ ಅದ್ವೈತ ತತ್ವವನ್ನು ಬೋಧನೆ ಮಾಡೋದು. ಅದ್ವೈತ ಅಂದ್ರೆ ಎರಡು ಇಲ್ಲ ಅನ್ನೋದನ್ನು ಹೇಳ್ಕೊಡ್ಬೇಕು. ಆ ಅದ್ವೈತ ತತ್ವ ಬೋಧನೆ ಮಾಡಲಿಕ್ಕೆ ನಮಗೆ ಆ ಮನಸ್ಸು ಪಕ್ವ ಆಗ್ಬೇಕು. ಮನಸ್ಸು ಪಕ್ವವಾಗದ್ರೆ ಅದ್ವೈತ ತತ್ವ ನಮ್ಗೆ ತಲೆ ಹೋಗುದಿಲ್ಲ. ಒಬ್ಬ ಪ್ರೈಮರಿ ಸ್ಕೂಲ್ ಹುಡುಗರಿಗೆ ಕ್ವಾಂಟಮ್ ಫಿಸಿಕ್ಸ್ ಅರ್ಥ ಆಗುದಿಲ್ಲ. ಸೊ ಹಾಗಾಗ್ಬಿಟ್ಟು ನಾವು ಬೆಳಿಬೇಕು. ನಾವು ಬೆಳಿಬೇಕಾದ್ರೆ ನಮಗೆ ಆ ವೇದ ಮಾತೆ ಹಂತ ಹಂತವಾಗಿ ನಮ್ಮ ಕೈ ಹಿಡ್ಕೊಂಡು ತೆಗೆದುಕೊಳ್ತಾಳೆ. ಒಂದೊಂದೇ ಸ್ಟೆಪ್ಸ್, ಒಂದು ಹಂತ ಹಂತವಾಗಿ. ಸಣ್ಣ ಮಗು ಸ್ವಲ್ಪ ಸಣ್ಣ ಮಗು ಇದ್ದಾಗ ಎ ಫಾರ್ ಆಪಲ್, ಬಿ ಫಾರ್ ಬ್ಯಾಟ್. ದೊಡ್ಡದಾಗ್ತಾ ಇದ್ದಾಗ ಒಂದು ಕತೆ ಓದ್ಲಿಕ್ಕೆ ಆಗ್ತದೆ, ದೊಡ್ಡದಾಗ್ತಾ ಇದ್ದಾಗ ಸೈನ್ಸ್ ಓದ್ಲಿಕ್ಕೆ ಆಗ್ತದೆ. ಅದೇ ರೀತಿ ಆ ಆತ್ಮತತ್ವ, ಅದ್ವೈತ ತತ್ವವನ್ನು ನಮಗೆ ಹಂತ ಹಂತವಾಗಿ ವೇದ ಮಾತೆ ಹೇಳ್ಕೊಡ್ತಾರೆ. ನಾವು ಹುಟ್ಟಿದಾಗ ದೊಡ್ಡ ವಿಶಾಲವಾದ ಪ್ರಪಂಚ ನೋಡ್ತೇವೆ. ನಾನು ಹುಟ್ಟಿದೆ ಅಂತ ಕಲ್ಪನೆ ಇದೆ. ಆ ಪ್ರಪಂಚದೊಳಗೆ ನಾನು ಹುಟ್ಟಿದೆ, ಈ ಪ್ರಪಂಚದೊಳಗೆ ನಾನು ಜನ್ಮ ತಗೊಂಡೆ ಅಂತ ಆಯ್ತು. ಇದಕ್ಕೆ ಸೃಷ್ಟಿ ದೃಷ್ಟಿ ಅಂತ ಹೇಳ್ತಾರೆ. ಅಂದ್ರೆ ಸೃಷ್ಟಿ ಇದೆ, ಆಗ್ಲೇ ಇಡೀ ಪ್ರಪಂಚ ಸೃಷ್ಟಿ ಇದೆ ಅಲ್ಲೇ. ಆ ಸೃಷ್ಟಿಯೊಳಗೆ ನಾನು ಹುಟ್ಟಿದೆ ಅಂತ ಮೊದಲನೇ ಹಂತದ ಸಾಧಕನಿಗೆ ಹೇಳ್ಕೊಡುದು, ಫಸ್ಟ್ ಲೆವೆಲ್ ಸಾಧಕನಿಗೆ. ಈಗ ಸೃಷ್ಟಿ ಯಾರು ಮಾಡಿದ್ರು ಅಂತೇಳಿ ಅದಕ್ಕೆ ಈಶ್ವರ, ಭಗವಂತ ಮಾಡಿದ. ಅವರು ಬ್ರಹ್ಮ ವಿಷ್ಣು ಮಹೇಶ್ವರ ರೂಪದಲ್ಲಿ ಸೃಷ್ಟಿಯನ್ನು ಪಾಲನೆ ಮಾಡ್ತಾ ಇದ್ದಾನೆ, ರಕ್ಷಣೆ ಮಾಡ್ತಾ ಇದ್ದಾನೆ. ಇದು ಸತ್ಯ, ಮೊದಲನೇ ಹಂತದ ಸತ್ಯ. ಯಾಕಂದ್ರೆ ನಾನು ದೇಹ ಅನ್ನೋ ನನಗೆ ಕಲ್ಪನೆ ಇದೆ. ಯಾವಾಗ ನಾನು ದೇಹ ಆಗ್ಬಿಟ್ಟೆ, ಆವಾಗ ಬ್ರಹ್ಮ ವಿಷ್ಣು ಮಹೇಶ್ವರರು ಅವರು ದೇಹ, ಈಶ್ವರ ಅನ್ನೋನು ಇದ್ದಾನೆ. ನಾನು ದೇಹ ಆದ್ಕೊಟ್ಬಿಟ್ಟು ನಾನು ಜೀವಿ ಆಗ್ಬಿಟ್ಟೆ. ಆವಾಗ ನನ್ನ ಕಲ್ಪನೆಯಲ್ಲಿ ನಾನು ಜೀವಿ, ದೊಡ್ಡ ವಿಶಾಲವಾದ ಜಗತ್ತು ಇದೆ. ಜೀವಿ ಸತ್ಯ, ಜಗತ್ತು ಸತ್ಯ. ಯಾಕಂದ್ರೆ ನಾನು ದೇಹ ಅಂತ ತಿಳ್ಕೊಂಡಿದ್ದೇನೆ, ಹಾಗಾಗ್ಬಿಟ್ಟು ನನಗೆ ಎಲ್ಲವೂ ಸ್ಥೂಲ ರೂಪದಲ್ಲಿ ಕಾಣ್ತಾ ಇದೆ. ಈ ಜಗತ್ತನ್ನು ನೋಡ್ಕೊಳ್ಳೋ ಈಶ್ವರ ಇದ್ದಾನೆ. ಈಶ್ವರ ಬ್ರಹ್ಮ ವಿಷ್ಣು ಮಹೇಶ್ವರ ರೂಪದಲ್ಲಿ ಸೃಷ್ಟಿಯನ್ನು ನೋಡ್ಕೊಳ್ತಾ ಇದ್ದಾನೆ ಅಂತ ವೇದವಾತೆ ನಮ್ಗೆ ಮೊದಲು ಹೇಳ್ತದೆ. ಇದಕ್ಕೆ ಸೃಷ್ಟಿ ದೃಷ್ಟಿ ಅಂತ ಹೇಳುದು. ಸೃಷ್ಟಿ ಇದೆ, ದೃಷ್ಟಿ ಕಾಣ್ತಾ ಇದೆ. ಅದಕ್ಕೆ ಸೃಷ್ಟಿ ಯಾವಾಗಾಯ್ತು? ಹಲವಾರು ಕೋಟಿ ವರ್ಷಗಳ ಹಿಂದೆ ಸೃಷ್ಟಿ ಆಯಿತು. ನಾನು ಈಗ ಹುಟ್ಟಿದೆ, ಅದಕ್ಕೆ ಸೃಷ್ಟಿ ದೃಷ್ಟಿ ಅಂತ ಹೇಳಿದ್ರು. ಇದ್ಯಾರಿಗೆ? ನಾನು ದೇಹ ಅನ್ನುವ ಕಲ್ಪನೆ ಇದ್ದಾಗ, ನಾನು ದೇಹ ಅನ್ನೋ ಕಲ್ಪನೆ ಇದ್ದಾಗ ಪ್ರಪಂಚದಿಂದ ಬೇರೆ ಅಂತ ಕಲ್ಪನೆ ಬರ್ತದೆ. ಇದಕ್ಕೆ ದೃಷ್ಟಿ ಸೃಷ್ಟಿ ಅಂತ ಹೇಳುದು. ದೃಷ್ಟಿ ಸೃಷ್ಟಿ ಅದನ್ನು ಮೊದಲನೇ ಹಂತದಲ್ಲಿ ವೇದ ಮಾತೆ ಹೇಳ್ತಾಳೆ, ಅದು ನಿಜ ಅಂತ. ಇದನ್ನು ವಿಜ್ಞಾನಿಗಳು ಹೇಳ್ತಾರೆ, ಪ್ರಪಂಚ ಸೃಷ್ಟಿ ಆಯಿತು, ಎಷ್ಟೋ ಬಿಲಿಯನ್ ವರ್ಷಗಳಾಯ್ತು, ಸೃಷ್ಟಿ ಆಯಿತು, ಕಾಲ ದೇಶಗಳು ಸೃಷ್ಟಿ ಆಯಿತು ಅಂತ. ಅಂದ್ರೆ ಟೈಮ್ ಅಂಡ್ ಸ್ಪೇಸ್, ಕಾಲ ದೇಶ ಮತ್ತು ಕರ್ಮ ಅದು ನಿಜ ಅಂತ ಮೊದಲು ಪ್ರಕೃತಿ ವೇದ ಮಾತೆ ಮೊದಲು ಹೇಳ್ತಾಳೆ ನೀವು. ಯಾಕಂದ್ರೆ ನನಗೆ ನನ್ನ ಅನುಭವ ನಿಜ. ಯಾಕಂದ್ರೆ ದೇಹ ನಾನು ಅನ್ನೋ ತಪ್ಪು ಕಲ್ಪನೆ ಇದೆ. ಆದ್ರೆ ವೇದ ಮಾತೆಯ ಉದ್ದೇಶ ದೇಹ ನಾನು, ಮನಸ್ಸು ನಾನು, ಬುದ್ಧಿ ನಾನು ಅನ್ನೋದ್ರಿಂದ ಶುದ್ಧ ಚೈತನ್ಯ ನಾನು ಒಂದು ಕಡೆ ನಾನು ತಗೊಂಡೋಗ್ಬೇಕು. ಏನ್ ಮಾಡ್ಬೇಕು? ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚಿದಾನಂದಾತ್ಮ ಶಿವ ನಾನು ನಾನೇ, ಶಿವೋಹಂ ಶಿವೋಹಂ ಶಿವೋಹಂ. ಈ ನೀನು ದೇಹ ಅಲ್ಲ, ಮನಸ್ಸಲ್ಲ, ಬುದ್ಧಿ ಅಲ್ಲ ಅಂತ ಹೇಳ್ಬೇಕು. ಆದ್ರೆ ಮೊದಲನೇ ಹಂತದಲ್ಲಿ ಈಶ್ವರ ಇದ್ದಾನೆ, ಜಗತ್ತಿದೆ, ಜೀವ ಇದೆ. ಇದು ಮೂರು. ಅದಕ್ಕೆ ಟ್ರಯಾಡ್ ಅಂತ ಹೇಳ್ತೇವೆ. ಮೂರಿದೆ. ಯಾವುದು? ಈಶ್ವರ, ಜೀವ, ಜಗತ್ತು, ಮೂರಿದೆ. ಆಗ ವೇದ ಮಾತೆ ಏನ್ ಹೇಳ್ತಾಳೆ? ನೀನು ಏನೇ ಕೆಲಸ ಮಾಡ್ಬೇಕಾದ್ರೆ ಆ ಈಶ್ವರನ ಸೇವೆ ಅಂತ ಮಾಡು, ಭಗವಂತನ ಸೇವೆ ಅಂತ ಮಾಡು, ಕರ್ಮ ಯೋಗ ಅಂತ ಮಾಡು ಅಂತ ಹೇಳ್ತಾಳೆ. ಯಾಕಂದ್ರೆ ನನ್ನ ಮನಸ್ಸು ಪರಿಶುದ್ಧ ಆಗ್ಬೇಕು, ನನ್ನ ಮನಸ್ಸು ಸ್ಥೂಲದಿಂದ ಸೂಕ್ಷ್ಮ ಆಗಬೇಕು. ಇಲ್ಲದ್ರೆ ನನಗೆ ಅದ್ವೈತ ತತ್ವ ಅರ್ಥ ಆಗುದಿಲ್ಲ, ಆತ್ಮಜ್ಞಾನ ಅರ್ಥ ಆಗುದಿಲ್ಲ. ಆ ಮಗು ಬೆಳಿಬೇಕು. ಅದಕ್ಕೆ ಮೊದಲನೇ ಹಂತದಲ್ಲಿ ಸೃಷ್ಟಿಯಲ್ಲಿ ಈಶ್ವರ, ಜೀವ, ಜಗತ್ತು ಮೂರು ಸತ್ಯ ಅಂತ ಒಪ್ಕೊಳ್ತದೆ ವೇದ. ಅದಕ್ಕೋಸ್ಕರ ಪುರಾಣದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಇದ್ದಾರೆ, ಸೃಷ್ಟಿ ಮಾಡಿ ಆಗಿದೆ, ಸೃಷ್ಟಿಯಾಗಿ ಇಷ್ಟೋ ಕಾಲ ಆಗಿದೆ, ದೇವತೆಗಳಿದ್ದಾರೆ, ಋಷಿಗಳಿದ್ದಾರೆ ಅಂತ ನಮಗೆ ಹೇಳ್ತಾ ಇದೆ. ಇದನ್ನ ನಾನು ಅರ್ಥ ಮಾಡಿಕೊಂಡು ವೇದ ಮಾತೆಯನ್ನು ನಂಬಿ ನಾನು ಕರ್ಮಯೋಗದಲ್ಲಿ ತೊಡಗಿದ್ರೆ, ಕರ್ಮಯೋಗದ ಮೂಲಕ ನನ್ನ ಮನಸ್ಸು ಪರಿಶುದ್ಧ ಆಗ್ತದೆ. ಆ ಪರಿಶುದ್ಧ ಮನಸ್ಸು ಆದಾಗ ನನ್ನ ಮನಸ್ಸು ಮುಂದಿನ ಹಂತಕ್ಕೆ ಹೋಲಿಸುವ ಆಗ್ತದೆ.
ಅದಕ್ಕೆ ಉಪಾಸನೆ ಅಂತ ಹೇಳ್ತಾರೆ, ಧ್ಯಾನ ಅಂತ ಹೇಳ್ತಾರೆ. ಮನಸ್ಸು ಒಳಗೋಗ್ಬೇಕು. ನಾವು ಸುಮಾರು ಜನ ನಾವು ಧ್ಯಾನ ಮಾಡ್ಲಿಕ್ಕೆ ಕೂತ್ಕೊಂಡಿದ್ವಿ ಸ್ವಾಮಿ, ನಾನು 5,000 ರೂಪಾಯಿ ಕೊಟ್ಟೆ ಧ್ಯಾನದ ಟೆಕ್ನಿಕ್ ಕಲ್ತ್ಕೊಂಡ್ಬಂದೆ, ಧ್ಯಾನ ಮಾಡ್ಲಿಕ್ಕೆ ಆಗಲ್ರಿ, ತಲೆ ಎಲ್ಲ ಹೊರಗೋಡ್ತಾ ಇದೆ, ಮನಸ್ಸು ಹೊರಗೋಡ್ತಾ ಇದೆ, ಕಣ್ಣು ಮುಚ್ಕೊಂಡ್ರೆ ಯೋಚನೆ ಬರ್ತಾ ಇದ್ದಾರೆ, ಧ್ಯಾನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಧ್ಯಾನ ಮಾಡ್ಲಿಕ್ಕೆ ಯಾಕೆ ಆಗ್ತಾ ಇಲ್ಲ? ಮನಸ್ಸು ಸ್ಥೂಲ ಆಗಿದೆ. ಕರ್ಮಯೋಗ ಮಾಡಬೇಕು, ಮನಸ್ಸು ಪರಿಶುದ್ಧ ಆಗಬೇಕು. ಅದಕ್ಕೆ ವೇದ ಮಾತೆ ಮೊದಲನೇ ಹಂತದ ಪ್ರಿಸ್ಕ್ರಿಪ್ಷನ್ ಏನು? ಕರ್ಮಯೋಗ ಮಾಡಬೇಕು. ಈಶ್ವರ, ಜೀವ, ಜಗತ್ತು ಸತ್ಯ, ಈಶ್ವರನಿಗೆ ನಾನು ಸೇವೆ ಮಾಡಬೇಕು. ಕರ್ಮಯೋಗದ ಮೂಲಕ ಯಜ್ಞದ ಮೂಲಕ ಸೇವೆ ಮಾಡಬೇಕು. ಅದು ಮೊದಲನೇ ಹಂತದ ಪ್ರಿಸ್ಕ್ರಿಪ್ಷನ್. ಅದನ್ನು ಮಾಡಿದ್ರೆ ನಾನು ಸುಮ್ಮನೆ ಧ್ಯಾನ ಕೂತ್ಕೊಂಡ್ರೆ ತಲೆ ಎಲ್ಲ ಹೊರಗೆ ಓಡ್ತಾ ಇರ್ತದೆ, ಸೂಕ್ಷ್ಮ ಆಗುದಿಲ್ಲ, ಮನಸ್ಸು ಸ್ಥೂಲ ಆಗಿದೆ. ಈಗ ಆ ಕರ್ಮಯೋಗದ ಮೇಲೆ ಯಾರು ಪಕ್ವ ಆಗ್ತಾನೆ ಆ ಜೀವಿಗೆ ವೇದ ಮಾತೆ 2ನೇ ಹಂತದ ಪಾಠ ಹೇಳ್ಕೊಡ್ತಾರೆ. 2ನೇ ಹಂತದ ಪಾಠ ಏನು? ಮೊದಲನೇ ಹಂತ ಸೃಷ್ಟಿ, ಸೃಷ್ಟಿ ಇದೆಯಪ್ಪ ಅಂತ. ಈಗ ದೃಷ್ಟಿ ಸೃಷ್ಟಿ ಅಂದ್ರೆ ನಿನ್ ಸೃಷ್ಟಿ ಯಾಕೆ ಕಾಣ್ತಾ ಇದೆ? ನೀನ್ ನೋಡಿದಕ್ಕೋಸ್ಕರ ಕಾಣ್ತಾ ಇದೆ ಅಂತ ಹೇಳಿ. ನೀನ್ ನೋಡಿದಕ್ಕೆ ಸೃಷ್ಟಿ ಯಾಕೆ ಕಾಣ್ತಾ ಇದೆ? ಅಲ್ಲ, ನಿನ್ ಕನಸು ಬಂತಲ್ಲ, ಕನಸಿನಲ್ಲಿ ನೀನು ಸಿಂಡ್ರೆಲಾ ರೂಪ ಧಾರಣೆ ಮಾಡ್ಕೊಂಡು ಪ್ಯಾರಿಸ್ ಕಾಣ್ತು, ಲಂಡನ್ ಕಾಣ್ತು. ಅಲ್ಲಿ ಪ್ಯಾರಿಸ್ ಇತ್ತೋ ಮುಂಚೆ? ಅಲ್ಲಿ ಲಂಡನ್ ಇತ್ತೋ? ಆ ಸಿಂಡ್ರೆಲಾ ಬಂತು, ಪ್ಯಾರಿಸ್ ಬಂತು, ಲಂಡನ್ ಬಂತು. ಅದೇ ರೀತಿ ನಿನ್ನ ವಾಸನೆಗಳ ಮೂಲಕ ಈ ಸೃಷ್ಟಿ ಕಾಣ್ತಾ ಇದೆ. ದೃಷ್ಟಿ ಸೃಷ್ಟಿ. ನಿನಗೆ ಈ ಸೃಷ್ಟಿ ಯಾಕೆ ಕಾಣ್ತಾ ಇದೆ? ನಿನ್ನ ವಾಸನೆಗಳು ಈ ಸೃಷ್ಟಿ ಇರುವುದು ವ್ಯಕ್ತ ಆಗ್ತಾ ಇದೆ. ಸೃಷ್ಟಿ ಅಂತ ಮೊದಲು ಇರಲಿಲ್ಲ, ನೀವು ಹುಟ್ಟೋ ಮುಂಚೆ ಇರಲಿಲ್ಲ, ಹುಟ್ಟಿದ ಮೇಲೂ ಇಲ್ಲ. ನಿನ್ನ ವಾಸನೆಗಳು ಸೃಷ್ಟಿ ಇರುವುದು ಕಾಣ್ತಾ ಇದ್ದಾವೆ. ಇದಕ್ಕೆ ಉದಾಹರಣೆ ಏನು? ಕನಸಿನಲ್ಲಿ ಲಂಡನು ಇರಲಿಲ್ಲ, ಪ್ಯಾರಿಸು ಇರಲಿಲ್ಲ. ಆ ಸಿಂಡ್ರೆಲಾ ನೀವು ರೂಪ ಧಾರಣೆ ಮಾಡಿದ್ರೆ ಕೂಡಲೇ ಲಂಡನ್ ಕಾಣ್ತು, ಪ್ಯಾರಿಸ್ ಕಾಣ್ತು. ಸಿಂಡ್ರೆಲಾಗೆ ಲಂಡನ್ ನೋಡ್ಬೇಕಂತಿತ್ತು, ಲಂಡನ್ ಕಾಣ್ತು, ಪ್ಯಾರಿಸ್ ಕಾಣ್ತು. ಅದೇ ರೀತಿ ದೃಷ್ಟಿ ಸೃಷ್ಟಿ ಅಂದ್ರೆ ನೀವು ಏನ್ ನೋಡ್ತೀರಿ, ನಾನು ಇದ್ದದಕ್ಕೋಸ್ಕರ ಸೃಷ್ಟಿ ಕಾಣ್ತಾ ಇದೆ. ದೃಷ್ಟಿ ಸೃಷ್ಟಿ. ಅಲ್ಲ, ಈಶ್ವರ ಎಲ್ಲಿ ಹೋದ? ಮುಂಚೆ 3 ಇತ್ತು. ಸೃಷ್ಟಿ ದೃಷ್ಟಿಯಲ್ಲಿ ಜೀವ, ಜಗತ್ತು, ಈಶ್ವರ ಇತ್ತು. ಈಗ 2 ಉಳಿತು, ಜೀವ ಮತ್ತು ಜಗತ್ತು ಮಾತ್ರ ಉಳಿತು. ಸಿಂಡ್ರೆಲಾ ಮತ್ತು ಪ್ಯಾರಿಸ್ ಮಾತ್ರ ಉಳಿತು. ಈಶ್ವರ ಎಲ್ಲಿದ್ದಾನೆ? ಈಶ್ವರನ ಹೃದಯದಲ್ಲಿದ್ದಾನೆ. ಈಗ ನೀವು 3 ಬಗ್ಗೆ ಯೋಚನೆ ಮಾಡ್ಬೇಕಾದ್ರೆ 2 ಬಗ್ಗೆ ಯೋಚನೆ ಮಾಡು. ನಿನ್ನ ವಾಸನೆಗಳನ್ನು ಹೇಗೆ ನಿವಾರಣೆ ಮಾಡೋದು ಯೋಚನೆ ಮಾಡು ಅಂತ ಆಯ್ತು. ಇದಕ್ಕೆ ದೃಷ್ಟಿ ಸೃಷ್ಟಿ ಅಂತ ಹೇಳಿದ್ವಿ. ನಾನು ನೋಡಿದಕ್ಕೆ ಪ್ರಪಂಚ ಇದೆ ಅಂತ ವೇದ ಮಾತ 2ನೇ ಹಂತದ ಸಾಧಕನಿಗೆ ಹೇಳ್ಕೊಡ್ತಾರೆ. ಈಗ ನಿಮ್ಗೆ ಏನಾಗ್ತದೆ? ಓಹೋ, ನನ್ನ ಕನಸಿನಲ್ಲಿ ಕಾಣದೆಲ್ಲ ಬರೀ ಮನಸ್ಸೇ ಸ್ವಾಮಿ, ಅಲ್ಲಿ ಪ್ರಪಂಚ ಅಂತ ಇರ್ಲಿಲ್ಲ, ಬರೀ ಮನಸ್ಸೇ ಪ್ರಪಂಚ ಕಾಣ್ತು. ಆ ಮನಸ್ಸೇ ಕಾಡ ಕಾಣ್ತು, ಮನಸ್ಸೇ ಸಿಂಡ್ರೆಲಾ ಕಾಣ್ತು, ಮನಸ್ಸೇ ಗುಡ್ಡ ಕಾಣ್ತು, ಮನಸ್ಸೇ ಬೆಟ್ಟ ಕಾಣ್ತು. ಕರೆಕ್ಟ್, ನೀನ್ ಹೇಳ್ತಾ ನಿಜ ಅಂತ ಹೇಳ್ತದೆ ವೇದ ಮಾತೆ. ಎಚ್ಚರದಲ್ಲಿ ನಿನ್ಗೇನ್ ಪ್ರಪಂಚ ಕಾಣ್ತಾ ಇದೆ ಅದು ಮನಸ್ಸು ಪ್ರಪಂಚ ಕಾಣ್ತಾ ಇದೆ. ಪ್ರಪಂಚ ಅಂತ ಇಲ್ಲ, ಬರೀ ಮನಸ್ಸೇ ಪ್ರಪಂಚ ಕಾಣ್ತಾ ಇದೆ, ಮನಸ್ಸೇ ಜೀವ ಕಾಣ್ತಾ ಇದೆ, ಮನಸ್ಸೇ ಜಗತ್ತ ಕಾಣ್ತಾ ಇದೆ. ಪ್ರಪಂಚ ಅಂತ ನಿಜವಾಗ್ಲೂ ಇಲ್ಲ, ಬರೀ ಮನಸ್ಸು ಮಾತ್ರ ನಿಜ ಅಂತ 2ನೇ ಹಂತದ ಸಾಧಕನಿಗೆ ಹೇಳ್ಕೊಡ್ತಾರೆ. 2ನೇ ಹಂತದ ಸಾಧಕನಿಗೆ ಈಗ ಅರ್ಥ ಆಗುತ್ತೆ. ಓ, ಮನಸ್ಸು ಏನು ಪ್ರಪಂಚ ಅಲ್ಲ, ಮನಸ್ಸು ನಿಜ ಅಲ್ಲಲ್ಲ. ಮನಸ್ಸಿನಲ್ಲಿ ಯೋಚನೆಗಳು ಬರ್ತಾವೆ ಹೋಗ್ತವೆ. ಮನಸ್ಸಂತ ಸ್ಥಿರತೆನೇ ಇಲ್ಲ, ಒಂದು ಮನಸ್ಸಂತ ಗಟ್ಟಿಯಾದ ಇಲ್ವೇ ಇಲ್ಲ ಅಲ್ಲ. ಮನಸ್ಸು ಬದಲಾಗ್ತಾ ಇರ್ತದಲ್ಲ, ಮನಸ್ಸಿನಲ್ಲಿ ಯೋಚನೆ ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ, ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ ಅಲ್ಲ. ಮನಸ್ಸಂತ ಏನೋ ಸ್ಥಿರವಾದ ಏನಾದ್ರು ಇದೆಯಾ? ಇಲ್ಲ. ಮನಸ್ಸು ಬರ್ತದೆ ಹೋಗ್ತದೆ. ಮನಸ್ಸು ನಿಜ ಅಲ್ಲ, ಪ್ರಪಂಚ ನಿಜ ಅಲ್ಲ, ಮನಸ್ಸು ನಿಜ ಅಲ್ಲ. ನೀನು ಪ್ರಪಂಚ ಅಂತ ಏನ್ ಹೇಳ್ತೀಯ? ಸೂರ್ಯ ಇದ್ದಾನೆ, ಚಂದ್ರ ಇದ್ದಾನೆ, ಸಿಂಡ್ರೆಲಾ ಇದೆ, ಗುಡ್ಡ ಇದೆ, ನದಿ ಇದೆ ಅಂತ ಅದು ಕೇವಲ ಯೋಚನೆಗಳು ಅಂದ್ರೆ ಮನಸ್ಸು. ಅದು ಯೋಚನೆಗಳು ನಿಜ ಅಲ್ಲ. ಯೋಚನೆಗಳು ಕ್ಷಣಿಕ, ಅದು ಕೂಡ ಮಿಥ್ಯ. ಸತ್ಯ ಯಾವುದು? ಆವಾಗ ಮುಂದಿನ ಹಂತ ಬರ್ತದೆ, ಮುಂದಿನ ಹಂತ ಸಾಧನೆಗೆ ಬರ್ತದೆ. ಮೊದಲು ಕರ್ಮಯೋಗದಲ್ಲಿ ಜೀವ, ಜಗತ್ತು, ಈಶ್ವರ ಸತ್ಯ, ನಾನು ಕರ್ಮಯೋಗ ಮಾಡಬೇಕು, ಅದು ಸೃಷ್ಟಿ ದೃಷ್ಟಿ. 2ನೇ ಹಂತ ಬಂದಾಗ ದೃಷ್ಟಿ ಸೃಷ್ಟಿ, ನನ್ನ ದೃಷ್ಟಿಯಿಂದ ಸೃಷ್ಟಿ ಆಗ್ತಾ ಇದೆ. ಜೀವ, ಜಗತ್ತು, ಈಶ್ವರ ಅನ್ನೋದು ಕೇವಲ ಮನಸ್ಸಿನ ಕಲ್ಪನೆ, ಮನಸ್ಸು ಅನ್ನೋದು ನಿಜ ಅಲ್ಲ. ಈಗ ಮನಸ್ಸಿನ ವಾಸನೆಗಳು ಹೋಗ್ಬೇಕು. ಅದಕ್ಕೋಸ್ಕರ ನಾನು ಯಾರು ಅಂತ ವಿಚಾರ ಮಾಡಬೇಕು. ಕರ್ಮಯೋಗದಿಂದ ಉಪಾಸನೆಯಿಂದ ಜ್ಞಾನಕ್ಕೆ ಬರಬೇಕು. ನಾನು ಯಾರು ಅಂತ ವಿಚಾರ ಮಾಡಬೇಕು.
ರಮಣ ಮಹರ್ಷಿ ಹೇಳಿದಾಗೆ ನಾನು ಯಾರು ಅಂತ ಯೋಚನೆ ಮಾಡಬೇಕು. ಆ ನಾನು ಅನ್ನೋ ಯೋಚನೆ ಎಲ್ಲ ಯೋಚನೆಗಳ ಹಿಂದೆ ಇದೆ. ಯೋಚನೆಗಳು ಬರ್ತಾ ಹೋಗ್ತವೆ. ಅಂದ್ರೆ ಪ್ರಪಂಚ ಕಾಣ್ತದೆ, ಮರೆ ಆಗ್ತದೆ, ಅದಕ್ಕೆ ಸ್ಥಿರತೆ ಇಲ್ಲ. ಆದ್ರೆ ನಾನು ಅನ್ನೋ ಯೋಚನೆ ಎಲ್ಲಾ ಯೋಚನೆಗಳ ಹಿಂದೆ ಇದೆ. ಅದು ಅಹಂ ವೃತ್ತಿ ಅಂತ ಹೇಳ್ತೇವೆ. ಈ ಅಹಂ ವೃತ್ತಿ ಎಲ್ಲಿಂದ ಬಂತು ಅಂತ ವಿಚಾರಣೆ ಮಾಡ್ತಾ ಹೋದ್ರೆ ಆ ಅಹಂ ವೃತ್ತಿ ಬಂದದ್ದು ಶುದ್ಧ ಚೈತನ್ಯದಿಂದ, ಆ ಬ್ರಹ್ಮ ಚೈತನ್ಯದಿಂದ ಅಹಂ ವೃತ್ತಿ ಬಂತು. ನಿಜವಾದ ನಾನು ಅಂದ್ರೆ ಶುದ್ಧ ಚೈತನ್ಯ. ಅಲ್ಲಿ ನಿರ್ವಿಕಲ್ಪ, ನಿರಾಕಾರ, ಅಲ್ಲಿ ಯಾವುದು ಇಲ್ಲ. ಅಲ್ಲಿ ಕೇವಲ ಆನಂದ ಸ್ವರೂಪಿಯಾದ ಆತ್ಮ ಮಾತ್ರ ಇದ್ದಾನೆ. ಆ ಆತ್ಮನೇ ಬ್ರಹ್ಮ. ಈಗ ಮೂರನೇ ಹಂತಕ್ಕೆ ಬಂದ ಸಾಧಕ ಏನಾಯ್ತು? ಮೊದಲನೇ ಹಂತದಲ್ಲಿ ಸೃಷ್ಟಿ ದೃಷ್ಟಿ, ಎರಡನೇ ಹಂತದಲ್ಲಿ ದೃಷ್ಟಿ ಸೃಷ್ಟಿ. ಈಗ ಮೂರನೇ ಹಂತದಲ್ಲಿ ಅಜಾತವಾದ, ಇಲ್ಲಿ ಏನು ಇಲ್ಲ. ಜೀವ, ಜಗತ್ತು, ಈಶ್ವರ ಅನ್ನೋದು ಕೇವಲ ಮಿಥ್ಯಾ. ಬ್ರಹ್ಮ ಮಾತ್ರ ಸತ್ಯ. ಶುದ್ಧ ನಾನು ಅದು ಮಾತ್ರ ಸತ್ಯ. ಎಂತ ನಾನು? ನಾನೆಂಬುದು ನಾನಲ್ಲ. ಈ ದೇಹ, ಮನಬುದ್ಧಿ ನಾನಲ್ಲ. ಸಚಿದಾನಂದಾತ್ಮ ಶಿವನಾನು ನಾನೇ. ಶಿವೋಹಂ ಶಿವೋಹಂ ಶಿವೋಹಂ. ಆ ಶುದ್ಧ ನಾನು, ಶಿವಸ್ವರೂಪಿ ಮಾತ್ರ, ನಾನು ಮಾತ್ರ ನಿಜ. ದೇಹ ಅಲ್ಲ, ಮನಸ್ಸಲ್ಲ, ಬುದ್ಧಿ ಅಲ್ಲ. ನಿರಾಕಾರ, ನಿರ್ಗುಣ ಆ ಸಚಿದಾನಂದ ಪರಬ್ರಹ್ಮ ಅದು ಮಾತ್ರ ಸತ್ಯ. ಅಲ್ಲಿ ಬೇರೆ ಯಾವುದು ಇಲ್ಲ. ಸೊ ವೇದ ಮಾತು ಏನ್ ಮಾಡ್ತಾರೆ? ನಮ್ಮನ್ನು ಹಂತ ಹಂತವಾಗಿ ಮಗುವಿನ ಕೈ ಹಿಡಿದು ದೃಷ್ಟಿ ಸೃಷ್ಟಿಯಿಂದ ಅಜಾತವಾದ, ಸೃಷ್ಟಿಯೇ ಆಗಿಲ್ಲ ಅಂತ ನಮ್ಮ ಮೂಲ ಸ್ವರೂಪಕ್ಕೆ ಕರ್ಕೊಂಡು ಹೋಗ್ತಾಳೆ, ಬ್ರಹ್ಮ ಸ್ವರೂಪಕ್ಕೆ. ಇದಕ್ಕೆ ಮುಕ್ತಿ ಅಂತ ಹೇಳುದು. ಆ ಮುಕ್ತಿಯಲ್ಲಿ ಬ್ರಹ್ಮ ತತ್ವವನ್ನು ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮ ಸ್ವರೂಪ. ಸರ್ವಂ ಖಲು ಇದ ಬ್ರಹ್ಮ, ಈ ಜಗತ್ತನ್ನೋದು ಕೂಡ ಬ್ರಹ್ಮ ಸ್ವರೂಪ. ನಾಮ ರೂಪಗಳು ಮಿಥ್ಯ, ನಾಮರೂಪಗಳು ಸತ್ಯ ಅಲ್ಲ, ಬ್ರಹ್ಮ ಮಾತ್ರ ಸತ್ಯ. ಈ ಜ್ಞಾನದಲ್ಲಿ ದೃಢವಾಗಿ ನಿಂತಾಗ ಅವನಿಗೆ ಜೀವನ್ ಮುಕ್ತ ಅಂತ ಹೇಳೋದು. ಅವನೇ ಮುಕ್ತ. ಸಂಸಾರ ಅನ್ನೋದು ಇಲ್ಲ. ಜೀವ, ಜಗತ್ತು, ಈಶ್ವರನ ಮಿಥ್ಯ, ಕೇವಲ ಬ್ರಹ್ಮ ಮಾತ್ರ ಸತ್ಯ. ಆ ಅಹಂಕಾರವನ್ನು ಕಳೆದುಕೊಳ್ತಾನೆ. ಶುದ್ಧ ಚೈತನ್ಯನಾಗಿ ಬ್ರಹ್ಮನದೇ ಒಂದಾಗ್ತಾನೆ. ಇದು ಹೇಗಂದ್ರೆ ಒಂದು ಉಪ್ಪಿನ ಗೊಂಬೆ, ಉಪ್ಪು ಅಂದ್ರೆ ಏನು ಅಂತ ನೋಡ್ಲಿಕ್ಕೆ ಸಮುದ್ರಕ್ಕೆ ಹೋಗ್ತದೆ. ಸಮುದ್ರಕ್ಕೆ ಹೋದಾಗ ಉಪ್ಪಿನ ಗೊಂಬೆ ಇಲ್ಲ, ಕೇವಲ ಸಮುದ್ರ ಮಾತ್ರ ಉಳಿತದೆ. ಸೊ ಆ ಆತ್ಮತತ್ವವನ್ನ, ಬ್ರಹ್ಮತತ್ವವನ್ನು ಹುಡುಕಿಕೊಂಡು ಹೋದ ಜೀವ ಆ ಬ್ರಹ್ಮತತ್ವದಲ್ಲಿ ಒಂದಾಗ್ತಾನೆ. ಜೀವಾತ್ಮ ಪರಮಾತ್ಮ ಒಂದಾಗ್ತಾನೆ. ಹೀಗೆ ವೇದ ಮಾತೆ ನಮ್ಮನ್ನ 3 ಹಂತಗಳಲ್ಲಿ ಅದ್ವೈತ ತತ್ವಕ್ಕೆ ಕರ್ಕೊಂಡು ಹೋಗ್ತಿದ್ದಾಳೆ. ಸೃಷ್ಟಿ ದೃಷ್ಟಿ, ದೃಷ್ಟಿ ಸೃಷ್ಟಿ, ಅಜಾತಿವಾದ. ಒಂದು ಸಲ ಮನಸ್ಸು ಆ ಆತ್ಮತತ್ವದಲ್ಲಿ ವಿಲೀನ ಆದ್ಮೇಲೆ ಮನಸ್ಸು ನಾಶ ಆಗ್ತದೆ, ಅಜ್ಞಾನ ಹೋಗ್ಬಿಡ್ತದೆ. ಈ ಸೃಷ್ಟಿಯೆಲ್ಲ ಕಾಣ್ತಾ ಇರೋದು ಅಜ್ಞಾನದಿಂದಲೇ. ನಾಮ ರೂಪಗಳ ಸೃಷ್ಟಿ ಪ್ರಪಂಚ ಮಿಥ್ಯ ಅಜ್ಞಾನದಿಂದ ಕಾಣ್ತಾ ಇದೆ. ಆ ಮಿಥ್ಯ ಪ್ರಪಂಚ ನಾಶ ಆಗ್ತದೆ. ಕೇವಲ ಸತ್ಯವಾದ ಬ್ರಹ್ಮ ಮಾತ್ರ ಉಳ್ಕೊಳ್ತಾನೆ. ಆ ಬ್ರಹ್ಮ ಸ್ವರೂಪಿ ನಾನು, ಶುದ್ಧ ನಾನು. ಇದೇ ಮುಕ್ತಿ. ಇದನ್ನ ಶ್ರೀ ಶಂಕರಾಚಾರ್ಯರು ಆ ಅದ್ವೈತ ತತ್ವವನ್ನ ದಕ್ಷಿಣಾಮೂರ್ತಿಯ ಶ್ಲೋಕದ 2ನೇ ಸ್ತೋತ್ರದಲ್ಲಿ ಬಹಳ ಸುಂದರವಾಗಿ 4 ವಾಕ್ಯಗಳಲ್ಲಿ ವಿವರಿಸಿದ್ದಾರೆ. ಒಂದು ಸಲ ಬ್ರಹ್ಮ ತತ್ವದಲ್ಲಿ ವಿಲೀನ ಆದ್ಮೇಲೆ ಮತ್ತೊಂದು ಸಲ ಹುಟ್ಟು ಇಲ್ಲ, ಸಾವಿಲ್ಲ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನೈ ಜಠರೇ ಶಯನಂ. ಪುನಃ ಹುಟ್ಟು ಸಾವುಗಳ ಬಂಧನದಿಂದ ಮುಕ್ತನಾಗ್ತಾನೆ. ಈ ಹುಟ್ಟು ಸಾವುಗಳ ಬಂಧನ ಯಾಕೆ? ಆತ್ಮನ ಅಜ್ಞಾನ, ನಾನು ಬ್ರಹ್ಮಸ್ವರೂಪಿ ಅನ್ನುವ ಅಜ್ಞಾನ ಇದೆ. ಎಲ್ಲಿವರೆಗೆ ಜೀವ ನಾನು, ದೇಹ ನಾನು, ಮನಸ್ಸು ನಾನು, ಪ್ರಪಂಚ ಸತ್ಯ ಅಂತ ಭಾವನೆ ಇದೆಯೋ ಅಲ್ಲಿವರೆಗೆ ಅಜ್ಞಾನ ಇದೆ. ಎಲ್ಲಿವರೆಗೆ ಅಜ್ಞಾನ ಇದೆಯೋ ಅಲ್ಲಿ ಪುನರಪಿ ಜನನಂ ಪುನರಪಿ ಮರಣಂ, ಪುನಃ ಹುಟ್ಟು ಸಾವುಗಳಿದ್ದಾವೆ. ಆತ್ಮಜ್ಞಾನ, ಬ್ರಹ್ಮಜ್ಞಾನ ಬಂದ ಮೇಲೆ ಆ ಬಂಧನದಿಂದ ಮುಕ್ತಿ. ನಾನು ಶಿವಸ್ವರೂಪಿ, ಬ್ರಹ್ಮಸ್ವರೂಪಿ, ಬ್ರಹ್ಮ ಮಾತ್ರ ಸತ್ಯ. ಜೀವ, ಜಗತ್ತು, ಈಶ್ವರ ಎಲ್ಲವೂ ಕಾಣ್ತಾ ಇದೆ, ಅದು ಮಿಥ್ಯ. ಹಾವಾಗಿ ಕಾಣ್ತಾ ಇದೆ ಹಗ್ಗ, ಹಾವು ನಿಜ ಅಲ್ಲ, ಹಗ್ಗ ಮಾತ್ರ ನಿಜ, ಬ್ರಹ್ಮ ಮಾತ್ರ ಸತ್ಯ. ಇದನ್ನ ಶ್ರೀ ಶಂಕರಾಚಾರ್ಯ ಬಹಳ ಸುಂದರವಾಗಿ ದಕ್ಷಿಣಾಮೂರ್ತಿ ಸ್ತೋತ್ರದ 2ನೇ ಶ್ಲೋಕದಲ್ಲಿ ಅದ್ವೈತ ತತ್ವವನ್ನ, ಸೃಷ್ಟಿಯ ರಹಸ್ಯವನ್ನ ವಿವರಿಸಿದ್ದಾರೆ.
ಈಗ ಯಾವ್ದಾದ್ರು ಪ್ರಶ್ನೆಗಳಿದ್ದಾವ? ಪ್ರಭುಜಿ, ನನ್ನ ಕ್ವಶನ್. ಎಸ್ ಎಸ್. ಇವಾಗ ನಮ್ಮ ಉಪನಿಷತ್ತಲ್ಲಿ ಹ್ಮ್ ಈ ಸೃಷ್ಟಿ ಬಗ್ಗೆ ಹೇಳ್ತಾ ಹೌದು. ಏನ್ ಹೇಳ್ತೀನಿ, ಬ್ರಹ್ಮ ಮೊದಲು ಏನು ಇರ್ಲಿಲ್ಲ, ಸೃಷ್ಟಿ ಇರ್ಲಿಲ್ಲ, ಹೌದು ನಾನೇ ಕುರೂಪಿ ಆಗ್ತೀನಿ ಅಂತ ಅಂದ್ಬಿಟ್ಟು ಹೌದು. ಆಸೆ ಪಟ್ಬಿಟ್ಟು ಸಂಕಲ್ಪ. ಮಾಡ್ತಾನೆ. ಹೌದು. ಅದನ್ನ ಹೇಗೆ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ತೀವಿ? ಅಲ್ಲಿ ನೋಡಿ, ಉಪನಿಷತ್ತುಗಳು, ಅದಕ್ಕೆ ಅಲ್ಲಿ ಏನಂದ್ರೆ ಉಪನಿಷತ್ತುಗಳನ್ನ ಕೇವಲ ಶಬ್ದಗಳನ್ನ ತಿಳ್ಕೊಂಡ್ರೆ ಸಾಕಾಗುದಿಲ್ಲ. ಉಪನಿಷತ್ತುಗಳನ್ನ ಒಂದು ಪುಸ್ತಕದಲ್ಲಿರೋ ಜ್ಞಾನ ಬರೀ ಹೇಳಿದ್ದಲ್ಲ, ಆ ಹೇಳಿದ ಅಂತರಾರ್ಥ ಏನು ಅಂತ ತಿಳ್ಕೋಬೇಕು. ಅದನ್ನ ತಿಳ್ಕೋಬೇಕಾದ್ರೆ ಅದನ್ನ ಹೇಳೋ ಪರಂಪರೆ ಇದೆ, ಗುರುವಿನ ಮೂಲಕ ಅದು ಉಪದೇಶ ಆಗಬೇಕು. ಏನಾಗುತ್ತೆ, ಉಪನಿಷತ್ತಿನಲ್ಲಿ ದ್ವೈತ ಇದೆ, ವಿಶಿಷ್ಟಾದ್ವೈತ ಇದೆ, ಅದ್ವೈತ ಇದೆ. ಬೇರೆ ಬೇರೆ ರೀತಿ ಹಂತದಲ್ಲಿ ಬೇರೆ ಬೇರೆ ರೀತಿ ವರ್ಣನೆ. ಬ್ರಹ್ಮ ತಾನು ಬಹುವಾಗಿ ಸಂಕಲ್ಪ ಆಗ್ಬೇಕು ಅಂತ ಸಂಕಲ್ಪ ಮಾಡಿದ, ಬಹು ಆದ ಅಂತ ಹೇಳಿದ್ವಿ. ಯಾವಾಗ ಅದು ಯಾರಿಗೆ ಅದು ಹೇಳ್ತಾ ಇದೆ? ಮೊದಲನೇ ಹಂತದ ಸಾಧಕನಿಗೆ. ಸೃಷ್ಟಿ ದೃಷ್ಟಿ, ಆ ಸೃಷ್ಟಿ ದೃಷ್ಟಿ ಸಾಧಕನಿಗೆ ಈ ರೀತಿನೇ ಹೇಳ್ಬೇಕು. ಅವನಿಗೆ ಬೇರೆ ರೀತಿ ಹೇಳಿದ್ರೆ ಅರ್ಥ ಆಗುದಿಲ್ಲ. ಇದೆಲ್ಲ ಸೃಷ್ಟಿ ಯಾರಿಗೆ ಬಂತು? ಬ್ರಹ್ಮನಿಂದ ಬಂತು. ಅವನಿಂದ ಯಾಕೆ ಬಂತು? ಅವನು ಬಹು ಆಗ್ಬೇಕಂತ ಡಿಸೈಡ್ ಮಾಡ್ದ ಅಂತ ಅವನಿಗೆ ಅವಾಗ ಅಷ್ಟೇ ಅದು ಎಕ್ಸ್ಪ್ಲನೇಷನ್. ಉಪನಿಷತ್ತುಗಳು ಒಂದೇ ಸಲ ಎಲ್ಲವನ್ನೂ ಸತ್ಯವನ್ನ ಬಿಚ್ಚಿಟ್ಕೊಳಕ್ ಹೋಗುದಿಲ್ಲ. ಆ ಸತ್ಯವನ್ನ ಹಂತ ಹಂತವಾಗಿ ತೆರೀತಾರೆ. ನೀವು ಬೆಳೆದ ಹಾಗೆ ಉಪನಿಷತ್ತು ಬೆಳೀತದೆ. ನಿಮ್ಮ ಅರಿವು ಜಾಸ್ತಿ ಆದಾಗೆ ಉಪನಿಷತ್ತಿನ ಅರಿವು ಬೆಳ್ಕೊಳ್ತಾ ಹೋಗುತ್ತದೆ. ಮೊದಲನೇ ಹಂತದ ಸಾಧಕನಿಗೆ ಸೃಷ್ಟಿ ದೃಷ್ಟಿಯಲ್ಲಿ ಹೇಳ್ತಾನೆ, ಇದನ್ನ ಹೇಳ್ತಾನೆ, ಬ್ರಹ್ಮ ಒಬ್ಬ ಇದ್ದ, ಅದನ್ನು ಬಹು ಆಗ್ಬೇಕು ಅಂತ ಹೇಳಿದ. ಅದೇ ಮೂರನೇ ಹಂತದ ಸಾಧನೆಗೆ ಸೃಷ್ಟಿಯೇ ಆಗಿಲ್ಲಪ್ಪ, ಸೃಷ್ಟಿನೇ ಇಲ್ಲ, ಬ್ರಹ್ಮ ಮಾತ್ರ ಸತ್ಯ. ಸೊ ಹಾಗಾಗ್ಬಿಟ್ಟು ಉಪನಿಷತ್ತಲ್ಲಿ ಹಲವಾರು ಕಡೆ ಬೇರೆ ಬೇರೆ ದೃಷ್ಟಾಂತಗಳು ಬರ್ತವೆ. ಅದು ಮೂರು ರೀತಿಯ ಸಾಧಕರಿಗೆ ಅಪ್ಲೈ ಆಗುತ್ತೆ. ಸೃಷ್ಟಿ ದೃಷ್ಟಿ, ದೃಷ್ಟಿ ಸೃಷ್ಟಿ, ಕಡೆಗೆ ಅಜಾತಿವಾದ. ಹೈಯೆಸ್ಟ್ ಲೆವೆಲ್ ಅಂದ್ರೆ ಉನ್ನತ ಮಟ್ಟ ಸಾಧಕರಿಗೆ ಅಜಾತಿವಾದ ಮಾತ್ರ ಹೇಳೋದು, ಆಯ್ತಾ? ಆದ್ರೆ ಎಲ್ಲರೂ ಆ ಮಟ್ಟದಲ್ಲಿ ಇಲ್ಲಲ್ಲ, ಅದಕ್ಕೋಸ್ಕರ ಉಪನಿಷತ್ತು ಈ ರೀತಿ ಹೇಳ್ತಾ ಇದೆ. ಕಡೆಗೆ ಇವನ್ ಕೇಳ್ತಾನೆ, ಯಾರು ನೆಕ್ಸ್ಟ್ ಹಂತದ ಸಾಧಕ, ಅಲ್ಲ ನೀವು ಅಲ್ಲಿ ಹೇಳಿದ್ರಲ್ಲ ಬ್ರಹ್ಮ ತಾನು ಬಹು ಆಗ್ಬೇಕಂತ ಕಲ್ಪನೆ ಮಾಡಿದ್ನಲ್ಲ ಅಂತ ಹೇಳಿ, ಬ್ರಹ್ಮನಿಗೆ ಮನಸ್ಸಿದೆಯಾ ಅಂತ ಕೇಳ್ತಾನೆ. ಅವಾಗ ಹೇಳ್ತಾರೆ ಬ್ರಹ್ಮನಿಗೆ ಮನಸ್ಸಿಲ್ಲ, ಅವನಿಗೆ ದೇಹ ಇಲ್ಲ, ಅವನಿಗೆ ಬುದ್ಧಿ ಇಲ್ಲ, ಅವನಿಗೆ ಇಂದ್ರಿಯ ಇಲ್ಲ, ಕೇವಲ ಅವನ ಇರುವಿಕೆಯಿಂದ ಎಲ್ಲ ಆಗ್ತದೆ ಅಂತ ಅವನಿಗೆ ಹೇಳ್ತಾರೆ. ಅವ್ನು ಮೊದಲನೇ ಅವನಿಗೆ ಹೇಳ್ಬಿಟ್ರೆ ಬ್ರಹ್ಮನಿಗೆ ಮನಸ್ಸಿಲ್ಲ, ಬುದ್ಧಿ ಇಲ್ಲ, ದೇಹ ಇಲ್ಲ ಅಂತ ಅವನಿಗೆ ಕನ್ಫ್ಯೂಸ್ ಆಗ್ಬಿಡ್ತದೆ. ಸೊ ಹಾಗಾಗ್ಬಿಟ್ಟು ಪ್ರತಿಯೊಂದು ವಾಕ್ಯಗಳು ಯಾರಿಗೆ ಹೇಳ್ತಾರೆ ಅಂತ ಪ್ರಶ್ನೆ ಇದೆ. ಸೃಷ್ಟಿ ದೃಷ್ಟಿ, ದೃಷ್ಟಿ ಸೃಷ್ಟಿ ಮತ್ತು ಅಜಾತಿವಾದ, ಇದನ್ನು ಮೂರನ್ನು ಚೆನ್ನಾಗಿ ಯಾರಿಗೆ ಗೊತ್ತಿದೆ ಅವರಿಂದ ತಿಳ್ಕೊಳ್ಬೇಕು. ಆವಾಗ ನಮ್ಗೆ ಕನ್ಫ್ಯೂಷನ್ ಆಗುದಿಲ್ಲ. ಕ್ಲಿಯರ್? ಓಕೆ. ಸೊ ಇನ್ಯಾರ ಪ್ರಶ್ನೆ ಇದೆಯಾ? ಯಾರಾದ್ರೂ ಪ್ರಶ್ನೆ ಇದ್ರೆ ಅನ್ಮ್ಯೂಟ್ ಮಾಡ್ತಿರ್ಬೋದು ಅಥವಾ ಚಾಟ್ ಅಲ್ಲಿ ಟೈಪ್ ಮಾಡ್ಬೋದು. ನಮಸ್ತೆ ಗುರುಜಿ, ಸ್ವಪ್ನ ಇಲ್ಲಿ. ಹಾ ಸ್ವಪ್ನ ಹೇಳ್ರಿ. ಗುರುಜಿ, ಈಗ ನೀವು ವೇಕಿಂಗ್ ಸ್ಟೇಟ್ ಡ್ರೀಮ್ ಸ್ಟೇಟ್ ಹೇಳಿದ್ರಲ್ಲ, ಹೌದು. ಡ್ರೀಮ್ ಸ್ಟೇಟ್ ಅಲ್ಲಿ ನಾವು ಕನ್ಸ್ ಕಾಣುವಾಗ ವೇಕಿಂಗ್ ಸ್ಟೇಟ್ ಅಲ್ಲಿ ನಮ್ ಮಲ್ಗಿರೋ ನನ್ಗೆ ಏನು ಆಗಲ್ಲ ಅಂದ್ರೆ, ಹೌದು, ಬಟ್ ಫಿಸಿಕಲಿ ನನ್ಗೆ ಏನು ಆಗಲ್ಲ, ಬಟ್ ಮೆಂಟಲಿ ಭಾವನೆಗಳು ಚೇಂಜ್ ಆಗ್ತಾ ಇರುತ್ತಲ್ವಾ ಗುರುಜಿ, ಅದು ಹೇಗೆ? ಮೆಂಟಲಿ ಭಾವನೆಗಳು ಚೇಂಜ್ ಆಗ್ತವೆ ಅಂದ್ರೆ ಹೇಗೆ ಚೇಂಜ್ ಆಗುತ್ತೆ? ಈಗ ಡ್ರೀಮ್ ಸ್ಟೇಟ್ ಅಲ್ಲಿ ನಾನು ಏನೋ ನೋಡಿ ಭಯ ಬಿದ್ದೆ, ಹೌದು. ಸೊ ನಾನು ಮಲ್ಗಿರೋ ನಾನ್ ಕೂಡ ಎದ್ದು ಕುತ್ಕೊಂಡು ನಾನು ಭಯ ಬೀಳ್ತೀನಿ. ಅಲ್ಲ, ನೀವು ಡ್ರೀಮ್ ಸ್ಟೇಟ್ ಅಲ್ಲಿ ಏನೋ ಕಾಣ್ತು ಅಲ್ವಾ? ಸೊ ಎರಡು ಕಾಣ್ತು, ಒಂದು ಒಳ್ಳೆ ಕನಸು ಕಾಣ್ತು, ಇನ್ನೊಂದು ಕೆಟ್ಟ ಕನಸು ಕಾಣ್ತು ಅಂತ ತಿಳ್ಕೊಳ್ಳೋಣ. ಒಳ್ಳೆ ಕನಸು ನಿಮ್ಗೆ ಒಂದು ಬಿತ್ತಪ್ಪ, ಡ್ರೀಮ್ ಅಲ್ಲಿ ನಿಮ್ಗೆ 1 ಕೋಟಿ ರೂಪಾಯಿ ಬಂತು, ನೀವು ಎದ್ದು ಕೂಡಲೇ ಅದನ್ನ ಖರ್ಚು ಮಾಡ್ಲಿಕ್ಕೆ ಹೋಗ್ತೀರಾ? ಯಾಕೆ? ಅದು ರಿಯಲ್ ಅಲ್ಲ ಅಂತ ಗೊತ್ತಾಯ್ತು. ಅದ್ರ ಕನಸು ನಿಮ್ಗೆ ಎಫೆಕ್ಟ್ ಮಾಡಿಲ್ಲ, ಆಯ್ತಾ? ಆದ್ರೆ ಕನಸಿನಲ್ಲಿ ಒಂದು ಕೆಟ್ಟ ಕನಸು ಬಿತ್ತು, ಒಂದು ಭೂತ ಬಂದು ನಿಮ್ಮನ್ನು ತಿಂದಾಕ್ಬಿಡ್ತು, ಎಚ್ಚರ ಆದ್ಮೇಲೆ ಹೆದರಿಕೆ ಆಯ್ತು, ಆಯ್ತಾ? ಅಂದ್ರೆ ಎಚ್ಚರ ಸ್ಥಿತಿಯಲ್ಲಿ ನಿಮಗೆ ಕನಸು ಎಫೆಕ್ಟ್ ಮಾಡ್ತು, ಹೌದಲ್ಲ? ನಿಮ್ಮ ಪ್ರಶ್ನೆ ಎಚ್ಚರದಲ್ಲೂ ಕನಸು ಎಫೆಕ್ಟ್ ಮಾಡ್ತೋ ಇಲ್ಲೋ ಅಂತ ಪ್ರಶ್ನೆ ಕೇಳ್ತಾ ಇದ್ರೆ, ಹೌದಲ್ಲ? ನಾನು ಏನ್ ಹೇಳ್ತಾ ಇದ್ದೇನೆ, ನೀವು ಇನ್ನೂ ಕನಸಿನಲ್ಲೇ ಇದ್ದೀರಾ, ಇನ್ನು ನಿಮ್ಗೆ ಆ ಕನಸು ಸುಳ್ಳು ಅಂತ ಗೊತ್ತಾಗಿಲ್ಲ ಅಷ್ಟೇ. ಎಚ್ಚರದಲ್ಲಿ ಕನಸು ಕಂಟಿನ್ಯೂ ಆಗಿದೆ ಅಷ್ಟೇ. ಅರ್ಥ ಆಯ್ತಾ? ಕನಸು ಬರೀ ಕಣ್ಣು ಮುಚ್ಚಿ ಕಾಣುದಲ್ಲಪ್ಪ, ಎಚ್ಚರದಲ್ಲೂ ಎಷ್ಟೋ ಜನ ಕನಸು ಕಾಣ್ತಾ ಇದ್ದಾರೆ.
ಕನಸು ಬರೀ ಕಣ್ಣು ಮುಚ್ಚಿ ನಿದ್ದೆ ಮಾಡಿ ಕನಸು ಕಾಣೋದಲ್ಲ, ಎಚ್ಚರದಲ್ಲೇ ಎಷ್ಟೋ ಕನಸಿನಲ್ಲಿ ತೇಲಾಡ್ತಾ ಇರ್ತಾರೆ ಜನ, ಗೊತ್ತಾ? ಅರ್ಥ ಆಯ್ತಾ? ಓಕೆ, ಇನ್ಯಾರಿಗೆ ಪ್ರಶ್ನೆ ಇದೆಯಾ? ಹಲೋ ಗುರುಜಿ, ಹಾ ಹೇಳಿ ಭಾರತಿ. ಮುಕ್ತಿಗೂ ಮತ್ತೆ ಮೋಕ್ಷಕ್ಕೂ ಏನ್ ವ್ಯತ್ಯಾಸ? ಮುಕ್ತಿನೇ ಮೋಕ್ಷಪ್ಪ, ಅದು ಶಬ್ದ ಮಾತ್ರ. ಮುಕ್ತಿ ಅಂತ ನಾವು ಪಡ್ಕೊಂಡ್ವಿ, ಅದು ಪಡ್ಕೊಂಡವ್ರೆ ಮೋಕ್ಷ ಸ್ವರೂಪ ಅಂತ. ಅದು ಕೇವಲ ಗ್ರಾಮರ್ ಅಷ್ಟೇ. ಓಕೆ ಗುರುಜಿ, ಓಕೆ ಓಕೆ. ಸೊ ಆದ್ರೆ ಮೋಕ್ಷ ಅಂದ್ರೆ ಇನ್ಯಾವುದೋ ಜಾಗ ಇದೆ ಅಂತ ತಿಳ್ಕೊಬಿಡಿ. ಅರ್ಥ ಆಯ್ತಾ ಭಾರತಿ ಅವರೇ? ಮುಕ್ತಿ 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 ಆಗ್ಬಿಟ್ಟು ಅವ್ನು ಮೋಕ್ಷಕ್ಕೆ ಹೋದ ಅಂತ ಹೇಳ್ಬಿಟ್ಟು ಅವ್ನು ಯಾವ್ದೋ ಜಾಗಕ್ಕೆ ಹೋದ ಅಂತ ತಿಳ್ಕೊಬಿಡಿ. ಆ ಮುಕ್ತಿ ಮತ್ತು ಮೋಕ್ಷ ಅಂದ್ರೆ ನಿಮ್ಮ ಸ್ವರೂಪ, ನಿಮ್ಮ ನಿಜವಾದ ಸ್ವರೂಪ, ಆತ್ಮ ಸ್ವರೂಪ. ಅಲ್ಲಿ ಎಲ್ಲಿ ಹೋಗ್ಲಿಕ್ಕಿಲ್ಲ, ಬರ್ಲಿಕ್ಕಿಲ್ಲ. ಆವಾಗ ನಮ್ಗೆ ಪ್ರಶ್ನೆ ಬರ್ತದೆ, ಅಲ್ಲ ಮುಕ್ತಿಗೆ ಹೋಗ್ಬಿಟ್ರೆ ಯಾವ್ದೋ ಲೋಕಕ್ಕೆ ಹೋಗ್ತಾರಲ್ಲ, ಯಾವ್ದೋ ಭಗವಂತನ ಲೋಕಕ್ಕೆ ಹೋಗ್ತಾರಲ್ಲ ಅಂತ ಪ್ರಶ್ನೆ ಬರ್ತದೆ. ರೈಟ್? ಅಲ್ಲಿ ಮೋಕ್ಷಕ್ಕೆ ಹೋಗ್ಬಿಟ್ರು ಅಂತ ಹೇಳ್ಬಿಟ್ಟು ಬರ್ತದೆ. ಆಯ್ತಾ? ನಮ್ಗೇನ್ ಕಲ್ಪನೆ ಬರ್ತದೆ? ಎಲ್ಲೋ ಮೋಕ್ಷಕ್ಕೆ ಹೋಗ್ಬೇಕು ಅಂತ ಕಲ್ಪನೆ ಬರ್ತದೆ ಅಲ್ವಾ? ನಿಮ್ ಪ್ರಶ್ನೆ ಅದೇ ತಾನೇ? ಹಾ, ಮೋಕ್ಷಕ್ಕೆ ಯಾವ್ದೋ ಲೋಕ ಇದೆ, ಆ ಲೋಕಕ್ಕೆ ಹೋಗ್ಬೇಕು ಮೋಕ್ಷಕ್ಕೆ ಅಂತ ಹೇಳಿ ಕಲ್ಪನೆ ಬರ್ತದೆ, ಹೌದಲ್ಲ? ಅದು ಮೋಕ್ಷ ಅಲ್ಲ. ಆಯ್ತಾ? ಮೋಕ್ಷ ಅಂದ್ರೆ ಅದು ಮೋಕ್ಷ ಅಲ್ಲ. ಅದನ್ನು ಹೇಳ್ತಾರೆ ಯಾವ್ದ್ರಲ್ಲಿ? ಪುರಾಣಗಳಲ್ಲಿ, ಉಪನಿಷತ್ಗಳಲ್ಲಿ ಹೇಳ್ತಾರೆ. ಅದು ಯಾರಿಗೆ ಹೇಳ್ತಾರಂದ್ರೆ, ನಾನು 3 ರೀತಿಯ ಸಾಧಕರು ಅಂತ ಹೇಳಿದ್ನಲ್ಲ. 3 ರೀತಿಯ ಸಾಧಕರು ಯಾರು? ಮೊದಲನೇ ಸಾಧಕ ಏನು? ಸೃಷ್ಟಿ ದೃಷ್ಟಿ. ಎರಡನೇವನು ದೃಷ್ಟಿ ಸೃಷ್ಟಿ. ಮೂರನೇವನು ಅಜಾತಿವಾದ. ಈಗ ಸೃಷ್ಟಿ ದೃಷ್ಟಿ ಸಾಧಕನಿಗೆ ಸೃಷ್ಟಿ ನಿಜ. ಅವನಿಗೆ ಏನ್ ಹೇಳ್ಬೇಕು? ನೀನು ಮೋಕ್ಷ ಸಿಕ್ಕಿದ್ರೆ ನಾ ಲೋಕಕ್ಕೆ ಹೋಗ್ತೀಯಪ್ಪ ಅಂತ ಹೇಳ್ಬೇಕು ಅವನಿಗೆ. ಅರ್ಥ ಆಯ್ತಾ? ಇಲ್ದ್ರೆ ಅವ್ನಿಗೆ ಗೊತ್ತಾಗಲ್ಲ ಮೋಕ್ಷ. ನೀ ಕರ್ಮಯೋಗ ಮಾಡಪ್ಪ ಅಂತ ಹೇಳ್ತೇವೆ ನಾವು. ಯಾಕೆ ಮಾಡ್ಬೇಕು? ನೀನ್ ಕರ್ಮಯೋಗ ಮಾಡಿದ್ರೆ ಮನುಷ್ಯ ಪರಿಶುದ್ಧ ಆಗುತ್ತೆ, ಮನುಷ್ಯ ಪರಿಶುದ್ಧ ಮೋಕ್ಷಕ್ಕೆ ಹೋಗ್ತೀಯ ಅಂತ ಹೇಳ್ತಾರೆ. ಆಗ ಅವನಿಗೆ ಮೋಕ್ಷದ ಒಂದು ಲೋಕ, ಒಂದು ಕಲ್ಪನೆ ಇದ್ದಾಗ, ಒಂದು ಲೋಕ ಇದ್ದಾಗ ಕಲ್ಪನೆ ಕಾಲ ದೇಶಗಳಲ್ಲಿ. ಆಯ್ತಾ? ಅದು ಮೋಕ್ಷ ಅಲ್ಲ. ಅದು ಅವನಿಗೊಂದು ಕೊಡುವ ಉದಾಹರಣೆ. ಅದು ಆಗಿನ ಕಾಲದಲ್ಲಿ ಅವನ ಸ್ಥಿತಿಯಲ್ಲಿ. ಆಯ್ತಾ? ಕಡೆಗೆ ಅವನು ಅಲ್ಲಿಂದ ಸೃಷ್ಟಿ ದೃಷ್ಟಿಯಿಂದ ಕರ್ಮಯೋಗ ಮಾಡಿ ಪರಿಶುದ್ಧ ಆಗ್ಬೇಕು, ಆಮೇಲೆ ಉಪಾಸನೆ ಮಾಡಿ ಪರಿಶುದ್ಧ ಆಗ್ಬೇಕು, ಆಮೇಲೆ ಜ್ಞಾನ ಬರಬೇಕು. ಆವಾಗ ಮೋಕ್ಷಕ್ಕೆ ಎಲ್ಲೂ ಹೋಗ್ಲಿಕ್ಕಿಲ್ಲಪ್ಪ, ನನ್ನ ಆತ್ಮವೇ ಮೋಕ್ಷ ಸ್ವರೂಪ, ನಾನು ಎಲ್ಲಿ ಹೋಗ್ಲಿಕ್ಕಿಲ್ಲ ಬರ್ಲಿಕ್ಕಿಲ್ಲ ಅಂತ ಆಮೇಲೆ ಗೊತ್ತಾಗುತ್ತೆ 3ನೇ ಹಂತದಲ್ಲಿ. ಮೊದಲನೇ ಹಂತದಲ್ಲಿ ಮೋಕ್ಷ ಅಂದ್ರೆ ಎಲ್ಲೋ ಇದೆ ಅಷ್ಟೇ. ಅರ್ಥ ಆಯ್ತಾ? ಓಕೆ. ಯಾಕಂದ್ರೆ ಅವನಿಗೆ ಸಡನ್ ಆಗಿ ಮೋಕ್ಷ ಅಂದ್ರೆ ನೀನೇ ಮೋಕ್ಷ ಅಂತ ಹೇಳ್ಬಿಟ್ಟು ಅವ್ನಿಗೆ ಭಯಂಕರ ಹೆದರಿಕೆ ಆಗ್ಬಿಡ್ತದೆ. ಅದು ನಾನ್ ರೇ ಆಗಿ ಅಂತ ಕೇಳ್ತಾನ ಅವನು. ಅರ್ಥ ಆಯ್ತಾ? ಓಕೆ. ಇನ್ಯಾರಿಗೆ ಪ್ರಶ್ನೆ ಇದೆಯಾ? ಕೊನೆಗೆ ಇನ್ನೊಂದು ಅರ್ಥನು ಮಾಡ್ಕೋಬಹುದಲ್ವಾ? ಏನದು? ಸಂಸಾರ ಬಂಧನದಿಂದ, ಈ ಸುಖ ದುಃಖದಿಂದ ಮುಕ್ತನಾದೆ ಅಂತ ಅರ್ಥ ಮಾಡ್ಕೊ. ಅಲ್ಲ, ಮುಕ್ತನಾದೆ ಅಂದ್ರೆ ನಾನು ಮುಕ್ತನಾದೆ ಅಂತ. ಅವ್ರ ಪ್ರಶ್ನೆ ಬೇರೆ. ಮೋಕ್ಷಕ್ಕೆ ಹೋದ್ರು ಅಂದ್ರೆ ಎಲ್ಲಿ ಹೋಗುದು ಅಂತ. ನಮ್ಮ ಸ್ಥಾನ ಅಂತ. ಆ ಮೋಕ್ಷ ಎಲ್ಲ ಒಂದು ಸ್ಥಾನ ಇದೆ ಅಂತ. ಆ ಸ್ಥಾನ ಇಲ್ಲ ಅಂತ ಹೇಳಿದೆ ಅವರಿಗೆ. ಮುಕ್ತನಾಗುವುದೇ ಸಂಸಾರ ಬಂಧನದಿಂದ ಮುಕ್ತನಾಗದ, ನಾನೇ ಮುಕ್ತಿ ಸ್ವರೂಪ ಆದ. ಅದಕ್ಕೆ 3ನೇ ಹಂತಕ್ಕೆ ಬರ್ಬೇಕು. ಎಲ್ಲಿಂದ? ಸೃಷ್ಟಿ ದೃಷ್ಟಿ, ದೃಷ್ಟಿ ಸೃಷ್ಟಿಯಿಂದ ಅಜಾತವಾದಕ್ಕೆ ಬರ್ಬೇಕು. ಇಲ್ಲಿಂದ ಆಗಲ್ಲ ಅದು. ಅರ್ಥ ಆಯ್ತಾ? ಮಧ್ಯ ಎಲ್ಲ ಸೆಟ್ಟಾಕ್ಬಿಟ್ರೆ ಹಾಗೆ ಬರಲ್ಲ ಅದು. ಮಧ್ಯ ಎಲ್ಲ ಮುಕ್ತಿ ಆಗಲ್ಲ. ದ್ವೈತ ಇರುವವರೆಗೆ ಮುಕ್ತಿ ಇಲ್ಲ. ಕೊನೆಯಲ್ಲಿ ತಿಳ್ಕೊಬೇಕು ಹಾಗೆ. ಹಾ, ಅಲ್ಲ, ಕೊನೆಯಲ್ಲಿ ಮೊದ್ಲೇ ತಿಳ್ಕೊಬಹುದು, ಆದ್ರೆ ಪಡಿಬೇಕಾದ ಕೊನೆಯಲ್ಲಿ. ಓಕೆ. ಸೊ ಇನ್ಯಾರ ಪ್ರಶ್ನೆ ಇದೆ ಯಾರಿಗಾದ್ರು? ಗುರುಜಿ ನಮಸ್ತೆ. ಹೇಳಿ ಹುಮಾ, ಹೇಳಿ. ಇದು ನೀವು ಕರ್ಮಯೋಗ ಮಾಡಿದಾಗ ಮನಸ್ಸು ಪ್ಯೂರ್ ಆಗುತ್ತೆ ಅಂತ ಹೇಳಿದ್ರ? ಹೌದು. ಸೊ ಉಪಾಸನೆಯಲ್ಲಿ ಮನಸ್ಸು ಅಂದ್ರೆ ಅಲ್ಲೇ ನಾಶ ಆಗುತ್ತಾ ಅಥವಾ ಅಲ್ಲೇನಾಗುತ್ತೆ ಮನಸ್ಸು ಗುರುಜಿ? ನೋಡಿ, ಕರ್ಮಯೋಗ ಆ ಪ್ರಿಸ್ಕ್ರಿಪ್ಷನ್ ಎಲ್ಲ, ಒಂದು ರೋಗಕ್ಕೆ ಒಂದು ಪ್ರಿಸ್ಕ್ರಿಪ್ಷನ್ ಇದೆ ತಾನೆ. ಡಾಕ್ಟ್ರು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಹಂತಗಳ ಮದ್ದು, ಹೌದಲ್ಲ? ಕರ್ಮಯೋಗ ಯಾರಿಗೆ ಪ್ರಿಸ್ಕ್ರಿಪ್ಷನ್ ಅಂದ್ರೆ, ಯಾರ ಮನಸ್ಸು ಯಾವ ಹೊರಗಡೆ ಓಡ್ತಾ ಇದೆ ಅವನಿಗೆ ಕರ್ಮಯೋಗ ಪ್ರಿಸ್ಕ್ರಿಪ್ಷನ್. ಈಗ ಅರ್ಜುನ, ಓಕೆ, ಅರ್ಜುನನ ಮನಸ್ಸು ಯಾವಾಗಲೂ ಹೊರಗಡೆ ಓಡ್ತಾ ಇದೆ, ಯುದ್ಧ ಮಾಡಬೇಕು, ಶತ್ರುಗಳನ್ನ ಗೆಲ್ಲಬೇಕು ಅಂತ.
ಅವನಿಗೆ ಕೂತ್ಕೊಂಡು ಧ್ಯಾನ ಮಾಡ್ಬೇಕಂದ್ರೆ ಮಾಡ್ಲಿಕ್ಕೆ ಆಗತ್ತ ಅವನಿಗೆ? ಆಗಲ್ಲ. ಅವನಿಗೆ ಏನ್ ಹೇಳ್ತಾರೆ, ನೀನು ಕರ್ಮಯೋಗ ಮಾಡು, ಯಾಕಂದ್ರೆ ನಿನ್ನ ಮನಸ್ಸು ಹೊರಗಡೆ ಓಡ್ತಾ ಇದೆ ಅಂತ. ಓಕೆ ಆಯ್ತಾ? ಕರ್ಮಯೋಗ ಮಾಡ್ತಾ ಮಾಡ್ತಾ ಅವನ ಮನಸ್ಸು ಶಾಂತ ಆಗ್ತದೆ. ಓಕೆ ಶಾಂತ ಆದಾಗ ಸ್ವಲ್ಪ ಒಂದು 5 ನಿಮಿಷ ಕಣ್ಣು ಮುಚ್ಚಿ ಕೂತ್ಕೊಳ್ಳಿಕ್ಕೆ ಆಗ್ತದೆ ಅವನಿಗೆ. ಓಕೆ ಆಯ್ತಾ? ಇನ್ನೂ ಧ್ಯಾನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ನಾನು ಯಾರಂತ ಕಾಣ್ಲಿಕ್ಕೆ ಆಗ್ತಾ ಇಲ್ಲ, ಮನಸ್ಸು ಸ್ವಲ್ಪ ಶಾಂತ ಆಗಿದೆ ಅಷ್ಟೇ. ಓಕೆ ಆವಾಗ ಉಪಾಸನೆ ಮಾಡು ಅಂತ ಹೇಳ್ತಾರೆ, ನೆಕ್ಸ್ಟ್ ಲೆವೆಲ್. ಓಕೆ ಆ ಉಪಾಸನೆಯಲ್ಲಿ, ಉಪಾಸನೆ ಅಂದ್ರೆ ಧ್ಯಾನ, ಓಕೆ ಆ ಧ್ಯಾನದಲ್ಲಿ ಇನ್ನೂ ಪರಿಶುದ್ಧ ಆಗ್ತಾ ಹೋಗ್ತದೆ, ಮನಸ್ಸು ಶುದ್ಧ ಆಗ್ತಾ ಹೋಗ್ತದೆ, ಇನ್ನೂ ಶುದ್ಧ ಆಗಿಲ್ಲ ಪೂರ್ತಿ. ಓ, ಕರ್ಮಯೋಗದಲ್ಲಿ ಪೂರ್ತಿ ಶುದ್ಧ ಆಗಿರಲ್ಲ. ಕರ್ಮಯೋಗದಲ್ಲಿ ಏನಾಯ್ತು, ಬಾಹ್ಯ ವಾಸನೆಗಳು ಕಡಿಮೆ ಆಗುದು. ಓಕೆ ಓಕೆ ಈಗ ಅಂತರಂಗದ ವಾಸನೆ ಇದ್ದಾವಲ್ಲ, ಒಂದು ಮಣಗಳ ಬಿದ್ದಿದ್ದಾವಲ್ಲ, ಲಕ್ಷಗಟ್ಟಲೆ ಬಿದ್ದಿದ್ದಾವಲ್ಲ ಇಷ್ಟು. ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರೆ ತಲೆಯೆಲ್ಲ ಯೋಚನೆಗಳು, ಅದೇ ಹೇಳ್ತಾರಲ್ಲ, ಕೇಳಿದಲ್ಲ ಧ್ಯಾನ ಮಾಡೋಣ ಅಷ್ಟೇ. ಧ್ಯಾನ ಕೂತ್ಕೊಂಡ್ರಿ ಧ್ಯಾನ ಮಾಡ್ಲಿಕ್ಕೆ ಆಗಲ್ಲ, ಎಷ್ಟೊಂದು ಯೋಚನೆ ಬರ್ತಾವ ಅಂತ ಹೇಳ್ತಾರಲ್ಲಪ್ಪ. ಯಾಕೆ ಬರ್ತಾ ಇದೆ? ಕರ್ಮಯೋಗ ಮಾಡಿಲ್ಲ, ಉಪಾಸನೆ ಮಾಡ್ಲಿಕ್ಕೆ ಹೋದ್ರೆ ಅದು ಆಗಲ್ಲ. ಆಯ್ತಾ? ಆಯ್ತು, ಉಪಾಸನೆ ಮಾಡಿದ್ರೆ ಮುಗೀತಾ, ಮನಸ್ಸು ಶುದ್ಧ ಆಯ್ತು, ಇನ್ನು ಜ್ಞಾನ ಬಂದಿಲ್ಲ, ನಾನು ಯಾರಂತ ಅರಿವಾಗಿಲ್ಲ. ನಾನು ಯಾರಂತ ಅರಿವಾಗಬೇಕಾದ್ರೆ ಆತ್ಮಜ್ಞಾನ ಬೇಕು. ಆತ್ಮಜ್ಞಾನ ಬೇಕಾದ್ರೆ ಶ್ರವಣ ಮನನ ನಿಧಿಧ್ಯಾಸ ಆಗ್ಬೇಕು. ನಾನು ಯಾರನ್ನು ವಿಚಾರ ಮಾಡ್ಬೇಕು, ಆಮೇಲೆ ಉಪಾಸನೆಯಿಂದ ಜ್ಞಾನಕ್ಕೆ ಹೋಗ್ತಾ ಇದ್ದಾನೆ. ಆತ್ಮಜ್ಞಾನ, ಆತ್ಮ ವಿಚಾರ ಮಾಡಿದ ಮೇಲೆ ಫೈನಲಿ ಮುಕ್ತಿ ಬರ್ತದೆ. ಈಗ ಅರ್ಥ ಆಯ್ತು ಗುರುಜಿ. ಅರ್ಥ ಆಯ್ತಾ? ಓಕೆ. ಸೊ ಇನ್ಯಾರ ಪ್ರಶ್ನೆ ಇದೆಯಾ? ನಮಸ್ಕಾರ ಗುರುಜಿ, ನಾನು ವಿಶ್ವನಾಥ್. ಹಾ, ನಮಸ್ಕಾರ ವಿಶ್ವ. ನಂದೇನು ಪ್ರಶ್ನೆ ಅಂದ್ರೆ, ಈಗ ನೀವು ಹೇಳ್ದಂಗೆ ನಾವು ಬೇರೆ ಬೇರೆ ಹಂತದಲ್ಲಿ ಹೋಗ್ಬೋದು ಅಂತ ನಮ್ಗೆ ಹೆಂಗ್ ಗೊತ್ತಾಗತ್ತೆ ನಾವ್ ಯಾವ ಹಂತದಲ್ಲಿ ನಾವು ಪ್ರೋಗ್ರೆಸ್ ನ ಹೆಂಗೆ ಮೆಷರ್ ಮಾಡೋದು? ಸರಿ ನೋಡಿ ಸರ್, ಹೇಳ್ಬೇಕಾದ್ರೆ ನಮ್ಗೆ ಇದಕ್ಕೆ ಉತ್ತರ ಓಕೆ, ಭಗವದ್ಗೀತೆ ಹೇಳ್ತಾರೆ ಶ್ರೀಕೃಷ್ಣ. ನಿಮ್ಮ ಪ್ರಶ್ನೆ ಅಂದ್ರೆ ನಾನು ಯಾವ ಹಂತದಲ್ಲಿದ್ದೇನೆ, ನನಗೆ ಮುಂದಿನ ಹಂತ ಹೇಗೆ ಹೋಗ್ಬೇಕು ಅಂತ ಅಲ್ವಾ? ಇದಕ್ಕೆ ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಪರಿಸೇವಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ. ನಮಗೆ ಆಧ್ಯಾತ್ಮ ಜೀವನದಲ್ಲಿ ಒಬ್ಬ ಗುರುವಿನ ಮಾರ್ಗದರ್ಶನ ಬೇಕು, ಸದ್ಗುರುವಿನ ಮಾರ್ಗದರ್ಶನ ಬೇಕು. ಆಯ್ತಾ? ನಮಗೆ ನಮ್ಮ ಪ್ರೋಗ್ರೆಸ್ ನಾವು ಗುರುತಿಸ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ನಮ್ಮಲ್ಲಿ ಅಹಂಕಾರ ಇದೆ. ರೈಟ್? ನಮ್ಮಲ್ಲಿ ನಾವು ಮಿಸ್ಟೇಕ್ ಮಾಡ್ಕೊಳ್ತೇವೆ, ನಮ್ಮ ಅಹಂಕಾರವನ್ನು ನಾವು ನಾನು ಆಧ್ಯಾತ್ಮಿಕವಾಗಿ ಮುಂದುವರೆದೆ ಅಂತ ತಪ್ಪು ತಿಳ್ಕೊಳ್ತೇವೆ. ಅದಕ್ಕೊಂದು ಇಂಡಿಪೆಂಡೆಂಟ್ ರೆಫರೆನ್ಸ್ ಬೇಕು, ಮಾರ್ಗದರ್ಶನ ಮಾಡೋರು ಬೇಕು. ಅದಕ್ಕೆ ಭಗವದ್ಗೀತೆ ಶ್ರೀಕೃಷ್ಣ ಹೇಳ್ತಾರೆ, ತದ್ವಿದ್ಧಿ ಪ್ರಣಿಪಾತೇನ. ನಿನಗೆ ಆತ್ಮಜ್ಞಾನ ಬರಬೇಕಾ, ಗುರುವಿನ ಮಾರ್ಗದರ್ಶನ ಕೆಲಸ ಮಾಡು. ಪ್ರಣಿಪಾತೇನ, ಅವ್ರಿಗೆ ಸರೆಂಡರ್ ಮಾಡು. ಪರಿಪ್ರಶ್ನೆ ಅಂದ್ರೆ ನಿಮ್ಗೆ ಪ್ರಶ್ನೆಗಳನ್ನು ಕೇಳು. ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನ ಅವಾಗ ಮಾರ್ಗದರ್ಶನ ತೋರಿಸ್ತಾರೆ. ಇದು ವೇದ ಉಪನಿಷತ್ತುಗಳಲ್ಲಿ ಹೇಳ್ತಾರೆ. ನಿಮ್ಮ ಪ್ರಶ್ನೆಗೂ ಇನ್ನೊಂದು ರೀತಿಯಲ್ಲಿ ಉತ್ತರ ಅಂದ್ರೆ, ನನಗೆ ಒಂದು ರೋಗ ಇದೆಯಪ್ಪ, ನನಗೆ ಹೊಟ್ಟೆ ನೋವಿದೆ, ರೈಟ್? ಹೊಟ್ಟೆ ನೋವಿಗೆ ನಾನು ಸೆಲ್ಫ್ ಮೆಡಿಕೇಶನ್ ಮಾಡ್ಕೊಳ್ತೇನೆ, ಶುಂಠಿ ಕಷಾಯ ಮಾಡ್ಕೊಳ್ತೇನೆ, ಅದು ಗುಣ ಆಗಲ್ಲ. ಯಾಕಂದ್ರೆ ನನಗೆ ಹೊಟ್ಟೆ ನೋವು ಯಾಕೆ ಬಂದಿದೆ ಅದು ಗೊತ್ತಿಲ್ಲ. ಕಡೆಗೆ ನಾನೇನ್ ಮಾಡ್ತೇನೆ, ಮೆಡಿಕಲ್ ಶಾಪಿಗೆ ಹೋಗ್ತೇನೆ. ಮೆಡಿಕಲ್ ಶಾಪಿಗೆ ಒಂದು ಹೊಟ್ಟೆ ನೋವು ಅಂತ ಹೇಳ್ತಾನೆ. ಅವ್ನು ಮೆಡಿಕಲ್ ಶಾಪ್ ಒಂದು 50 ವರ್ಷದ ನಿಮ್ಗೆ ಯಾವ್ದು ತಗೋ ಅಂತ ಹೇಳ್ತಾನೆ, ಕೊಡ್ತಾನೆ, ಅದು ಗುಣ ಆಗಲ್ಲ. ಫೈನಲಿ ಡಾಕ್ಟರ್ ಹತ್ರ ಹೋಗ್ಬೇಕು. ಆ ಡಾಕ್ಟರ್ ಈಗ ಹಾಕ್ಬೇಕಂದ್ರೆ ಅವ್ನಿಗೆ ಎಲ್ಲ ರೋಗಗಳ ಬಗ್ಗೆ ಗೊತ್ತಿದೆ, ನಿಮ್ಮನ್ನ ಪರೀಕ್ಷೆ ಮಾಡಿ ನಿಮ್ಮ ರೋಗ ಎಲ್ಲಿದೆ ಅಂತ ಔಷಧಿ ಕೊಡ್ತಾನೆ. ಸೆಲ್ಫ್ ಮೆಡಿಕೇಶನ್ ಡಸಂಟ್ ವರ್ಕ್, ರೈಟ್? ಆಧ್ಯಾತ್ಮಿಕ ಸಾಧನೆಯಲ್ಲಿ ಸೆಲ್ಫ್ ಮೆಡಿಕೇಶನ್ ಅಂದ್ರೆ ಈಗೋ, ಅದು ಬೇರೆ ಬೇರೆ ರೀತಿ ಮೆಡಿಸಿನ್ ಹೇಳ್ತದೆ. ಆ ಈಗೋವನ್ನ ನೀವು ಡಾಕ್ಟರ್ ಆದ ಗುರುವಿಗೆ ಸರೆಂಡರ್ ಮಾಡದಿದ್ರೆ ಏನಾಗುತ್ತೆ? ಅಜ್ಞಾನ ಇರ್ತದೆ. ನಿಮ್ಮ ಗುರುಗಳು ನಿಮಗೆ ಮುಕ್ತಿ ಕೊಡ್ಲಿಕ್ಕೆ ಆಗುದಿಲ್ಲ, ಗುರುಗಳು ನಿಮ್ಗೆ ಮೋಕ್ಷ ಕೊಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಗುರುಗಳು ನಿಮ್ಮ ಮೋಕ್ಷ ಮಾರ್ಗದಲ್ಲಿರುವ ಅಡೆತಡೆಗಳನ್ನ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾರೆ, ಮಾರ್ಗದರ್ಶನ ಮಾಡ್ತಾರೆ. ಲೈಕ್ ಡಾಕ್ಟರ್ ಏನ್ ಮಾಡ್ತಾರೆ, ಡಾಕ್ಟರ್ ಕೆನಾಟ್ ಗಿವ್ ಯು ಹೆಲ್ತ್, ಡಾಕ್ಟರ್ ನಿಮ್ಗೆ ಹೆಲ್ತ್ ಕೊಡಕ್ಕಾಗಲ್ಲ. ಬಟ್ ಡಾಕ್ಟರ್ ಕ್ಯಾನ್ ಗಿವ್ ಯು ಮೆಡಿಸಿನ್ ಟು ರಿಮೂವ್ ದಿ ಡಿಸೀಸ್. ಅದೇ ರೀತಿ ಆತ್ಮಜ್ಞಾನ ನೀವೇ ಕಾಣ್ಕೋಬೇಕು, ಸೆಲ್ಫ್ ರಿಯಲೈಸೇಷನ್ ನೀವೇ ಮಾಡ್ಕೋಬೇಕು. ಆದ್ರೆ ಸೆಲ್ಫ್ ರಿಯಲೈಸೇಷನ್ಗೆ ಸಪೋರ್ಟ್ ಸಿಸ್ಟಮ್ ಈಸ್ ಸದ್ಗುರು, ರಿಯಲೈಸ್ ಮಾಸ್ಟರ್. ಸೆಲ್ಫ್ ರಿಯಲೈಸೇಷನ್ ಸಪೋರ್ಟ್ ಸಿಸ್ಟಮ್ ವೇದಾಂತ, ದಟ್ಸ್ ಎ ಹೋಲ್ ಬಾಡಿ ಆಫ್ ಲಿಟರೇಚರ್, ರೈಟ್? ಸೊ ಇದನ್ನು ನಿಮ್ಮ ಪ್ರಶ್ನೆಗೆ ಇನ್ನೊಂದು ರೀತಿಯಲ್ಲಿ ಉತ್ತರ ಹೇಳ್ಬೇಕಂದ್ರೆ, ನಾನೇ ಕಂಡುಕೊಳ್ಬಹುದು ಅಂತ ಹೇಳಿದ್ರೆ, ನಾನು ಸೈನ್ಸ್ ಕಲಿಬೇಕ್ರಿ ಅಪ್ಪ, ನಾನೇ ಕಂಡುಕೊಳ್ತೇನೆ, ನನ್ಗೆ ಯಾವ ಸೈಂಟಿಫಿಕ್ ನಾಲೆಜ್ ಬೇಡ, ನಾನೇ ಕಂಡುಕೊಳ್ತೇನೆ ಅಂತ ಹೇಳಿ ನಿಮ್ಗೆ ಎಷ್ಟು ಕಾಲ ಆಗುತ್ತದೆ? ದರ್ ಇಸ್ ಎ ಬಾಡಿ ಆಫ್ ಲಿಟರೇಚರ್, ಸೈಂಟಿಫಿಕ್ ನಾಲೆಜ್ ಇದೆ, ಎಷ್ಟೋ ಜನ ಸೈಂಟಿಸ್ಟ್ಗಳಿದೆ, ನೀವು ಅದನ್ನು ಉಪಯೋಗ ಮಾಡ್ಕೊಂಡು ನೀವು ಮುಂದೆ ಹೋಗಬೇಕು. ಅದೇ ರೀತಿ ಆತ್ಮಜ್ಞಾನದು ದರ್ ಇಸ್ ಎ ಬಾಡಿ ಆಫ್ ನಾಲೆಜ್ ಕಾಲ್ಡ್ ವೇದಾಂತ.
ಎಷ್ಟೋ ಜನ ಋಷಿಗಳು ಕಷ್ಟಪಟ್ಟು ಪ್ರಯತ್ನ ಮಾಡಿದ್ದಾರೆ. ಇಫ್ ಯು ಡೋಂಟ್ ಯೂಸ್ ದ ಬಾಡಿ ಆಫ್ ನಾಲೆಜ್ ದೆನ್ ಯು ಆರ್ ಸ್ಟಾರ್ಟಿಂಗ್ ಫ್ರಮ್ ಸ್ಕ್ರಾಚ್ ಅಲ್ವಾ? ಸೊ ಹಾಗಾಗ್ಬಿಟ್ಟು ಆತ್ಮಜ್ಞಾನದ ಮಾರ್ಗದಲ್ಲಿ ನಮಗೆ 2 ಸಪೋರ್ಟು. ಒಬ್ಬ ರಿಯಲೈಸ್ಡ್ ಮಾಸ್ಟರ್ಗಳು ಸದ್ಗುರು ಅಂಡ್ ಅದರ್ ಇಸ್ ಶಾಸ್ತ್ರ, ಸ್ಕ್ರಿಪ್ಚರ್ಸ್ ಅಲ್ಲಿ ಸ್ಪೆಸಿಫಿಕಲಿ ವೇದಾಂತ ಅಂದ್ರೆ ಉಪನಿಷತ್ತು, ಬ್ರಹ್ಮಸೂತ್ರ, ಭಗವದ್ಗೀತಾ. ನಿಮ್ಮ ಪ್ರಶ್ನೆಗೆ ಉತ್ತರ ಬಂತ? ನೆಕ್ಸ್ಟ್ ಕ್ವಶನ್ ಏನೇ ಬೇರೆ ಪ್ರಶ್ನೆ ಇದೆಯಾ ಯಾರಿಗಾದ್ರು? ಪ್ರಭುಜಿ ಒಂದಿಷ್ಟು ಅನೌನ್ಸ್ಮೆಂಟ್ಸ್ ಮಾಡ್ಬಿಡ್ತೀವಿ, ಆಮೇಲೆ ಧ್ಯಾನ ಮತ್ತೆ ಮಂಗಳ ಶ್ಲೋಕ ಹೇಳ್ಬೋದು. ಪ್ಲೀಸ್ ಸ್ಟೇ ವಿತ್ ಅಸ್. ಶ್ರೀ ಪ್ರಭುಜಿ ಅವರೇ ಧ್ಯಾನವನ್ನ ಮಾಡಿಸ್ತಾರೆ ಅನೌನ್ಸ್ಮೆಂಟ್ಸ್ ಆದ್ಮೇಲೆ. ಅದಾದ್ಮೇಲೆ ಶಾಂತಿ ಮಂತ್ರ ಅವರಿಗೆ ಮಾಡಿಸ್ತಾರೆ.